ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಸ್ನೇಹಿತರೆ, ಬೀಟ್ ಫಾರೆಸ್ಟ್ ಎಕ್ಸಾಮಿನ ಹತ್ರ ಬರ್ತಾ ಇದೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಒಂದು 3 ಮಾಡೆಲ್ ಎಕ್ಸಾಮ್ಸ್ ಮಾಡಿದ್ವಿ. ಆ 3 ಮಾಡೆಲ್ ಎಕ್ಸಾಮಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಮಾಡೆಲ್ ಎಕ್ಸಾಮ್ 1ರಲ್ಲಿ ಕೇಳಿರೋ 40 ಮ್ಯಾಥ್ಸ್ ಕ್ವಶನ್ಸ್ನ ಅನಾಲಿಸಿಸ್ ಮಾಡಿದ್ದೆ. ಈಗ ಸೆಕೆಂಡ್ ಮಾಡೆಲ್ ಪೇಪರ್ 002 ಅಂತ ಹೇಳ್ತೀವಲ್ಲ, ಇದರಲ್ಲಿ ಟೋಟಲ್ 40 ಮ್ಯಾಥ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಯಾವ ರೀತಿ ಪ್ರಶ್ನೆಗಳಿದ್ವು, ಅವನು ಆನ್ಸರ್ ಮಾಡೋ ವಿಧಾನಗಳನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೂ ಕೂಡ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ. ಗೂಗಲ್ ಪ್ಲೇ ಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗವನ್ನು ಪಡಿತಾ ಬರ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಟೆಸ್ಟ್ ಸೀರೀಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ವಿ, ಅದರ ಯುಟಿಲೈಸು ಕೂಡ ಪಡ್ಕೋಬೋದು ಅಂತ ಹೇಳ್ತಾ, ಸೊ ಈ ಮಾಡೆಲ್ ಎಕ್ಸಾಮ್ 002ನಲ್ಲಿ ಮೊದಲನೇ ಪ್ರಶ್ನೆ ಅಂದರೆ 61st ಕ್ವಶನ್, ಅಲ್ಲಿ ಮೊದಲ 60 ಪ್ರಶ್ನೆಗಳು GK ರಿಲೇಟೆಡ್ ಇದ್ದಾವೆ. ಸೊ ನೆಕ್ಸ್ಟು 61st ಕ್ವಶನ್ನಿಂದ ಮ್ಯಾಥ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳಿದಾವಲ್ಲ, ಅವ್ನು ಬಿಡಿಸೋದು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನೋಡ್ರಿ, x = 2√6 + 5 x = 2√6 + 5 ಆದಾಗ x + 1/xನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಈ ಪ್ರಶ್ನೆನ ಸಿಂಪಲ್ಲಾಗಿ ಬಿಡಿಸ್ಬೋದು. ಈ ಕಡೆ ಕನ್ನಡದಲ್ಲಿದೆ ಪ್ರಶ್ನೆ, ಆ ಕಡೆ ಇಂಗ್ಲೀಷಲ್ಲಿದೆ, ಒಂದೇ ಕ್ವಶನ್ ಅದು. ಸೊ ಇದೇ ಬೇರೆ ಅದೇ ಬೇರೆ ಅಲ್ಲ. ಎಕ್ಸ್ನ ವ್ಯಾಲ್ಯೂ 2√6 + 5 ಆದಾಗ x + 1/xನ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದನ್ನ ಯಾವ ರೀತಿ ಬಿಡಿಸ್ಬೋದು ಅಂತ ನೋಡ್ಕೊಳ್ರಿ. ಈ ಎಕ್ಸ್ ವ್ಯಾಲ್ಯೂ 2√6 + 5 ಇದೆಯಲ್ಲ, ಯಾವಾಗಲೂ ಈ ಒಂದೇನು ಕಂಪ್ಲೀಟ್ ನಂಬರ್ ಇದೆಯಲ್ಲ, ಆ ಹೋಲ್ ನಂಬರ್ನ ಫಸ್ಟ್ ಬರ್ಕೊಂಡು +5. ಇದು 2√6ನ ನೆಕ್ಸ್ಟ್ ಪ್ಲೇಸಲ್ಲಿ ಬರ್ಕೋಬೇಕು, 2√6 ಅಂತ ಬರ್ಕೊಳ್ರಿ. ಇದು ಎಕ್ಸ್ ವ್ಯಾಲ್ಯೂನ 2√6 + 5 ಇದೆಯಲ್ಲ, ಅದನ್ನ 5 + 2√6 ಅಂತ ಬರಿತೀನಿ. ಎಕ್ಸ್ ವ್ಯಾಲ್ಯೂ 5 + 2√6 ಆಗಿದೆ ಅಂದರೆ 1/x ವ್ಯಾಲ್ಯೂ, ಇದರ ರೆಸಿಪ್ರೋಕಲ್ ಅಂತ ಕರಿತೀವಿ, ಇದರ ವ್ಯುತ್ಕ್ರಮ ರೂಪ ಅಂತ ಕರಿತೀವಿ. 1/xನ ಎಕ್ಸ್ನ ವ್ಯುತ್ಕ್ರಮ ರೂಪ ರೆಸಿಪ್ರೋಕಲ್ ಅಂತ ಕರಿತೀವಿ. 1/xನ ವ್ಯಾಲ್ಯೂ ಎಷ್ಟಾಗುತ್ತೆ, ಸಿಂಪಲ್ ಡೈರೆಕ್ಟ್ ನೋಡ್ರಿ, ಪ್ಲಸ್ ಇರೋ ಚಿಹ್ನೆ ಮಧ್ಯದಲ್ಲಿ ಪ್ಲಸ್ ಇದ್ರೆ ಅದು ಮೈನಸ್ ಹಾಕೊಂಡು ಬರ್ಕೊಳ್ರಿ, ಅದು 1/x ವ್ಯಾಲ್ಯೂ ಆಗುತ್ತೆ. ಎಕ್ಸ್ ವ್ಯಾಲ್ಯೂ 5 + 2√6 ಅಂತ ಬರ್ಕೊಂಡ್ರೆ 1/xನ ವ್ಯಾಲ್ಯೂ ಏನಾಗುತ್ತೆ ಅಂದರೆ, ಈ ಪಾಸಿಟಿವ್ ಇದ್ದರೆ ಅದು ನೆಗೆಟಿವ್ ಇರುತ್ತೆ. ಒಂದು ವೇಳೆ ಇದು ನೆಗೆಟಿವ್ ಇದ್ದರೆ ಇದು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. 1/xನ ವ್ಯಾಲ್ಯೂ 5 - 2√6 ಆಗುತ್ತೆ. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಇದೆ, 1/x ವ್ಯಾಲ್ಯೂ ಇದೆ ಅಂದರೆ ಇಲ್ಲಿ ಕೇಳಿರೋದು x + 1/xನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. x + 1/x ವ್ಯಾಲ್ಯೂನ ಕಂಡುಹಿಡಿಬೇಕಂದ್ರೆ ನೋಡ್ರಿ, ನಾವು ಫಸ್ಟ್ ಎಕ್ಸ್ ವ್ಯಾಲ್ಯೂ 5 + 2√6 ಬರೀಬೇಕು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಯಾಕನ್ನ 1/x ವ್ಯಾಲ್ಯೂ ಇಲ್ಲಿದೆ, 5 - 2√6 ಇದೆ, 5 - 2√6 ಬರೆಯೋಣ. ಸೊ ಇಲ್ಲಿ + 2√6 ಇದು -2√6 ಆಗುತ್ತೆ, ಅವೆರಡು ಕ್ಯಾನ್ಸಲ್ ಆಗ್ತವೆ. 5 + 5ನ ಆ್ಯಡ್ ಮಾಡಿರಿ, 10 ಬರುತ್ತಲ್ಲ. x + 1/xನ ವ್ಯಾಲ್ಯೂ 10 ಬರುತ್ತೆ. 10 ಅನ್ನೋದಿಲ್ಲಿ ಮೊದಲನೇ ಆಪ್ಷನಲ್ಲಿ ಇದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾಗಿ ಗೊತ್ತಾಯ್ತಾ? 61st ಕ್ವಶನ್ಗೆ ಮೊದಲನೇ ಆಪ್ಷನ್ 10 ಈಸ್ ದ ರೈಟ್ ಆನ್ಸರ್. ಈ ರೀತಿ ಸಿಂಪಲ್ಲಾಗಿ ಕ್ವಶನ್ನ ಬಿಡಿಸ್ಬೋದು. ಓಕೆನಾ? ಫಸ್ಟ್ ಕ್ವಶನ್ ಆದಮೇಲೆ ಕಮಿಂಗ್ ಟು ದ 62nd ಕ್ವಶನ್ ಬರೋಣ. If x + 1 is a factor of a × x⁴ + bx³ + cx² + dx + c, then which one of the following is true? ನೋಡಿ, ಇಲ್ಲಿ ಒಂದು ಬೀಜೋಕ್ತಿ ಕೊಟ್ಟಿದ್ದಾನೆ, ಸೊ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಇದರ ಅಪವರ್ತನ x + 1 ಆಗಿದ್ದರೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ x + 1 ಅನ್ನೋದು ಅಲ್ಲಿ ಕೊಟ್ಟರೆ ಬೀಜೋಕ್ತಿಯ ಅಪವರ್ತನ ಆಗಿದೆ ಅಂದ್ರೆ ನೋಡ್ರಿ, ಇಲ್ಲಿ x + 1 ಅನ್ನೋದು ಇದರ ಅಪವರ್ತನ ಆಗಿದೆ ಅಂದರೆ ಆ x + 1 = 0 ಅಂತ ಬರ್ಕೋಬೇಕು. ಈ x + 1 = 0 ಅಂತ ಬರ್ಕೊಂಡು ಅದು ಫ್ಯಾಕ್ಟರ್ ಆಗಿದೆ ಅಂದರೆ x + 1 = 0 ಬರೆಯೋಣ. ಅವಾಗ +1 ಅನ್ನೋದು ರೈಟ್ ಸೈಡಿಗೆ ಬಂದರೆ -1 ಆಗುತ್ತೆ. ಸೊ ಇಲ್ಲಿ x = -1 ಬಂತಲ್ಲ, f of -1 = 0 ಅಂತ ಬರಿಬೇಕು. ಫ್ಯಾಕ್ಟರ್ ಥಿಯರಮ್ ಅಂತ ಹೇಳ್ಕೊಟ್ಟಿದ್ದೀನಿ ಆಲ್ಜಿಬ್ರಾದಲ್ಲಿ, ನಮ್ಮ ಆನ್ಲೈನ್ ಕ್ಲಾಸ್ ತಗೊಂಡಿರೋ
ತಗೊಂಡಿರೋರು, ಆಫ್ಲೈನ್ ಕ್ಲಾಸನ್ನು ತಗೊಂಡಿರೋರಿಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಸೊ ಫ್ಯಾಕ್ಟರ್ ಥಿಯರಮ್ ಅಂತ ಕರಿತೀವಿ, ಅಪವರ್ತನ ಪ್ರಮೇಯ ಅಂತ ಕರಿತೀವಿ. ಸೊ ಫ್ಯಾಕ್ಟರ್ ಥಿಯರಮ್ ಪ್ರಕಾರ ನೋಡ್ರಿ, ಎಕ್ಸ್ ವ್ಯಾಲ್ಯೂ -1 ಆಗುತ್ತಲ್ಲ, ಎಫ್ ಆಫ್ -1 = 0 ಅಂತ ಕರಿತೀವಲ್ಲ. ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿದೆಯಲ್ಲ ಇದು ಪೂರ್ತಿ ಎಫ್ ಆಫ್ ಎಕ್ಸ್ ಅಂತ. ಇದು ಎಫ್ ಆಫ್ ಎಕ್ಸ್ = 0 ಬರ್ತೀನಿ ಅಂದರೆ ಇಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ -1 ಆಗ್ತಾ ಹೋಗ್ಬೇಕು ಅಂತ. ಸೊ ಎಕ್ಸ್ ಹತ್ರ -1 ಆಗ್ತಾ ಹೋಗಿದ್ದೀವಿ ಅಂದರೆ ಸೊ a × x⁴ ಅಂದರೆ -1⁴ ಪ್ಲಸ್ b × x³ ಅಂದರೆ -1³ ಆಗುತ್ತೆ, ಪ್ಲಸ್ c × x² ಅಂದರೆ -1² ಆಗುತ್ತೆ, ಪ್ಲಸ್ d × x ಅಂದರೆ -1 ಪ್ಲಸ್ e = 0 ಅಂತ ಬರಿತೀನಿ. ರೈಟ್ ಸೈಡಲ್ಲಿ 0 ಇದೆಲ್ಲ =0 ಬರಿತೀನಿ. ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ -1 ಅಂತ ಆಗ್ತಾ ಹೋಗ್ಬೇಕು. -1 4 ಸಲ ಗುಣಾಕಾರ ಮಾಡಿದ್ರೆ +1 ಆಗುತ್ತೆ, ಅವಾಗ ಇಲ್ಲಿ ಎ ಮಾತ್ರ ಉಳಿಯುತ್ತೆ. ಸೊ -1 3 ಸಲ ಮಲ್ಟಿಪ್ಲೈ ಮಾಡಿರಿ, -1 3 ಸಲ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. -1 ಬರೋದ್ರಿಂದ -b ಆಗುತ್ತೆ. ಇಲ್ಲಿ -1² ಅಂದರೆ +1 ಆಗುತ್ತೆ, ಅದು ಸಿ ಮಾತ್ರ ಬರಿತೀನಿ. ಪ್ಲಸ್ ಇಂಟು ಮೈನಸ್ ಅಂದರೆ -d ಆಗುತ್ತೆ, ಪ್ಲಸ್ e = 0 ಅಂತ ಬರಿತೀನಿ. ಈ -b -d ಇದಾವಲ್ಲ, ಈ -b -d ಇವೆರಡು ರೈಟ್ ಸೈಡಿಗೆ ತಗೊಳ್ಳೋಣ. ಲೆಫ್ಟ್ ಸೈಡಿಗೆ a + c + e ಬರ್ಕೊಂಡು -b ರೈಟ್ ಸೈಡಿಗೆ ಬಂದರೆ +b ಆಗುತ್ತೆ, -d ರೈಟ್ ಸೈಡಿಗೆ ಬಂದರೆ +d ಆಗುತ್ತೆ. a + c + e = b + d ಆಗುತ್ತೆ. a + c + e = b + d ಅಂತ ಆಪ್ಷನ್ ಫಸ್ಟ್ ಒನ್ನಲ್ಲಿದೆ ನೋಡ್ರಿ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಸಿಂಪಲ್ಲಾಗಿ ಈ ಪ್ರಶ್ನೆಯನ್ನು ನಾವು ಬಿಡಿಸ್ಬೋದು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಥರ್ಡ್ ಒನ್, 4 power 61, 4 power 62, 4 power 63, 4 to the power 64 is divisible by ಅಂದರೆ 4 ರ ಘಾತ 61 ಪ್ಲಸ್ 4 ರ ಘಾತ 62, 4 ರ ಘಾತ 63, 4 ರ ಘಾತ 64 ಈ ಕೆಳಗಿನ ಯಾವ ಸಂಖ್ಯೆಯಿಂದ ಇದು ಭಾಗ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದೇನೆ. ಸೊ ಇದನ್ನು ನಾವು ಬಿಡಿಸ್ಬೇಕಂದ್ರೆ ನೋಡ್ರಿ, 4 ರ ಘಾತ 61 ಪ್ಲಸ್ 4 ರ ಘಾತ 62 ಪ್ಲಸ್ 4 ರ ಘಾತ 63 ಪ್ಲಸ್ 4 ರ ಘಾತ 64 ಇವೆಲ್ಲವನ್ನು ಕೂಡಿದಾಗ ಬರ್ತಕ್ಕಂಥ ಮೊತ್ತ ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ, ಆ ಥರ ಮಾಡ್ತಾ ಹೋಗ್ರಿ. ಸೊ ಇಲ್ಲಿ 4 ಟರ್ಮ್ಸಿಂದ ನಾವು ಅತಿ ಚಿಕ್ಕದಂದರೆ 4 power 61 ಕಾಮನ್ ತೆಗಿಬೇಕು. ಸೊ ಕಾಮನ್ ತೆಗೆದಾಗ ಇಲ್ಲಿ ಏನಿಲ್ಲ ಅಂದರೆ 1 ಉಳಿಯುತ್ತೆ. 4 ರ ಘಾತ 61 ಕಾಮನ್ ತೆಗೆದಿವಿ ಅಂದರೆ ಇಲ್ಲಿ 62ರಲ್ಲಿ 4 ರ ಘಾತ 1 ಉಳಿಯುತ್ತೆ. 4 ರ ಘಾತ 61 ಕಾಮನ್ ತೆಗೆದಿವಿ ಅಂದರೆ 4 ರ ಘಾತ 2 ಉಳಿಯುತ್ತೆ. 4 ರ ಘಾತ 61 ಕಾಮನ್ ತೆಗೆದಿವಿ ಅಂದರೆ ಇನ್ನು 4 ರ ಘಾತ 3 ಉಳಿಯುತ್ತೆ, 4 power 3. ಸೊ ಇವಾಗ 4 power 61 ಹಾಗೆ ಬರ್ಕೊಂಡು ಇಲ್ಲಿ 1 + 4 + 4² ಅಂದರೆ 16 + 4³ ಅಂದರೆ 64 ಬರೀತೀನಿ. 1 + 4 + 16 + 64. ಸೊ ಇವೆಲ್ಲ ಕೂಡ 64 + 16 80, 84 + 1 85 ಆಗುತ್ತೆ. 4 ರ ಘಾತ 61 × 85 ಅಂತ ಬರೀತೀವಿ. ಸೊ ಇದು ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ ಕೇಳಿದಾಗ ನೋಡ್ರಿ, 4 ರ ಘಾತ 61 ಇದೆಯಲ್ಲ, ಜಸ್ಟ್ 4 ರ ಘಾತ 1 × 85 ಗುಣಿಸೋಣ. 4 ರ ಘಾತ 1 ಅಂದರೆ 4 × 85 ಗುಣಿಸಿದ್ರೆ ಸೊ ಎಷ್ಟು ಬರುತ್ತೆ ಅಂದರೆ 8 × 4 = 32, 340 ಬರುತ್ತೆ. ಈ 340 ಇಲ್ಲಿ ಕೊಟ್ಟರೆ 9, 10, 11, 12ರಲ್ಲಿ 10ರಿಂದ ಡಿವೈಡ್ ಆಗುತ್ತೆ. ಇದು 10ರಿಂದ ಭಾಗ ಆಗುತ್ತೆ 340. ನಾನು ಇಲ್ಲಿ ಕೇಳ್ಬೋದು ನೀವು 4 ರ ಘಾತ 61 ಇದೆ, ಜಸ್ಟ್ ನಾನು 4 ರ ಘಾತ 1 ಬರ್ಕೊಂಡಿದ್ದೀನಿ. 4 ರ ಘಾತ ಚೇಂಜ್ ಮಾಡ್ಕೊಂತ ಹೋಗ್ರಿ. 4² ಹಾಕ್ಕೊಂಡು ಅದನ್ನು 85ರಿಂದ ಗುಣಿಸ್ರಿ. ಸೊ 4² ಅಂದರೆ 16 ಬರುತ್ತೆ, × 85 ಗುಣಾಕಾರ ಮಾಡಿದರೆ 16 × 80 ದಶಕ 8, 16 × 128 + 8 136 ಆಗುತ್ತೆ. 1360 ಇದೆಯಲ್ಲ, ಇದು ಕೂಡ 10ರಿಂದನೇ ಡಿವೈಡ್ ಆಗುತ್ತೆ. ಆ್ಯಂಡ್ ಸೊ ನಿಮಗೆ 4³ 4³ 4 ರ ಘಾತ 4 ಹಿಂಗೆ ಹಾಕ್ಕಂತ ಹೋಗ್ರಿ. 4 ರ ಘಾತ 61 × 85 ಗುಣಿಸಿದ್ರೆ ಬರ್ತಕ್ಕಂಥ ಸಂಖ್ಯೆ ಅದು ಕೂಡ 10ರಿಂದನೇ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸೊ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋದರೆ 4 ರ ಘಾತ 61 × 85 ಗುಣಿಸಿದ್ರೆ ಬರೋ ಸಂಖ್ಯೆನೂ ಕೂಡ ಎಷ್ಟಿಂದ ಡಿವೈಡ್ ಆಗುತ್ತೆ, 10ರಿಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರು 10 ಅಂತ ಬರೀಬೋದು. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, if a polynomial f of x is divisible by 3x + 2 then the remainder is ಅಂತ ನೋಡ್ರಿ. ಬಹುಪದೋಕ್ತಿ f of x ಅನ್ನೋದು ಒಂದು ಪಾಲಿನಾಮಿಯಲ್ ಬಹುಪದೋಕ್ತಿ ಅಂತ, ಅಲ್ಲಿ ಏನಾರ ಬೀಜೋಕ್ತಿಗಳು ಇರ್ತವೆ.
ಸೊ ಅದು 3x + 2ರಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು ಅಂತ ಕೇಳಿದ್ದಾನೆ. ನೋಡಿರಿ, ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಬಹುಪದೋಕ್ತಿ, ಅದು 3x + 2 ಇಂದ ಡಿವೈಡ್ ಆಗುತ್ತೆ ಅಂದರೆ ನಾವು ಸಿಂಪಲ್ ಆಗಿದೆ ನೋಡ್ರಿ 3x + 2 = 0 ಅಂತ ಬರ್ಕೋಬೋದು. 3x + 2 = 0 ಅಂತ ಬರ್ಕೊಂಡು ಈ +2 ಏನಿದೆಯಲ್ಲ ಅದು ರೈಟ್ ಸೈಡಿಗೆ ಬಂದರೆ -2 ಆಗುತ್ತೆ. ಆವಾಗ 3 ಇದೆಯಲ್ಲ ಅದು ರೈಟ್ ಸೈಡಿಗೆ ಬಂದರೆ -2/3 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ -2/3 ಬಂದಿದೆ ಅಂದರೆ ಎಫ್ ಆಫ್ ಎಕ್ಸ್ ಅಂತ ಇದೆಯಲ್ಲ ಎಫ್ ಆಫ್ ಎಕ್ಸ್ ಬರ್ಕೊಂಡು, ಸೊ ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ -2/3 ಇದೆಯಲ್ಲ -2/3 ಹಾಕಂತದಾನೆ. ಸೊ ಶೇಷ ನಮಗೆ ಎಫ್ ಆಫ್ -2/3 ಬರುತ್ತೆ ಅಂತ ಅರ್ಥ. ಎಫ್ ಆಫ್ -2/3 ಅಂತ ಇಲ್ಲಿ ಆಪ್ಷನ್ ಫಸ್ಟ್ ಒನ್ನಲ್ಲಿದೆ, ಆಮೇಲೆ ಥರ್ಡ್ ಒನ್ನಲ್ಲಿದೆ. ಸೊ ಇಲ್ಲೂ -2/3 ಇದೆ, ಇಲ್ಲೂ -2/3 ಇದೆ. ಫಸ್ಟ್ ಒನ್ ಹಾಕಿರೋ ಸರಿನೇ, ಇಲ್ಲಿ ಥರ್ಡ್ ಒನ್ ಹಾಕಿರೋ ಸರಿನೇ, ರಿಪೀಟ್ ಆಗಿಬಿಟ್ಟಿದೆ ಅದು. ಸೊ ಇದು 3/2 ಆಗಬೇಕಾಯ್ತು. ಇದು ಆ್ಯಕ್ಚುಲಿ ಥರ್ಡ್ ಆಪ್ಷನ್ನು 3/2 ಅಂತ ಆದರೆ ಸೊ ಆವಾಗ ನಮಗೆ ಯಾವ್ದು ಸರಿ ಆಗುತ್ತೆ, ಫಸ್ಟ್ ಆಪ್ಷನ್ ಸರಿ ಆಗುತ್ತೆ. ಸೊ ಎಫ್ ಆಫ್ -2/3 ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಸೇಮ್ ಆಪ್ಷನ್ ರಿಪೀಟ್ ಆಗಿದೆ. ಫಸ್ಟ್ ಒನ್ ಹಾಕಿರೋ ಓಕೆ, ಥರ್ಡ್ ಒನ್ ಹಾಕಿರೋ ಓಕೆ, ಇಲ್ಲಿ ಚೇಂಜ್ ಮಾಡಿದ್ದೀನಿ ಅಂದರೆ ಫಸ್ಟ್ ಒನ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 12 solid spheres of same size are made by melting a solid metallic cylinder of base diameter 2 cm and height 16 cm. The diameter of each sphere is. ನೋಡಿ, ಸಮನಾದ ಗಾತ್ರವುಳ್ಳ 12 ಘನಗೋಳಗಳನ್ನು ಕರಗಿಸಿ ಅಂತ. ನೋಡಿ, ಸೇಮ್ ಸೈಜ್ ಇರ್ತಕ್ಕಂಥ ಈ ಥರ 12 ಘನಗೋಳಗಳನ್ನು ಸೇಮ್ ಸೈಜ್ ಇರ್ತಕ್ಕಂಥ ಈ ಥರ 12 ಘನಗೋಳಗಳನ್ನು ಕರಗಿಸ್ಬಿಟ್ಟು 2 ಸೆಂಟಿಮೀಟ್ರ್ ವ್ಯಾಸವುಳ್ಳ ಮತ್ತು 16 ಸೆಂಟಿಮೀಟ್ರ್ ಎತ್ತರವುಳ್ಳ ಒಂದು ಸಿಲಿಂಡರನ್ನು ಮಾಡಿದ್ದಾರೆ ಅಂತ. 2 ಸೆಂಟಿಮೀಟ್ರ್ ವ್ಯಾಸ ಅಂದರೆ ಡಯಾಮೀಟ್ರ್, ಇಲ್ಲಿಂದ ಇಲ್ಲಿಗೆ ವ್ಯಾಸ 2 ಸೆಂಟಿಮೀಟ್ರ್ ಇದೆ. ಆಮೇಲೆ ಎತ್ತರ ಎಷ್ಟು ಇದೆ ಅಂದರೆ 16 ಸೆಂಟಿಮೀಟ್ರ್ ಎತ್ತರ ಇರೋ ಒಂದು ಸಿಲಿಂಡರ್ ರೆಡಿ ಮಾಡಿದ್ದಾರೆ ಅಂತ. ಹಾಗಾದ್ರೆ ಪ್ರತಿ ಗೋಳದ ವ್ಯಾಸ, ಈ ಪ್ರತಿ ಗೋಳದ ವ್ಯಾಸ ಎಷ್ಟಿರುತ್ತೆ, 12 ಚಿಕ್ಕ ಗೋಳಗಳಿದಾವಲ್ಲ, ಪ್ರತಿಯೊಂದು ಗೋಳದ ವ್ಯಾಸ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಈ 12 ಗೋಳಗಳನ್ನು ಕರಗಿಸ್ಬಿಟ್ಟು ಒಂದು ಸಿಲಿಂಡರ್ ಮಾಡಿದ್ದಾನೆ ಅಂದರೆ ಈ 12 ಗೋಳಗಳ ಘನಫಲ ಈ ಒಂದು ಸಿಲಿಂಡರ್ನ ಘನಫಲಕ್ಕೆ ಸಮ ಇರುತ್ತೆ ಅಂತ. ಈ 12 ಗೋಳಗಳನ್ನು ಕರಗಿಸ್ಬಿಟ್ಟು ಒಂದು ಸಿಲಿಂಡರ್ ಮಾಡಿದಾನೆ ಅಂದರೆ ಈ 12 ಗೋಳಗಳ ಘನಫಲ ಒಂದು ಸಿಲಿಂಡರ್ನ ಘನಫಲಕ್ಕೆ ಸಮ ಇರುತ್ತೆ ಅಂತ. ಸೊ ಹಾಗಾದರೆ ಈ 12 ಗೋಳಗಳ ಘನಫಲ 12 ಗೋಳಗಳ ಘನಫಲ ಒಂದು ಸಿಲಿಂಡರ್ನ ಘನಫಲಕ್ಕೆ ಸಮ ಇರುತ್ತೆ ಅಂತ. ಸೊ ಒಂದು ಸಿಲಿಂಡರ್ನ ಘನಫಲಕ್ಕೆ ಸಮ ಇರುತ್ತೆ. ಸೊ ನೋಡ್ರಿ, 12 ಗೋಳಗಳ ಘನಫಲ ಒಂದು ಸಿಲಿಂಡರ್ನ ಘನಫಲಕ್ಕೆ ಸಮ ಇರುತ್ತೆ. ಯಾಕಂದರೆ 12 ಚಿಕ್ಕ ಗೋಳಗಳನ್ನು ಕರಗಿಸ್ಬಿಟ್ಟು ಒಂದು ಸಿಲಿಂಡರ್ ಮಾಡಿದನಂದರೆ ಈ 12 ಗೋಳಗಳ ಘನಫಲ ವಾಲ್ಯೂಮ್ ಈ ಒಂದು ಸಿಲಿಂಡರ್ನ ವಾಲ್ಯೂಮ್ ಘನಫಲಕ್ಕೆ ಸಮ ಇರುತ್ತೆ ಅಂತ ಅರ್ಥ. ಸೊ ಹಾಗಾದ್ರೆ 12 ಬರ್ಕೊಂಡು ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ πr³ 4/3 πr³ ಅಂತ ಬರಿತೀವಿ. ಸೊ ಇಲ್ಲಿ ಫಾರ್ಮುಲಾ ಮುಖ್ಯ ಆಗುತ್ತೆ. ಗೋಳದ ಘನಫಲ ವಾಲ್ಯೂಮ್ ಆಫ್ ಸ್ಪಿಯರ್ ಅಂದರೆ 4/3 πr³ ಅಂತ ಬರಿತೀವಿ. ಸೊ ಇಲ್ಲಿ ಸಿಲಿಂಡರ್ನ ಘನಫಲ ಅಂದರೆ πr² ಅಂತ ಬರಿತೀವಿ. πr² ಅಂತ ಬರಿತೀವಿ. ಇಲ್ಲಿ ಇಲ್ಲಿ ಸೇಮ್ ವ್ಯಾಲ್ಯೂ ಇರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇದು 3 1 3 4 12 ಕ್ಯಾನ್ಸಲ್ ಆಗುತ್ತೆ. 4 × 4 16 ಬರೆಯೋಣ. r³ ಅಂದರೆ ಗೊತ್ತಿಲ್ಲ, ಈ ಪ್ರತಿ ಗೋಳದ ತ್ರಿಜ್ಯ ಎಷ್ಟಿದೆ ಗೊತ್ತಿಲ್ಲ, ಹಾಗೆ ಬರಿತೀನಿ. ಈಕ್ವಲ್ ಟು ರೈಟ್ ಸೈಡಲ್ಲಿ ಆರ್ ಅಂದರೆ ಈ ಸಿಲಿಂಡರ್ನ ವ್ಯಾಸ ಕೊಟ್ಟಿದ್ದಾನೆ, ವ್ಯಾಸ ಡಯಾಮೀಟ್ರು. ವ್ಯಾಸ 2 ಸೆಂಟಿಮೀಟ್ರ್ ಇದೆ ಅಂದರೆ ತ್ರಿಜ್ಯ ರೇಡಿಯಸ್ ಇದರಲ್ಲಿ ಅರ್ಧದಷ್ಟಿರುತ್ತೆ. ಸೊ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತೆ ಅಂತ ನಾವು ವೃತ್ತದಲ್ಲಿ ಓದಿದ್ದೀವಿ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಅಂದರೆ ವ್ಯಾಸ 2 ಸೆಂಟಿಮೀಟ್ರ್ ಇದೆ ಅಂದರೆ ತ್ರಿಜ್ಯ 1 ಸೆಂಟಿಮೀಟ್ರ್ ಇರುತ್ತೆ. ಸೊ 1² ಅಂತ ಬರಿತೀವಿ, r² ಅಂತ. ಇಂಟು h ಅಂದರೆ ಹೈಟ್ ಆಫ್ ದ ಸಿಲಿಂಡರು 16 ಸೆಂಟಿಮೀಟ್ರ್ ಇದೆ, 16 ಬರಿತೀನಿ. ರೈಟ್ ಸೈಡಲ್ಲಿರೋ 16, ಲೆಫ್ಟ್ ಸೈಡಲ್ಲಿರೋ 16 ಕ್ಯಾನ್ಸಲ್ ಆಗುತ್ತೆ. r³ ಇದು 1² ಅಂದರೆ 1 ಆಗುತ್ತೆ. ಸೊ r³ ಈ 1 1³ ಅಂತಲೂ ಬರಿಬೋದು. 2 ಕಡೆ ಕ್ಯೂಬ್ ಕ್ಯಾನ್ಸಲ್ ಆದರೆ r 1 ಅಂದರೆ 1 ಸೆಂಟಿಮೀಟ್ರ್ ಆಗುತ್ತೆ. ಇದು ಈ ಗೋಳದ ತ್ರಿಜ್ಯ 1 ಸೆಂಟಿಮೀಟ್ರ್. ಆರ್ ಅಂದರೆ ರೇಡಿಯಸ್, ತ್ರಿಜ್ಯ 1 ಸೆಂಟಿಮೀಟ್ರ್ ಆದರೆ ಇಲ್ಲಿ ಕೇಳಿರೋದು ಗೋಳದ ವ್ಯಾಸ ಕೇಳಿದಾನೆ. ವ್ಯಾಸ ಈ ತ್ರಿಜ್ಯದ 2 ಪಟ್ಟಿರುತ್ತೆ. 2 ಪಟ್ಟು ಅಂದರೆ 2 ಸೆಂಟಿಮೀಟ್ರ್ ಇರುತ್ತೆ. ಸೊ ಡಯಾಮೀಟರ್ ಆಫ್ ಎ ಸ್ಪಿಯರ್ ಈಸ್ ಅಂದರೆ ಆ ಗೋಳದ ವ್ಯಾಸ 2 ಸೆಂಟಿಮೀಟ್ರ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡಿ 2 ಸೆಂಟಿಮೀಟ್ರ್, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಮೆನ್ಸುರೇಷನ್ ಪಾಠ ಕೇಳಿದರೆ ಈ ಥರ ಕ್ವಶನ್ಗೆ ಆನ್ಸರ್ ಮಾಡೋ ಐಡಿಯಾಸ್ ಬರುತ್ತೆ ನಿಮಗೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ,
The area of the sphere that can be inscribed in a circle of radius 8 cm is 8 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತದ ಒಳಗಡೆ ಇರಿಸಲಾದ ಚೌಕದ ವಿಸ್ತೀರ್ಣ ಅಂತ ಕೇಳಿದ್ದಾನೆ. ಒಂದು ವೃತ್ತದ ಒಳಗಡೆ ಇರಿಸಲಾದ ಚೌಕದ ವಿಸ್ತೀರ್ಣ ನೋಡ್ರಿ, ಒಂದು ತ್ರಿಜ್ಯ 8 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಇದೆ. ಇದು 8 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರೋ ಒಂದು ವೃತ್ತ, ಸರ್ಕಲ್ ಬರ್ತೀನಿ. ಇದರೊಳಗಡೆ ಒಂದು ಚೌಕವನ್ನು ಇಟ್ಟಿದ್ದಾರೆ. ಈ ವೃತ್ತದ ಒಳಗಡೆ ಒಂದು ಚೌಕವನ್ನು ಇರಿಸಿದ್ದಾರೆ ಅಂತೇಳಿದಾನೆ. ಈ ವೃತ್ತದ ಒಳಗಡೆ ಒಂದು ಚೌಕ ಇದೆ. ಸೊ ಈ ವೃತ್ತದ ಒಳಗಡೆ ಒಂದು ಚೌಕ ಇದೆ. ಸೊ ಈ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. 8 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರೋ ಒಂದು ವೃತ್ತದಲ್ಲಿ ಒಂದು ಚೌಕ ಇದೆ ಒಳಗಡೆ, ಆ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾನೆ. ನಾನೇನು ಮಾಡ್ತೀನಿ ಅಂದರೆ, ಇದು ವೃತ್ತ ಕೇಂದ್ರ, ಇದು ವೃತ್ತ ಕೇಂದ್ರದ ಮೂಲಕ ಒಂದು ಕರ್ಣವನ್ನು ಎಳಿತೀನಿ. ಸೊ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗೋ ಥರ ಈ ಚೌಕಕ್ಕೆ ಕರ್ಣ ಎಳಿತೀನಿ, ಡಯಾಗ್ನಲ್ ಅಂತ ಕರಿತೀವಿ. ನೋಡ್ರಿ, ಡಯಾಗನಲ್ ಅನ್ನೋದು, ಕರ್ಣ ಅನ್ನೋದು ಆ ಚೌಕಕ್ಕೆ ಕರ್ಣ ಆದರೆ, ಈ ಡಿ ಅನ್ನೋದು ಈ ವೃತ್ತಕ್ಕೆ ಏನಾಗುತ್ತೆ ನೋಡ್ರಿ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದೆ ಅಂದರೆ ವೃತ್ತಕ್ಕೆ ಅದು ವ್ಯಾಸ ಆಗುತ್ತೆ. ನೋಡ್ರಿ, ಇದು ಈ ಲೈನ್ ಅನ್ನೋದು ಈ ಚೌಕ ಇದೆಯಲ್ಲ, ಚೌಕಕ್ಕೆ ಕರ್ಣ ಆಗುತ್ತೆ. ಆದರೆ ಈ ಸರ್ಕಲ್ ಏನಾಗುತ್ತೆ ಅಂದರೆ ಇದು ವ್ಯಾಸ ಆಗುತ್ತೆ, ಡಯಾಮೀಟ್ರ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ವೃತ್ತದ ತ್ರಿಜ್ಯ 8 ಸೆಂಟಿಮೀಟ್ರ್ ಇದೆ ಅಂದರೆ ಈ ವೃತ್ತದ ವ್ಯಾಸ ಎಷ್ಟಾಗುತ್ತೆ? 8 16 ಸೆಂಟಿಮೀಟ್ರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 16 ಸೆಂಟಿಮೀಟ್ರ್ ಇದೆ. ಸೊ ಹಾಗಾದರೆ ಒಂದು ಚೌಕದಲ್ಲಿ ಕರ್ಣದ ಅಳತೆ ಕೊಟ್ಟಿದ್ದಾಗ, ಚೌಕದ ಕರ್ಣದ ಅಳತೆ ಗೊತ್ತಿದ್ದಾಗ, ಚೌಕದಲ್ಲಿ ಡಯಾಗ್ನಲ್ನ ಮೆಜರ್ಮೆಂಟ್ ಗೊತ್ತಿದ್ದಾಗ, ಕರ್ಣದ ಅಳತೆ ಗೊತ್ತಿದ್ದಾಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ದೀನಿ, A = 1/2 × d² ಅಂತ. ಈ ಡಿ ಅನ್ನೋದು ಚೌಕಕ್ಕೆ ಕರ್ಣ ಆಗುತ್ತೆ, ಈ ವೃತ್ತಕ್ಕೆ ಅದು ವ್ಯಾಸ ಆಗುತ್ತೆ. ತ್ರಿಜ್ಯ 8 ಸೆಂಟಿಮೀಟ್ರ್ ಇದೆ ಅಂದರೆ ವೃತ್ತದ ವ್ಯಾಸ 16 ಸೆಂಟಿಮೀಟ್ರ್ ಅಂತ ಬರ್ಕೋಬೇಕು. ಅದು ವೃತ್ತಕ್ಕೆ ವ್ಯಾಸ ಆದರೆ ಈ ಚೌಕಕ್ಕೆ ಕರ್ಣ ಆಗುತ್ತೆ, ಡಯಾಗ್ನಲ್ ಆಗುತ್ತೆ. ಸೊ ಹಾಗಾದ್ರೆ ಕರ್ಣದ ಅಳತೆ ಕೊಟ್ಟಿದ್ದಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಇದೆ, A = 1/2 × d² ಅಂತ. ಸೊ ಇಲ್ಲಿ ಹಾಫ್ ಬರ್ಕೊಳ್ಳೋಣ, 1/2. ಡಿ ಅಂದರೆ 16 ಇದೆಯಲ್ಲ, 16² ಅಂದರೆ 16 × 16 ಬರೀತೀನಿ. 2 1 2 8 16 ಕ್ಯಾನ್ಸಲ್, 16 8 128 × 1 ಅಂದರೆ 128 ಚದರ ಸೆಂಟಿಮೀಟ್ರ್ ಅನ್ನೋದು ಈ ವೃತ್ತದ ಒಳಗಡೆ ಇರಿಸಿರ್ತಕ್ಕಂಥ ಚೌಕದ ವಿಸ್ತೀರ್ಣ ಆಗಿರುತ್ತೆ. 128 cm² ಅಂತ ಮೊದಲನೇ ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ಒಂದು ಟವರ್ನ 10ನೇ ಒಂದು ಭಾಗಕ್ಕೆ ಹಸಿರು, 20ನೇ ಒಂದಕ್ಕೆ ಬಿಳಿ, 30ನೇ ಒಂದಕ್ಕೆ ಕೆಂಪು ಬಣ್ಣವನ್ನು ಮತ್ತು ಉಳಿದ ಭಾಗಕ್ಕೆ ನೀಲಿ ಬಣ್ಣವನ್ನು ಹಚ್ಚಲಾಗಿದೆ. ನೀಲಿ ಬಣ್ಣದ ಭಾಗದ ಅಳತೆಯು 14 ಮೀಟರ್ 70 ಸೆಂಟಿಮೀಟ್ರ್ ಆದರೆ ಆ ಟವರ್ನ ಎತ್ತರವೆಷ್ಟು ಅಂತ ಕೇಳಿದ್ದಾನೆ. ಸಿಂಪಲ್ ಕ್ವಶನ್ ನೋಡ್ರಿ. ಸೊ ಹಸಿರು ಬಣ್ಣ ಹಚ್ಚಿರ್ತಕ್ಕಂಥ ಟವರ್ನ ಭಾಗ 1/10ನೇ ಒಂದು ಭಾಗಕ್ಕೆ ಹಸಿರು ಬಣ್ಣ ಹಚ್ಚಿದ್ದಾರೆ, ಅದನ್ನ 10ನೇ ಒಂದು ಭಾಗ ಬರಿತೀನಿ. ಬಿಳಿ ಬಣ್ಣವನ್ನು ಹಚ್ಚಿರೋ ಟವರ್ನ ಭಾಗ 20ನೇ ಒಂದು ಭಾಗಕ್ಕೆ ಬಿಳಿ ಬಣ್ಣವನ್ನು ಹಚ್ಚಿದರೆ 1/20 ಅಂತ ಬರಿತೀನಿ. ಕೆಂಪು ಬಣ್ಣ ಹಚ್ಚಿರೋ ಆ ಕಂಬದ ಭಾಗ ಎಷ್ಟು ಅಂದರೆ 30ನೇ ಒಂದು ಅಂತಿದೆ, ಅದನ್ನು 1/30 ಅಂತ ಬರ್ಕೊಂಡು, ಸೊ ಇಲ್ಲಿ ಹಸಿರು, ಬಿಳಿ ಮತ್ತು ಕೆಂಪು ಈ 3 ಬಣ್ಣಗಳನ್ನು ಹಚ್ಚಿರೋದು ಟೋಟಲಿ ಎಷ್ಟು ಭಾಗ ಆಗುತ್ತೆ ಅಂದರೆ ಈ 3ನ್ನು ಕೂಡ್ಕೋಬೇಕು. 1/10, 1/20, 1/30 ಈ 3ನ್ನ ಅಡಿಷನ್ ಮಾಡಬೇಕು. ಈ 10, ಈ 20, ಈ 30 ಕೆಳಗಡೆ ಛೇದಗಳೇನಿದಾವಲ್ಲ ಡಿನಾಮಿನೇಟರ್ಸ್, ಈ ಛೇದಗಳಿಗೆ ಲಾಸಹ ಕಂಡುಹಿಡಿಬೇಕು. ಸೊ 10, 20 ಮತ್ತು 30ಕ್ಕೆ ಲಾಸಹ ಅಂದರೆ ನೋಡ್ರಿ, ಇವು 10ರಿಂದ ಡಿವೈಡ್ ಆಗ್ತಾವೆ. 10 1 10, 10 2 20, 10 3 30. ಇಲ್ಲಿಗೆ ಸ್ಟಾಪ್ ಮಾಡಿ ಇವೆಲ್ಲ ಗುಣಿಸ್ರಿ. 3 2 6, 6 × 1 6, 6 × 10 ಅಂದರೆ 60 ಲಾಸಹ ಬರುತ್ತೆ. ಸೊ ಇವಾಗ ನೋಡ್ರಿ, ಇಲ್ಲಿ ಛೇದ 10 ಇದೆಯಲ್ಲ, 10 6 60, 6 × 1 ಅಂದರೆ 6 ಬರುತ್ತೆ. ಇದು 20 ಎಷ್ಟಲೇ ನೋಡ್ರಿ, 23 60, 3 × 1 3 ಬರುತ್ತೆ. ಪ್ಲಸ್ ಇದು 30 ಎಷ್ಟಲೇ 60 ಅಂದರೆ 32 60, 2 × 1 2 ಬರುತ್ತೆ. 6 + 3 9, 9 + 2 11 / 60 ಆಗುತ್ತೆ. ಇದರ ಅರ್ಥ ನೋಡ್ರಿ, ಆ ಕಂಬವನ್ನು ಕೆಳಗಡೆ ನೋಡ್ರಿ ಛೇದ 60 ಇದೆ ಅಂದರೆ ಆ ಕಂಬವನ್ನು ಟೋಟಲ್ ಕಂಬದ ಅಳತೆಯನ್ನು 60 ಸಮಭಾಗ ಮಾಡಿ ಅದರಲ್ಲಿ 11 ಭಾಗದ ಅಳತೆಗೆ 11 ಭಾಗದಷ್ಟಿಗೆ ಆ ಹಸಿರು, ಬಿಳಿ ಮತ್ತು ಕೆಂಪು ಬಣ್ಣವನ್ನು ಹಚ್ಚಿದ್ದಾರೆ ಅಂತ. ಟೋಟಲಿ ಆ ಕಂಬವನ್ನು 60 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಂಡು ಅದರಲ್ಲಿ 11 ಭಾಗಗಳಿಗೆ ಮಾತ್ರ ಈ ಹಸಿರು, ಬಿಳಿ ಮತ್ತು ಕೆಂಪು ಬಣ್ಣವನ್ನು ಹಚ್ಚಿದ್ದಾರೆ.
ಸೊ ಹಾಗಾದರೆ ಉಳಿದ ಭಾಗ ಎಷ್ಟು ಅಂದರೆ 60ರಲ್ಲಿ 11 ಭಾಗ ಕಚ್ಚಿದ್ದಾರೆ ಅಂದರೆ ಇನ್ನು 49 ಭಾಗ ಉಳಿದಿರುತ್ತೆ ಅಂತ ನೋಡ್ರಿ. 60ಯಲ್ಲಿ 11 ಭಾಗಕ್ಕೆ ಹಸಿರು, ಬಿಳಿ ಮತ್ತು ಕೆಂಪು ಬಣ್ಣಗಳನ್ನು ಮೂರನ್ನು ಸೇರಿ 11 ಭಾಗ ಕಚ್ಚಿದ್ದಾರೆ ಅಂದರೆ 60ರಲ್ಲಿ ಉಳಿಯೋದು 49 ಭಾಗಕ್ಕೆ ನೀಲಿ ಬಣ್ಣವನ್ನು ಹಚ್ಚಲಾಗಿದೆ ಅಂತ ಇದೆ. ನೀಲಿ ಬಣ್ಣ, ಬ್ಲೂ ಕಲರ್. 49 ಭಾಗ ನೀಲಿ ಬಣ್ಣದ ಅಳತೆ ಎಷ್ಟಿದೆ ಅಂದರೆ 14 ಮೀಟ್ರ್ 70 ಸೆಂಟಿಮೀಟ್ರ್ ಇದೆ ಅಂತ ನೋಡ್ರಿ. 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಆದರೆ 14 ಮೀಟ್ರಿಗೆ ಎಷ್ಟಾಗುತ್ತೆ? 1400 ಸೆಂಟಿಮೀಟ್ರ್ ಆಗುತ್ತೆ. ಪ್ಲಸ್ ಇದಕ್ಕೆ 70 ಸೆಂಟಿಮೀಟ್ರ್ ಕೂಡ್ರಿ. ಟೋಟಲ್ ಎಲ್ಲದನ್ನೂ ಸೆಂಟಿಮೀಟ್ರಲ್ಲಿ ಬರ್ಕೊಂಡ್ರೆ 1470 ಸೆಂಟಿಮೀಟ್ರ್ ಆಗುತ್ತೆ. ಟೋಟಲ್ 49 ಭಾಗಕ್ಕೆ 1470 ಸೆಂಟಿಮೀಟ್ರ್ ಆಗಿದೆ ಅಂತ. 1470 ಸೆಂಟಿಮೀಟ್ರ್ ಆದರೆ ಆ ಟವರ್ನ ಎತ್ತರ ಎಷ್ಟರ? ಟೋಟಲ್ 60 ಭಾಗ ಇದೆಯಲ್ಲ ಎತ್ತರ ಇಂಟು 60 ಹಾಕೊಂಡ್ರೆ ಆ ಕಂಬದ ಎತ್ತರ ಸಿಗುತ್ತೆ. 49 ಭಾಗಕ್ಕೆ 1470 ಸೆಂಟಿಮೀಟ್ರ್ ಆದರೆ ಟೋಟಲ್ ಕಂಬ ಇರೋದು 60 ಭಾಗದಷ್ಟು ಅಳತೆ. 60ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 49 1ಲೆ 49 3ಲೆ 147 ಈ 0 ಪಕ್ಕ ಬರೀಬೇಕು, 30 ಬರುತ್ತೆ. ಸೊ 60 × 30 ಗುಣಾಕಾರ ಮಾಡಿರಿ. 60 × 30 ಗುಣಾಕಾರ ಮಾಡಿದ್ರೆ 1800. ಇದು ಸೆಂಟಿಮೀಟ್ರಲ್ಲಿದೆ ಅಂದರೆ 1800 ಸೆಂಟಿಮೀಟ್ರ್ ಆಗುತ್ತೆ. 1800 ಸೆಂಟಿಮೀಟ್ರ್ ಆಗುತ್ತೆ. ಬಟ್ ಇಲ್ಲಿ ಕೇಳಿರೋದು ಮೀಟರ್ಗಳಲ್ಲಿ ಹೇಳ್ಬೇಕು ಆ ಕಂಬದ ಎತ್ತರ. ಇನ್ ಮೀಟರ್ಸ್ ಅಂತ ಇಲ್ಲಿ ಬ್ರಾಕೆಟ್ ಒಳಗಡೆ ಇದೆ ಅಂದರೆ ಮೀಟರ್ನಲ್ಲಿ ಹೇಳ್ತಾ ಹೋದ್ರೆ 1800 ಸೆಂಟಿಮೀಟ್ರಿಗೆ ಎಷ್ಟಾಗುತ್ತೆ ಅಂದರೆ 18 ಮೀಟ್ರ್ ಆಗುತ್ತೆ. 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಆದರೆ 1800 ಸೆಂಟಿಮೀಟ್ರಿಗೆ 18 ಮೀಟ್ರ್ ಆಗುತ್ತೆ. ಆ ಕಂಬದ ಎತ್ತರ 18 ಮೀಟ್ರ್ ಇದೆ. ಸೊ ಇಲ್ಲಿ 18 ಅಂತ 4th ಆಪ್ಷನ್ ಇದೆಯಲ್ಲ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಮೀಟ್ರಲ್ಲಿ ಹೇಳಿದಾರೆ 18 ಮೀಟ್ರ್ ಆಗುತ್ತೆ. 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮತ್ತು 1800 ಹಾಕಂಗಿಲ್ಲ, ಇಲ್ಲಿ ಬ್ರಾಕೆಟಲ್ಲಿ ಇನ್ ಮೀಟರ್ಸ್ ಅಂತ ಇದೆ ನೋಡ್ರಿ. ಹಾಗಾಗಿ 18 ಮೀಟ್ರ್ ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ ನೋಡ್ರಿ. 2, 8, 32 ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಇಫ್ ಫೈ 12 ಈಸ್ nth ಟರ್ಮ್ ದೆನ್ ದ ವ್ಯಾಲ್ಯೂ ಆಫ್ n ಈಸ್. 2, 8, 32 ಇವುಗಳು ಗುಣೋತ್ತರ ಶ್ರೇಣಿಯಲ್ಲಿವೆ, ಜಾಮೆಟ್ರಿಕ್ ಪ್ರೋಗ್ರೆಷನ್ಲಿದ್ದಾವೆ. 2, 8, 32 ಅನ್ನೋವು. ಅದರಲ್ಲಿ n-ನೇ ಪದ 512 ಆದರೆ n ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ 2, 8, 32 ನಾವು ಗುಣೋತ್ತರ ಶ್ರೇಣಿಯಲ್ಲಿದ್ದಾವೆ ಅಂದರೆ ಸೊ ನಾವು ಹಿಂಗೆ ವಿತೌಟ್ ಫಾರ್ಮುಲಾ ಆನ್ಸರ್ ಮಾಡೋದಾದ್ರೆ ಇದನ್ನ 2, 4, 8 ಅಂತ ಬರೀಬೋದು. ಇದು 8, 4, 32 ಅಂತ ಬರೀಬೋದು. ಸೊ 32 4 ಮಾಡಿರಿ 128 ಬರುತ್ತೆ. 128 4 ಮಾಡಿರಿ 12 48, 8 4 32 ಅಂದರೆ 512 ಬರುತ್ತೆ. ಸೊ ಇಲ್ಲಿ n-ನೇ ಪದ 512 ಅಂದರೆ ಎಷ್ಟನೇ ಪದ 512 ಆಗುತ್ತೆ ಅಂತ ಕೇಳಿದ್ದಾನೆ ಅಷ್ಟೇ. ಸಿಂಪಲ್. ಎಷ್ಟನೇ ಪದ ನೋಡ್ರಿ ಗುಣೋತ್ತರ ಶ್ರೇಣಿಯ 1ನೇ ಪದ 2 ಇದೆ, 2ನೇ ಪದ 8 ಇದೆ, 3ನೇ ಪದ 32 ಇದೆ, 4ನೇ ಪದ 128 ಇದೆ, 5ನೇ ಪದ 512 ಇದೆಯಲ್ಲ 5ನೇ ಪದ 512 ಆಗುತ್ತೆ. n-ನೇ ಪದ ಅಂದರೆ 5 ಆಗುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಅಂತ ಬರಿತೀವಿ. ಗೊತ್ತಾಯ್ತಾ? ಈ ರೀತಿ ಅದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಒಂದು ವಿಧಾನ. ಇದನ್ನು ಇನ್ನೊಂದು ರೀತಿ ಮಾಡ್ಬೋದು ನೋಡ್ರಿ. ಗುಣೋತ್ತರ ಶ್ರೇಣಿ 2, 8, 32 ಆ್ಯಂಡ್ ಸೋ ಆನ್ ಅಂತ ಇದೆಯಲ್ಲ ಇದರಲ್ಲಿ ಎ ಅನ್ನೋದು ಫಸ್ಟ್ ಟರ್ಮು a = 2 ಬರಿಬೇಕು. ನೆಕ್ಸ್ಟ್ ಆರ್ ಅನ್ನೋದು ಸೆಕೆಂಡ್ ಟರ್ಮು 8/2 ಆಗುತ್ತೆ. 2 1 2 4 8 ಕ್ಯಾನ್ಸಲ್ ಆಗಿ r = 4 ಬರುತ್ತೆ. ಸೊ ಹಾಗಾದರೆ Tn = n-ನೇ ಪದ 512 ಅಂತ ಹೇಳಿದಾರಲ್ಲ Tn = 512 ಬರೀಬೇಕು. ಗುಣೋತ್ತರ ಶ್ರೇಣಿಯ n-ನೇ ಪದ ಕಂಡುಹಿಡಿಯೋ ಫಾರ್ಮುಲಾ a × r⁻n - 1 ಆಗುತ್ತೆ. ಇಲ್ಲಿ n-ನೇ ಪದ 512 ಬರ್ಕೊಳ್ರಿ. a ಅಂದರೆ 2 ಬರ್ಕೊಳ್ರಿ. r ಅಂದರೆ 4 ಇದೆ, 4ರ ಘಾತ n-1. 2ರಿಂದ ಏನು ಡಿವೈಡ್ ಮಾಡ್ಬೋದು. 2 2 4, 2 5 2 6 ಕ್ಯಾನ್ಸಲ್ ಆಗುತ್ತೆ. = 4⁻n - 1 ಆಗುತ್ತೆ. ಸೊ ಇದು 256ನ 4ರ ಘಾತ 4 ಅಂತ ಬರ್ಕೋಬೋದು. 4ನ್ನ 4 ಸಲ ಹಾಕೊಂಡು ಗುಣಿಸ್ರಿ 256 ಬರುತ್ತೆ. ಇಲ್ಲೂ ಬೇಸ್ 4, ಇಲ್ಲೂ ಬೇಸ್ 4 ಇದೆ, ಕ್ಯಾನ್ಸಲ್ ಮಾಡಿರಿ. ಈ ಪವರ್ಸ್ ನೋಡಿ ಇಲ್ಲಿ n-1 = 4 ಆಗುತ್ತೆ. n-1 = 4 ಆದರೆ -1 ರೈಟ್ ಸೈಡಿಗೆ ಬರುತ್ತೆ. ಸೊ ರೈಟ್ ಸೈಡಿಗೆ ಬಂದರೆ +1 ಆಗುತ್ತೆ. 4 + 1 5 ಬರುತ್ತೆ. n-ನ ಬೆಲೆ 5 ಅಂತ ಬರಿಬೋದು. ಫಸ್ಟ್ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಫಾರ್ಮುಲಾ ಹಾಕೊಂಡು ರಿಸ್ಕ್ ತನಕ್ಕಿಂತ ಹಿಂಗೆ ಜನ್ರಲಾಗಿ ಹೇಳ್ಕೊಟ್ಟಿದ್ದೀನಿ. 512 ಅನ್ನೋದು ಆ ಗುಣೋತ್ತರ ಶ್ರೇಣಿಯ 5ನೇ ಪದ ಆಗುತ್ತೆ. ಹಾಗಾಗಿ n = 5 ಅಂತ ಬರಿಬೋದು. ಸಿಂಪಲ್ಲಾಗಿ ಆನ್ಸರ್ ಸಿಕ್ಕೋಗುತ್ತೆ. ಇದೆಲ್ಲ ಅವಶ್ಯಕತೆನೇ ಇಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ಹಾರಿಜಿನ್ ಆ್ಯಂಡ್ ಸೆಂಟ್ರಾಯ್ಡ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ವಿತ್ ಪಾಯಿಂಟ್ಸ್ 0, 2, 0, 4 ಆ್ಯಂಡ್ 3, 3 ಈಸ್ ಅಂತ ಇದೆ. ಅಂದರೆ 0, 2, 0, 4, 3, 3 ಬಿಂದುಗಳಿಂದ ರೂಪುಗೊಂಡ ತ್ರಿಕೋನದ ಕೇಂದ್ರ ಬಿಂದು ಮತ್ತು ಮೂಲ ಬಿಂದುವಿನ ನಡುವಿನ ಅಂತರ ಅಂತ ಇದೆ.
ಸೊ ನೋಡ್ರಿ ಕೇಂದ್ರ ಬಿಂದು ಮತ್ತು ಮೂಲ ಬಿಂದುವಿನ ನಡುವಿನ ಅಂತರ ಅಂತ ಕೇಳಿದಾನೆ. ಗ್ರಾಫಲ್ಲಿ ಮೂಲ ಬಿಂದು ಅಂದರೆ ಇದು 0,0 ಅಂತ ಬರೀತೀವಲ್ಲ, ಇದು ಮೂಲ ಬಿಂದು. ಒಂದು ಬಿಂದು 0,2 ಇದೆ, 0 ಇದೆ, ಇಲ್ಲಿ 2 ಇದೆ ಅಂದರೆ ಇಲ್ಲಿ ಬರಿತೀನಿ 0,2 ಅಂತ ಒಂದು ಬಿಂದು ಇದೆ. ಸೊ ಇನ್ನೊಂದು 0,4 ಅಂತ ಇದೆ, 0,4 ಅಂತ ಇನ್ನೊಂದು ಬಿಂದು ಇದೆ, 0,4 ಅಂತ ಬರಿತೀನಿ. ಸೊ ನೆಕ್ಸ್ಟ್ 3,3 x3 y3 ಆಗುತ್ತೆ, x3 ಇಲ್ಲಿ ಬರುತ್ತೆ, y3 ಇಲ್ಲಿ ಬರುತ್ತೆ, 3,3 ಅಂತ ಇನ್ನೊಂದು ಬಿಂದು ಬರಿತಾ ಇದೀನಿ. ಸೊ ಈ ಮೂರು ಬಿಂದುಗಳನ್ನು ಸೇರಿಸಿದಾಗ ಈ ಮೂರು ಬಿಂದುಗಳನ್ನು ಜಾಯಿನ್ ಮಾಡೋಣ. ಸೊ ಇವೆರಡು ಬಿಂದುಗಳು, ಇದೊಂದು ಬಿಂದು ಜಾಯಿನ್ ಮಾಡಿದಾಗ ಸೊ ಇದು ಮೊದಲನೇ ಪಾಯಿಂಟ್ ಎ, ಇದು ಎರಡನೇ ಪಾಯಿಂಟ್ ಬಿ, ಇದು ಮೂರನೇ ಪಾಯಿಂಟ್ ಸಿ. ಅವಾಗ ಎ ಬಿ ಸಿನ ತ್ರಿಭುಜ ಆಯಿತು. ಸೊ ಮೂರು ನಿರ್ದೇಶಾಂಕಗಳನ್ನು ಗ್ರಾಫಲ್ಲಿ ಡ್ರಾ ಮಾಡಿದ್ರೆ ಅದು ತ್ರಿಭುಜ ಎ ಬಿ ಸಿನ ತ್ರಿಭುಜ ಆಗಿ ಕಾಣಿಸುತ್ತೆ. ಸೊ ಈ ತ್ರಿಕೋನದ ಕೇಂದ್ರ ಬಿಂದು ಮತ್ತು ಮೂಲ ಬಿಂದುವಿನ ನಡುವಿನ ಅಂತರ ಅಂದರೆ ಈ ತ್ರಿಭುಜದ ಮಧ್ಯ ಬಿಂದು, ಸೆಂಟ್ರಾಯ್ಡ್ ಅಂತ ಕರಿತೀವಿ, ಸೆಂಟ್ರಾಯ್ಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಕೇಂದ್ರ ಬಿಂದು, ಈ ತ್ರಿಭುಜಕ್ಕೆ ಒಂದು ಮಧ್ಯ ಬಿಂದು ಇರುತ್ತೆ. ಈ ಮಧ್ಯ ಬಿಂದು ಈ ಮೂಲ ಬಿಂದುಗಳ ನಡುವಿನ ಅಂತರ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ, ಇದು ಓ ಅಂತ ಹೆಸರು ಕೊಡೋಣ, ಇದು ಡಿ ಅಂತ ಹೆಸರು ಕೊಡೋಣ. ಓನಿಂದ ಡಿಗಿರೋ ಡಿಸ್ಟೆನ್ಸ್ ಎಷ್ಟು? ತ್ರಿಭುಜದ ಮಧ್ಯಬಿಂದು, ಈ ತ್ರಿಭುಜಕ್ಕೆ ಮಧ್ಯಬಿಂದು, ಆಮೇಲೆ ಇದು ಮೂಲ ಬಿಂದು, ಇವೆರಡೂ ಬಿಂದುಗಳ ನಡುವಿನ ಅಂತರ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ಸೊ ಇವುಗಳ ನಡುವಿನ ಅಂತರ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ ತ್ರಿಭುಜದ ಮಧ್ಯಬಿಂದು ಕಂಡುಹಿಡ್ಕೋಬೇಕು. ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ. ತ್ರಿಭುಜದ ಮಧ್ಯ ಬಿಂದು ಕಂಡುಹಿಡಿಬೇಕಂದ್ರೆ, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಕಂಡುಹಿಡಿಬೇಕಂದ್ರೆ ಇಲ್ಲಿ 3 ಪಾಯಿಂಟ್ಸ್ ಇದಾವಲ್ಲ, x1 + x2 + x3 ಅಂತ ಬರ್ಕೊಂಡು /3 ಅಂತ ಬರೆಯೋಣ. ಸೊ y ಕೋಆರ್ಡಿನೇಟ್ y1 + y2 + y3 /3 ಅಂತ ಬರ್ಕೊಳ್ಳಲ್ಲ. ಸೊ ಇಲ್ಲಿ x1 + x2 x3 ಅಂದರೆ ನೋಡ್ರಿ, ಎ ಬಿಂದುವಿನಲ್ಲಿ x1 ಅಂದರೆ 0, ಬಿನಲ್ಲಿ x2 ಅಂದರೆ 0, ಸಿನಲ್ಲಿ x3 ಅಂದರೆ 3. ಇದು ಫಸ್ಟ್ ಪಾಯಿಂಟ್ 0, ಇಲ್ಲಿ 0, ಇಲ್ಲಿ 3 ಇದೆಯಲ್ಲ, ಎಲ್ಲದರಲ್ಲೂ ಫಸ್ಟ್ ಒನ್ ಏನಿದಾವಲ್ಲ ಇದು x1, ಇದು x2, ಇದು x3 ಅಂತ. 0 + 0 + 3 ಅಂದರೆ x1 + x1 ಅಂದರೆ 0 + x2 ಅಂದರೆ 0, x3 ಅಂದರೆ 3 ಬರುತ್ತೆ, /3 ಹಾಕೊಳ್ರಿ. y1 y2 y3 ಅಂದರೆ ಎಲ್ಲದರಲ್ಲೂ ಸೆಕೆಂಡ್ ಪಾಯಿಂಟ್, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ ಅಂದರೆ 2 + 4 + 3 ಬರಿಬೋದು. y1 y2 y3 /3 ಬರಿತಾ ಇದೀನಿ. ಸೊ ಇಲ್ಲಿ 0 + 0 + 3 ಅಂದರೆ 3 ಆಗುತ್ತೆ, 3/3 ಬರಿತೀನಿ. ಇದು 2 + 4 6, 6 + 3 ಅಂದರೆ 9/3 ಆಗುತ್ತೆ. 3 1s 3 1s ಕ್ಯಾನ್ಸಲ್, 3 1s 3 3s 9 ಕ್ಯಾನ್ಸಲ್ ಆಗಿ 1,3 ಅನ್ನೋದು. ಸೊ ಇದು 1,3 ಬಂತು. ಡಿ ಬಿಂದು ಏನಿದೆಯಲ್ಲ 1,3 ಬಂತು. ಸೊ ಇಲ್ಲಿ ಮೂಲ ಬಿಂದುವಿನಿಂದ ಈ ಡಿ ಬಿಂದು, ತ್ರಿಭುಜದ ಮಧ್ಯ ಬಿಂದುಗಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದಾನೆ. ಅಂದರೆ ಸೊ ನೋಡ್ರಿ, ಮೂಲ ಬಿಂದು ಅಂದರೆ 0,0 ಅಲ್ಲ, ಡಿಸ್ಟೆನ್ಸ್ ದೂರ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಸೊ ಇದು 0 0 ಇರೋದ್ರಿಂದ ಇವೆರಡು ಕೋಆರ್ಡಿನೇಟ್ಸ್ಗೆ ಸ್ಕ್ವೇರ್ ಹಾಕಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. 1² + 3² ಬರಿಬೇಕು. 1² ಅಂದರೆ 1, 3² ಅಂದರೆ 9 ಆಗುತ್ತೆ. 1 + 9 ಅಂದರೆ 10 ಬರುತ್ತಲ್ಲ. ಈ ಮೂಲ ಬಿಂದುವಿನಿಂದ ಈ ತ್ರಿಭುಜದ ಕೇಂದ್ರ ಬಿಂದುಗಿರ್ತಕ್ಕಂಥ ದೂರ √10 ಇದೆ ಅಂತ ಅರ್ತೀವಿ. √10 ಅನ್ನೋದು ಆಪ್ಷನ್ 3ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ರೈಟ್ ಆನ್ಸರ್. ಈ ರೀತಿ ಆ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡಿಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬರೋಣ. sin 60 degree / cos 30 degree × cos 90 degree. ಇವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ಟ್ರಿಗ್ನಾಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಗೊತ್ತಿದ್ರೆ ಸಾಕು. sin 60 ಡಿಗ್ರಿ ವ್ಯಾಲ್ಯೂ √3/2 ಆಗುತ್ತೆ. ಟ್ರಿಗ್ನಾಮೆಟ್ರಿಯಲ್ಲಿ ಇವೆಲ್ಲ ಹೇಳ್ಕೊಟ್ಟಿದ್ದೀನಿ, ಆ ಪಾಠ ಕೇಳಿದರೆ ಮಾತ್ರ ಈ ಪ್ರಾಬ್ಲಮ್ ಬಿಡಿಸೋದು ಅರ್ಥ ಆಗೋದು. cos 30 ಡಿಗ್ರಿ ವ್ಯಾಲ್ಯೂ ಕೂಡ √3/2 ಆಗುತ್ತೆ. ಇಂಟು cos 90 ಡಿಗ್ರಿ ವ್ಯಾಲ್ಯೂ 0 ಆಗುತ್ತೆ. cos 90 ಡಿಗ್ರಿ ವ್ಯಾಲ್ಯೂ ಅಷ್ಟು 0 ಆಗುತ್ತೆ. 0 ಇಂಟು ಎನಿಥಿಂಗ್ ವಿಲ್ ಬಿ 0ನೇ ಬರುತ್ತೆ. ಫೈನಲ್ ಆನ್ಸರ್ ಇದಕ್ಕೆ 0 ಆಗುತ್ತೆ. ಫಸ್ಟ್ ಆಪ್ಷನ್ ಕರೆಕ್ಟ್. cos 90 ಡಿಗ್ರಿ ವ್ಯಾಲ್ಯೂ 0 ಆಗೋದ್ರಿಂದ 0ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಫೈನಲ್ ಆನ್ಸರ್ 0ನೇ ಆಗಿರುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. Vertices of a triangle are x, x, 5, 6, 5, -2 and area is 32 square units. Find the value of x ಅಂತ ಇದೆ. ನೋಡ್ರಿ, ಒಂದು ತ್ರಿಭುಜದ ಶೃಂಗ ಬಿಂದುಗಳು x, x, 5, 6, 5, -2 ಆಗಿದ್ದು ಮತ್ತು ಅದರ ವಿಸ್ತೀರ್ಣವು 32 ಚದರಮಾನಗಳಾಗಿದ್ದರೆ x ನ ಬೆಲೆ ಏನು ಅಂತ.
ನೋಡ್ರಿ ಒಂದು ತ್ರಿಭುಜದ ಶೃಂಗ ಬಿಂದುಗಳು ಕೊಟ್ಟಿದ್ದಾನೆ. ತ್ರಿಭುಜದ ಶೃಂಗ ಬಿಂದುಗಳು ಒಂದು x, x ಅಂತ ಇದೆ, ಇನ್ನೊಂದು 5, 6 ಅಂತ ಇದೆ, 5, 6, ಮತ್ತೊಂದು ಶೃಂಗ ಬಿಂದು 5, -2 ಅಂತ ಇದೆ, 5, -2 ಅಂತ 3 ಶೃಂಗ ಬಿಂದುಗಳನ್ನು ಕೊಟ್ಟಿದ್ದಾನೆ. ಸೊ ತ್ರಿಭುಜದ ಶೃಂಗ ಬಿಂದುಗಳನ್ನು ಕೊಟ್ಟು ಅದರ ವಿಸ್ತೀರ್ಣ 32 ಚದರಮಾನಗಳು ಅಂತ ಕೊಟ್ಟು ಎಕ್ಸ್ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದಾನಲ್ಲ. ಈ 3 ಶೃಂಗ ಬಿಂದುಗಳಿದಾವಲ್ಲ, ಒಂದನ್ನು x1 y1 ಅಂತ ಬರೆಯೋಣ, ಮತ್ತೊಂದನ್ನು x2 y2 ಅಂತ ಬರ್ಕೊಳ್ಳೋಣ, ಇನ್ನೊಂದನ್ನು x3 y3 ಅಂತ ಬರ್ಕೊಂಡ್ಬಿಟ್ಟು x3 y3 ಅಂತ ಬರ್ಕೊಂಡು ಸೊ ತ್ರಿಭುಜದ 3 ಶೃಂಗ ಬಿಂದುಗಳನ್ನು ಕೊಟ್ಟಾಗ ಅದರ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ a = 1/2 × x1 × y2 - y3 ಅಂತ ಬರಿತೀವಿ, ಪ್ಲಸ್ x2 ಬರ್ಕೊಂಡು ನೆಕ್ಸ್ಟ್ y3 - y1 ಅಂತ ಬರಿಬೇಕು, ಪ್ಲಸ್ x3 ಅಂತ ಬರ್ಕೊಂಡು ನೆಕ್ಸ್ಟ್ y1 - y2 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬಂದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಇದು. ಸೊ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಟಾಗ, ನಿರ್ದೇಶಾಂಕಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಈ ಫಾರ್ಮುಲಾ ಇದೆ. ಸೊ ಇಲ್ಲಿ 1/2 ಬರೆಯೋಣ. x1 ಅಂದರೆ ಇಲ್ಲಿ x ಇದೆ, ಆಮೇಲೆ a ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ, 32 ಚದರಮಾನಗಳಂತಿದೆಯಲ್ಲ, a ಜಾಗದಲ್ಲಿ 32 ಬರೀಬೇಕು ಫಸ್ಟ್ ಲೆಫ್ಟ್ ಸೈಡಲ್ಲಿ. ಇಲ್ಲಿ x1 ಅಂದರೆ x ಇದೆ, x1 ಜಾಗದ x ಬರ್ಕೊಳ್ಳೋಣ. y2 ಅಂದರೆ ನೋಡ್ರಿ, y2 ಅಂದರೆ ಎಷ್ಟಿದೆ, 6 ಇದೆ, 6 ಬರಿತೀನಿ, ಮೈನಸ್ y3 ಅಂದರೆ -2 ಇದೆ. ಸೊ ಈ ಮೈನಸ್ ಬಿಕಮ್ಸ್ +2 ಆಗುತ್ತೆ, ಅದು +2 ಬರಿತೀನಿ, ಪ್ಲಸ್ x2 ಅಂದರೆ ಇಲ್ಲಿ 5 ಇದೆ, 5 ಬರಿಬೇಕು x2 ವ್ಯಾಲ್ಯೂ. y3 ಅಂದರೆ ನೋಡ್ರಿ ಇಲ್ಲಿ -2 ಇದೆ, -2 ಬರಿತೀನಿ, ಮೈನಸ್ y1 ಅಂದರೆ x ಇದೆ, x ಬರೀತಾ ಅದನ್ನು, ಪ್ಲಸ್ x3 ಅಂದರೆ 5 ಇದೆ, 5 ಬರಿತೀನಿ, y1 ಅಂದರೆ x ಇದೆ, ಮೈನಸ್ y2 ಅಂದರೆ 6 ಇದೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರೋಣ, ನಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ಈ /2 ಈ ಸೈಡ್ ಹೋದರೆ × 2 ಆಗುತ್ತೆ, 32 × 2 64 ಆಗುತ್ತೆ. ಈ ಒಂದೇನು ಅವಶ್ಯಕತೆ ಇಲ್ಲ. ಇಲ್ಲಿ 6 + 2 8 ಆಗುತ್ತೆ, ಇವೆರಡು ಕೂಡಿದ್ರೆ 8 × x ಅಂದರೆ 8x ಬರುತ್ತೆ. ಇಲ್ಲಿ 5ರಿಂದ ಗುಣಾಕಾರ ಮಾಡೋಣ, ಪ್ಲಸ್ × ಮೈನಸ್ ಆಗುತ್ತೆ, 5 2 10 ಬರುತ್ತೆ. ಇಲ್ಲಿ ಪ್ಲಸ್ × ಮೈನಸ್ ಬರುತ್ತೆ, 5 × x ಅಂದರೆ 5x ಬರುತ್ತೆ. ಇಲ್ಲಿ 5 × x ಅಂದರೆ 5x ಬರುತ್ತೆ, 5x ಬರೀತೀನಿ, ಪ್ಲಸ್ × ಮೈನಸ್ ಅಂದರೆ ಮೈನಸ್ಸು, 5 6 30 ಬರುತ್ತೆ, 30 ಬರೀತೀನಿ. ಸೊ ಇವಾಗ -5x + 5x ಕ್ಯಾನ್ಸಲ್ ಆಗುತ್ತೆ, -10 -30 ಅಂದರೆ -40, ರೈಟ್ ಸೈಡಿಗೆ ಬಂದರೆ +40 ಆಗುತ್ತೆ, 64 + 40 ಬರೀತೀನಿ, ಇಲ್ಲಿ 8x ಮಾತ್ರ ಉಳಿಯುತ್ತೆ. ಇವೆರಡು ಕೂಡಿದಾಗ 104 ಆಗುತ್ತೆ. 8 ಅನ್ನೋದು ಈ ಸೈಡ್ ಬಂದರೆ /8 ಆಗುತ್ತೆ, 8 1 8 2 ಉಳಿಯುತ್ತೆ, 8 3 24 ಕ್ಯಾನ್ಸಲ್ ಆಗಿ x = 13 ಬರುತ್ತೆ. x = 13 ಯೂನಿಟ್ಸ್ ಅಂತ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಎಕ್ಸ್ನ ಬೆಲೆ ಎಷ್ಟು ಅಂದರೆ 13 ಯೂನಿಟ್ಸ್ ಬರುತ್ತೆ, ಎರಡನೇ ಆಪ್ಷನಲ್ಲಿದೆ. ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. ನೋಡ್ರಿ, ಒಬ್ಬ ವ್ಯಕ್ತಿಯು ಪಾರ್ಸಲ್ಗಳಲ್ಲಿ ಪ್ಯಾಕ್ ಮಾಡಲು ನಿರ್ದಿಷ್ಟ ಸಂಖ್ಯೆಯ ಸಣ್ಣ ಪೆಟ್ಟಿಗೆಗಳನ್ನು ಹೊಂದಿರುತ್ತಾನೆ. ಒಂದು ಪಾರ್ಸಲಲ್ಲಿ 3, 4, 5 ಅಥವಾ 6 ಪ್ಯಾಕ್ ಮಾಡಿದರೆ ಅವನಿಗೆ 1 ಉಳಿಯುತ್ತದೆ. ಅವನು ಒಂದು ಪಾರ್ಸಲ್ನಲ್ಲಿ 7 ಪ್ಯಾಕ್ ಮಾಡಿದರೆ ಯಾವುದೂ ಉಳಿಯುವುದಿಲ್ಲ. ಅವನು ಪ್ಯಾಕ್ ಮಾಡಬೇಕಾದ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತಿದೆ. ನೋಡ್ರಿ, ಒಂದು ಪಾರ್ಸಲ್ ಬಾಕ್ಸಲ್ಲಿ 3 ತುಂಬಿಸ್ತಾ ಹೋದರೆ 1 ಉಳಿಯುತ್ತೆ, 4 ತುಂಬಿಸ್ತಾ ಹೋರೋ ಬಾಕ್ಸಲ್ಲಿ 1 ಉಳಿಯುತ್ತೆ, 5 ತುಂಬಿಸ್ತಾ ಹೋದ್ರೆ 1 ಎಕ್ಸ್ಟ್ರಾ ಉಳಿಯುತ್ತೆ, 6 ತುಂಬಿಸ್ತಾ ಹೋದ್ರೆ 1 ಎಕ್ಸ್ಟ್ರಾ ಉಳಿಯುತ್ತೆ. ಆದರೆ 7 ತುಂಬಿಸ್ತಾ ಹೋದ್ರೆ ಕರೆಕ್ಟಾಗಿ ಯಾವುದು ಪ್ಯಾಕ್ ಉಳಿಯೋದಿಲ್ಲ ಅಂತೇಳಿದ್ದಾನೆ. ಹಾಗಾದರೆ ಪ್ಯಾಕ್ ಮಾಡಬೇಕಾದ ಒಟ್ಟು ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತ. ಸುಮಾರು ಪೆಟ್ಟಿಗೆಗಳಿದ್ದಾವೆ, ಒಂದೊಂದರಲ್ಲಿ 3 ಮಾಡ್ತಾ ಹೋದರೆ ಎಕ್ಸ್ಟ್ರಾ 1 ಉಳಿಯುತ್ತೆ, 4 ಒಂದು ಬಾಕ್ಸಲ್ಲಿ ಕೂರಿಸ್ತಾ ಹೋದ್ರೆ ಮತ್ತೊಂದು ಎಕ್ಸ್ಟ್ರಾ ಉಳಿಯುತ್ತೆ, 5 ಕೂರಿಸ್ತಾ ಹೋದ್ರೆ 1 ಎಕ್ಸ್ಟ್ರಾ ಉಳಿಯುತ್ತೆ, 6 ಕೂರಿಸ್ತಾ ಹೋದ್ರೆ 1 ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಾದ್ರೆ ಒಂದು ಬಾಕ್ಸಲ್ಲಿ 7 ಪೆಟ್ಟಿಗೆಗಳನ್ನು ಕೂರಿಸ್ತವ್ರೆ ಎಕ್ಸ್ಟ್ರಾ ಉಳಿಯೋದೇ ಎಲ್ಲ ಕರೆಕ್ಟಾಗಿ ಫಿಲ್ ಆಗುತ್ತೆ. ಹಾಗಾದ್ರೆ ಅವನು ಪ್ಯಾಕ್ ಮಾಡಬೇಕಾದ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನಂದರೆ ವೆರಿ ಸಿಂಪಲ್. ನೋಡ್ರಿ, ನಾವೇನು ಮಾಡ್ಬೇಕಂದ್ರೆ 7 ಪ್ಯಾಕ್ ಮಾಡ್ತವ್ರೆ ಯಾವ ಉಳಿಯಲ್ಲ ಅಂದಮೇಲೆ ಇದರ ಅವಶ್ಯಕತೆ ಇಲ್ಲ. ಈ 3, 4, 5 ಮತ್ತು 6ಕ್ಕೆ ಲಾಸ್ ಸಹ ಕಂಡಿಡ್ಕೊಳ್ಳೋಣ. ಸೊ ಇಲ್ಲಿ ಯಾವಾರು 2 ಸಂಖ್ಯೆ ಡಿವೈಡ್ ಆದ್ರೆ ಸಾಕು, 3 ರಿಂದ 5, 3 1 3, 4 ಡಿವೈಡ್ ಆಗಲ್ಲ, 5 ಹಾಗೆ ಬರೆಯೋಣ, 3 2 6 ಕ್ಯಾನ್ಸಲ್ ಆಗುತ್ತೆ. 2 ಸಂಖ್ಯೆ ಡಿವೈಡ್ ಆದರೆ ಸಾಕು, ಲಾಸ್ ಆದಲ್ಲಿ ಡಿವೈಡ್ ಮಾಡ್ಬೋದು. ಇದು 1 ಹಾಗೆ ಇರಲಿ, 2 2 4, 5 ಹಾಗೆ ಇರಲಿ, 2 1 2. ಇಲ್ಲಿಗೆ ಸ್ಟಾಪ್ ಮಾಡಿ ಇವೆಲ್ಲ ಗುಣಾಕಾರ ಮಾಡಿರಿ, ಲಾಸ್ ಸಹ ಸಿಗುತ್ತೆ. 5 × 2 1 ಅವಶ್ಯಕತೆ ಇಲ್ಲ, 5 × 2 10, 10 × 2 20, 20 × 3 ಅಂದರೆ 60 ಬರುತ್ತೆ, ಲಾಸ್ ಸಹ 60 ಬಂತು LCM. ಸೊ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನು 60ರಿಂದ ಭಾಗಿಸ್ಬೇಕು.
ಇಲ್ಲಿ ಯಾವ ಸಂಖ್ಯೆನ ನೀವು 60ರಿಂದ ಭಾಗಿಸಿದ್ರೆ ಶೇಷ 1 ಬರ್ಬೇಕು ಅಂಥ ಸಂಖ್ಯೆ ಯಾವುದು? ಯಾಕಂದರೆ 1 ಉಳಿಯುತ್ತೆ ಅಂತ ಕೊಟ್ಟಿರೋದ್ರಿಂದ ಸೊ ಇಲ್ಲಿರೋ ಸಂಖ್ಯೆಗಳನ್ನು 60ರಿಂದ ಭಾಗಿಸಿದ್ರೆ ಶೇಷ 1 ಬರಬೇಕು. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಯಾವ ಸಂಖ್ಯೆನ 60ರಿಂದ ಭಾಗಿಸಿದ್ರೆ ಶೇಷ 1 ಉಳಿಯುತ್ತೆ ನೋಡ್ರಿ. ನೋಡ್ರಿ ಇಲ್ಲಿ 60ರಿಂದ 106 ಭಾಗಿಸಿದಾಗ ಶೇಷ ಇಲ್ಲಿ 46 ಬರುತ್ತೆ. ಇದು ರಾಂಗ್ ಆನ್ಸರು. 60ರಿಂದ 309 ಡಿವೈಡ್ ಮಾಡಿರಿ. 65 300 ಕ್ಯಾನ್ಸಲ್ ಆಗಿ ಶೇಷ 9 ಉಳಿಯುತ್ತೆ. ಇದು ರಾಂಗ್ ಆನ್ಸರು. 60ರಿಂದ 400 ಡಿವೈಡ್ ಮಾಡಿದ್ರೆ 66 360 ಕ್ಯಾನ್ಸಲ್ ಆಗಿ ಶೇಷ 40 ಉಳಿಯುತ್ತೆ. ಇದು ರಾಂಗ್ ಆನ್ಸರು. ಇದು 65 300 ಕ್ಯಾನ್ಸಲ್ ಆಗಿ ಶೇಷ 1 ಕರೆಕ್ಟ್ ಉಳಿಯುತ್ತೆ. 1 ಉಳಿಯುತ್ತೆ ಅಂತಿದೆಯಲ್ಲ. ಸೊ ಹಾಗಾಗಿ 301ಗೆ ಸರಿ ಉತ್ತರ ಆಗುತ್ತೆ. ಆಮೇಲೆ ಈ 301 ನೋಡ್ರಿ, ಒಂದು ಇದರಲ್ಲಿ ಪೆಟ್ಟಿಗೆಯಲ್ಲಿ 7 ಪ್ಯಾಕ್ ಮಾಡ್ತಾ ಹೋದರೆ 7ರಿಂದ ಕರೆಕ್ಟಾಗಿ ಡಿವೈಡ್ ಆಗುತ್ತೆ. 7 4 28, 2 ಉಳಿಯುತ್ತೆ. 7 3 21 ಶೇಷ 0 ಉಳಿಯುತ್ತೆ. ಅಂದರೆ ಯಾವುದು ಉಳಿಯಲ್ಲ ಅಂದರೆ 7ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 301 ಅನ್ನೋದು 7ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. 3 4 5 6ರಿಂದ ಭಾಗಿಸಿದ್ರೆ ಶೇಷ 1 ಬರುತ್ತೆ. ನೋಡಿರಿ 301ನ್ನು 3ರಿಂದ ಡಿವೈಡ್ ಮಾಡಿರಿ ಶೇಷ 1 ಬರುತ್ತೆ. 4ರಿಂದ ಡಿವೈಡ್ ಮಾಡಿರಿ ಇದನ್ನ ಶೇಷ 1 ಬರುತ್ತೆ. ಇದನ್ನ 5ರಿಂದ ಡಿವೈಡ್ ಮಾಡಿರಿ 1 ಬರುತ್ತೆ. 6ರಿಂದ ಡಿವೈಡ್ ಮಾಡಿರಿ 1 ಬರುತ್ತೆ. 7ರಿಂದ ಡಿವೈಡ್ ಮಾಡಿದ್ರೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಶೇಷ 0 ಬರುತ್ತೆ. ಹಾಗಾಗಿ 100% ಇದಕ್ಕೆ 301 ಸರಿಯಾದ ಉತ್ತರ ಆಗುತ್ತೆ. ಹಿಂಗೆ ಮಾಡ್ಬೋದು ಆನ್ಸರ್ನ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಂದು ಸಂಸ್ಥೆಯಲ್ಲಿ 40% ಉದ್ಯೋಗಿಗಳು ಮೆಟ್ರಿಕ್ಯುಲೇಷನ್ ಪೂರ್ಣಗೊಳಿಸಿದರು. ಉಳಿದ ಉದ್ಯೋಗಿಗಳಲ್ಲಿ 50% ಪದವೀಧರರು, ಉಳಿದ ಉದ್ಯೋಗಿಗಳಲ್ಲಿ 50% ಸ್ನಾತಕೋತ್ತರ ಪದವಿ ಪಡೆದವರು ಮತ್ತು ಉಳಿದ 75 ಜನರು PhD ಪದವಿ ಪಡೆದವರು. ಎಷ್ಟು ಉದ್ಯೋಗಿಗಳು ಪದವೀಧರರು ಅಂತ ಕೇಳಿದೆ. ಸೊ ಉಳಿದ 75 ಜನರು PhD ಪದವಿ ಪಡೆದವರು ಅಂತ ಕೇಳಿದೆಯಲ್ಲ. ಒಂದು ಸಂಸ್ಥೆಯಲ್ಲಿ 40% ಉದ್ಯೋಗಿಗಳು ಮೆಟ್ರಿಕ್ಯುಲೇಷನ್ ಅಂದರೆ SLC ಪಾಸ್ ಆಗಿದ್ದಾರೆ ಅಂತ. 40% ನೋಡ್ರಿ, ಒಂದು ಸಂಸ್ಥೆಯಲ್ಲಿ ಟೋಟಲಿ 100% ಎಂಪ್ಲಾಯೀಸ್ ಇದ್ದಾರೆ ಅಂದರೆ ಅದ್ರಲ್ಲಿ 40% SLC ಪಾಸ್ ಆದರಿದ್ದಾರೆ ಅಂದರೆ ನಾವು ಉಳಿದವರು 60%, ಉಳಿದ ಉದ್ಯೋಗಿಗಳು 60%. ನೋಡ್ರಿ, ಉಳಿದ ಉದ್ಯೋಗಿಗಳು ಅಂದರೆ 60% ಉದ್ಯೋಗಿಗಳು ಉಳ್ಕೊಂಡಿದ್ದಾರೆ. ಆ ಉಳಿದ 60%ರಲ್ಲಿ 50% ಪದವೀಧರರು ಇದ್ದಾರೆ ಅಂತ. ನೋಡ್ರಿ, ಈ 60ಕ್ಕೆ 50% ಅಂದರೆ 6 30 ಅಂದರೆ 30% ಆಗ್ತಾರೆ. 60%ಗೆ 50% ಅಂದರೆ 60ಗೆ ಅರ್ಧ 30% ಪದವೀಧರರು, ಡಿಗ್ರಿ ಹೋಲ್ಡರ್ಸ್ ಅಂತೇಳಿದ್ದಾನೆ. ಡಿಗ್ರಿ ಹೋಲ್ಡರ್ಸ್ ಅಂತೇಳಿದ್ದಾನೆ, ಪದವೀಧರರು ಅಂತ. ಉಳಿದ ಉದ್ಯೋಗಿಗಳಲ್ಲಿ 50% ಸ್ನಾತಕೋತ್ತರ ಪದವೀಧರರು ಅಂತ. ನೋಡ್ರಿ, ಇಲ್ಲಿ ಟೋಟಲ್ಲಿ 60ರಲ್ಲಿ 30 ಹೋಯ್ತು ಅಂದರೆ ಇನ್ನು ಎಷ್ಟು ಉಳಿತಾರೆ ಅಂದರೆ 30% ಉಳ್ಕೊಂಡಿದ್ದಾರೆ ಅಂತ. ಇನ್ನು 30% ಉಳ್ಕೊಂಡಿದ್ದಾರೆ ಅಂತ ಅರ್ಥ. ಉಳಿದ 30%ರಲ್ಲಿ ನೋಡ್ರಿ, ಟೋಟಲಿ 40% SLC ಆಗಿದ್ದಾರೆ. ಇನ್ನು ಉಳಿದವರು 60%. 60ರಲ್ಲಿ 50% ಅಂದರೆ 30 ಆಗುತ್ತೆ. ಸೊ 40 + 30 70 ಆದರೆ ಇನ್ನು ಉಳಿದವರು 30% ಎಂಪ್ಲಾಯೀಸ್. ಉಳಿದ ಎಂಪ್ಲಾಯೀಸಲ್ಲಿ 50% ಅಂದರೆ ಈ 30ಕ್ಕೆ 50% ಮಾಡ್ಕೋಬೇಕು. 30ಕ್ಕೆ 50% ಅಂದರೆ 30ರಲ್ಲಿ ಅರ್ಧ ಅಂತ. ಅಂದರೆ 15% ಎಂಪ್ಲಾಯೀಸ್ PG ಓದಿದ್ದಾರೆ ಅಂತ, ಪೋಸ್ಟ್ ಗ್ರಾಜ್ಯುಯೇಟ್ ಸ್ನಾತಕೋತ್ತರ ಪದವಿ ಪಡೆದವರು ಅಂತ. ಮತ್ತು ಉಳಿದ 75 ಜನರು PhD ಪದವಿ ಪಡೆದರು ಅಂತೇಳಿದ್ದಾರೆ. ಉಳಿದ 75 ಜನರು PhD ಪದವಿ ಅಂತೇಳಿದ್ದಾರೆ. ಸೊ ಉಳಿದ 75 ಜನರಂದರೆ 40 + 30 70 + 15 ಅಂದರೆ 85. 85 ಪ್ಲಸ್ ಇನ್ನು 15%. 15% ಅಂದರೆ ಅದು 75 ಜನ ಆಗ್ತಾರೆ. 15%ಗೆ 75 ಜನ ಅಂತ. 15%ಗೆ 75 ಜನ ಆದರೆ ಇಲ್ಲಿ ಕೇಳಿರೋದು ಏನಂದರೆ ಎಷ್ಟು ಉದ್ಯೋಗಿಗಳು ಪದವೀಧರರು ಅಂದರೆ 30% ಉದ್ಯೋಗಿಗಳು ಪದವೀಧರರು ಅಂತ ಇಲ್ಲಿ ಸಿಕ್ಕಿದೆ. ಸೊ ಇಂಟು 30% ಮಾಡ್ಕೋಬೇಕು. 15 ಅಂದರೆ 15 2 30 ಕ್ಯಾನ್ಸಲ್. 75 2 150 ಜನ ಪದವೀಧರರು ಇದ್ದಾರೆ. ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಈ ರೀತಿಯೂ ಮಾಡ್ಕೋಬೋದು, ಅಥವಾ ಇದನ್ನ ಇನ್ನೊಂದು ರೀತಿಯೂ ಹೇಳ್ಕೊಡ್ತೀನಿ. ಟೋಟಲ್ ಒಂದು ಸಂಸ್ಥೆಯಲ್ಲಿರೋದು ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, X ಅಂತ ಬರ್ತೀನಿ. ಅದರಲ್ಲಿ 40% ಉದ್ಯೋಗಿಗಳಂದರೆ ನಾವು ಉಳಿದಿರೋ 60% ಉಳಿತಾರೆ. 60/100 ಬರ್ಕೋಬೇಕು. 40% ಉದ್ಯೋಗಿಗಳು SLC ಆಗಿದ್ದಾರೆ ಅದರ ಅಂದರೆ ಉಳಿದಿರೋ 60%. ಸೊ ಆಮೇಲೆ ಉಳಿದ ಉದ್ಯೋಗಿಗಳಲ್ಲಿ 50% ಪದವೀಧರರು ಇದ್ದಾರೆ ಅಂದರೆ ಇನ್ನು 50% ಎಂಪ್ಲಾಯೀಸ್ ಉಳ್ಕೊಂಡಿದ್ದಾರೆ ಅಂತ. ಮತ್ತು ಉಳಿದ ಉದ್ಯೋಗಿಗಳಲ್ಲಿ 50% PG ಮಾಡಿರೋದಾರ ಅಂದರೆ ಇನ್ನು 50% ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಮತ್ತು ಉಳಿದ 75 ವಿದ್ಯಾರ್ಥಿಗಳು, ಉಳಿದ 75 ಉಳಿದವರು ಟೋಟಲಿ ಉಳಿದವರು PhD ಪಡೆದವರು ಉಳಿದವರು ಎಷ್ಟು ಅಂದರೆ =75 ಮೆಂಬರ್ಸ್ ಉಳಿದವರು =75 ಬರಬೇಕು. ನೋಡಿರಿ, 40% ಉದ್ಯೋಗಿಗಳದ ಅಂದರೆ ಉಳಿದವರು 60%.
50% ಪದವೀಧರ ಇದ್ದಾರೆ ಅಂದರೆ ಇನ್ನು 50% ಉಳ್ಕೊಂಡಿದ್ದಾರೆ ಅಂತ. 50% PG ಪಡೆದಿದ್ದಾರೆ ಅಂದರೆ ಇನ್ನು 50% ಉಳ್ಕೊಂಡಿದ್ದಾರೆ. ಉಳಿದರ ಸಂಖ್ಯೆ 75 PhD ಪದವರು = 75 ಬರ್ಕೊಂಡು ಮೇಲೆ ಕೆಳಗಡೆ ಕ್ಯಾನ್ಸಲ್ ಮಾಡಿರಿ. 51 52 51 52 ಸೊ 23 25 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 3 2 6 1 ಉಳಿಯುತ್ತೆ, 3 15 ಕ್ಯಾನ್ಸಲ್. ಸೊ x = 5 2 10 10 2 20 25 × 20 ಬರ್ಕೋಬೇಕು. 25 × 20 ಅಂದರೆ 25 2 50 500 ಜನ ಆಗ್ತಾರೆ. ಅಂದರೆ ಟೋಟಲ್ ಎಂಪ್ಲಾಯೀಸ್ 500 ಜನ ಇದ್ದಾರೆ ಅಂತ. ಸೊ 500 ಜನ ಎಂಪ್ಲಾಯೀಸಲ್ಲಿ 40% ನೋಡ್ರಿ, 500 ಜನಕ್ಕೆ 40% SLC ಆಧಾರ ಇದ್ದಾರೆ ಅಂತ. ಸೊ 500 ಅಂದರೆ 105 500 40 × 5 ಅಂದರೆ 200 ಜನ SLC ಪಡೆದವರು ಆಗಿರೋರಿದ್ದಾರೆ ಎಂಪ್ಲಾಯೀಸು ಅಂತ. 500 ಜನದಲ್ಲಿ 200 ಜನ SLC ಆಧಾರನ ಮೈನಸ್ ಮಾಡಿದ್ರೆ ಉಳಿದ ಉದ್ಯೋಗಿಗಳು 300 ಜನ ಉಳಿತಾರೆ. 300 ಜನದಲ್ಲಿ 50% ಅಂದರೆ 50%, 300ಕ್ಕೆ 50% ಮಾಡ್ಕೋಬೇಕು ಅಂದರೆ 100 ಅಂದರೆ 100 3 300 3 × 50 ಅಂದರೆ 150 ಜನ ಎಂಪ್ಲಾಯೀಸ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಡಿಗ್ರಿ ಹೋಲ್ಡರ್ಸ್ 150 ಜನ, ಸೆಕೆಂಡ್ ಆಪ್ಷನ್ ಕರೆಕ್ಟು. ಈ ರೀತಿನೂ ಆನ್ಸರ್ ಮಾಡ್ಬೋದು ಅಂತ ಆಗಲೇ ಹೇಳ್ಕೊಟ್ಟೆ. ಸೊ ಆಗಲೇನೂ ಇದೇ ಆನ್ಸರ್ ಬಂದದ್ದು 150. ಈ ಮೆಥಡಲ್ಲಿ ಮಾಡಿದ್ರೆ ಇದೇ ಆನ್ಸರೇ ಬರುತ್ತೆ 150ನೇ. ಯಾವ ಮೆಥಡಲ್ಲಿ ಬೇಕಾದರೂ ಆನ್ಸರ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಕ್ವಶನ್ ಬರೋಣ. ಸುಲ್ತಾನು ಅಹಮದ್ ಕಾಶಿಮು ತಲಾ ರು 20,000 ಹೂಡಿಕೆ ಮಾಡಿ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. 5 ತಿಂಗಳ ನಂತರ ಸುಲ್ತಾನ್ 5,000 ಹಿಂಪಡೆಯುತ್ತಾನೆ, ಅಹಮದ್ 4,000 ಹಿಂಪಡೆಯುತ್ತಾನೆ ಮತ್ತು ಕಾಶಿಮ್ 6,000 ಹೆಚ್ಚು ಹೂಡಿಕೆ ಮಾಡುತ್ತಾನೆ. ವರ್ಷದ ಕೊನೆಯಲ್ಲಿ ಒಟ್ಟು ರು 69,900 ಲಾಭ ದಾಖಲಾಗಿದೆ. ಪ್ರತಿಯೊಬ್ಬರ ಪಾಲನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಸಿಂಪಲ್ ನೋಡ್ರಿ, ಇಲ್ಲಿ ಸುಲ್ತಾನು, ಅಹಮದ್ ಮತ್ತು ಕಾಶಿಮ್ ಅಂತ 3 ಜನ ಇದ್ದಾರೆ. ಪ್ರತಿಯೊಬ್ಬರು ಸ್ಟಾರ್ಟಿಂಗ್ 20,000 ಇನ್ವೆಸ್ಟ್ ಮಾಡ್ಯಾರ. ಇವನು 20,000 ಇನ್ವೆಸ್ಟ್ ಮಾಡಿದ್ದಾನೆ, ಇವನು ಅಹಮದ್ 20,000 ಇನ್ವೆಸ್ಟ್ ಮಾಡಿದ್ದಾನೆ, ಇವನು 20,000 ಇನ್ವೆಸ್ಟ್ ಮಾಡಿದ್ದಾನೆ ಕಾಶಿಮ್. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ 5 ತಿಂಗಳ ನಂತರ ಅಂತ ಕೊಟ್ಟಿದ್ದಾನೆ. ಅಂದರೆ ಇವರ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ 5 ತಿಂಗಳವರೆಗೂ ಮಾತ್ರ ಇರುತ್ತೆ. ಈ 20,000 ಅನ್ನೋದು ಮೊದಲ 5 ತಿಂಗಳ ಅವಧಿವರೆಗೂ ಇರುತ್ತೆ. ಹಾಗಾಗಿ × 5 ಬರೀತಾ ಇದ್ದಾನೆ. ಸೊ 5 ತಿಂಗಳಾದಮೇಲೆ ಸುಲ್ತಾನ್ 5,000 ಹಿಂಪಡಿತಾನೆ. 20,000ದಲ್ಲಿ ಇವನು 5,000 ವಾಪಸ್ ಪಡ್ಕೊಂಡಂದರೆ ಉಳಿಯೋದಿನ 15,000 ಉಳಿಯುತ್ತೆ. ಈ 15,000 ಉಳಿದ 7 ತಿಂಗಳ ಅವಧಿವರೆಗೂ ಇರುತ್ತೆ. ಸೊ ಹಾಗಾಗಿ × 7 ಬರೀತೀನಿ. ಫಸ್ಟ್ 5 ತಿಂಗಳು, ನೆಕ್ಸ್ಟ್ 7 ತಿಂಗಳವರೆಗೂ. ಸೊ ಅಹಮದ್ ನೋಡ್ರಿ 20,000 ಮೊದಲು 5 ತಿಂಗಳಿಗೆ ಇರುತ್ತೆ. ಇವನು ಕೂಡ ಏನು ಮಾಡ್ತಾನೆ ಅಂದರೆ 4,000 ಹಿಂಪಡಿತಾನೆ. ಅಂದರೆ ಇನ್ನು 16,000 ಉಳಿಯುತ್ತೆ. ಈ 16,000 ಉಳಿದ 7 ತಿಂಗಳ ಅವಧಿವರೆಗೂ ಇರುತ್ತೆ. × 7 ಬರೀತೀನಿ. ಕಾಶಿಮ್ 20,000 ಮೊದಲು 5 ತಿಂಗಳವರೆಗೆ ಇರುತ್ತೆ. ಆ 5 ತಿಂಗಳ ಆದಮೇಲೆ ಮತ್ತು 6,000 ಹೆಚ್ಚಿಗೆ ಹೂಡಿಕೆ ಮಾಡಿದ್ದಾನೆ. ಅಂದರೆ 20,000 ಇರೋದು 26,000 ಆಗುತ್ತೆ. ಅದು ಇನ್ನು ಉಳಿದ 7 ತಿಂಗಳ ಅವಧಿವರೆಗೆ ಇರುತ್ತೆ. × 7 ಬರ್ಕೋಬೇಕು. ಸೊ ಅಲ್ಲಿ 20,000 × 5 1 ಲಕ್ಷ ಆಗುತ್ತೆ. 15 ಒಳ್ಳೆ 105 1 ಲಕ್ಷ ಆಗುತ್ತೆ. ಇದು ಪ್ಲಸ್ 15 ಒಳ್ಳೆ 105 1,05,000 ಆಗುತ್ತೆ. ಇದು 1 ಲಕ್ಷ ಆಗುತ್ತೆ. 20 × 5 ಅಂದರೆ ಇದು 16 ಒಳ್ಳೆ ಎಷ್ಟು ಬರುತ್ತೆ ಅಂದರೆ 116 96 16 ಒಳ್ಳೆ 112 1,12,000 ಆಗುತ್ತೆ. 1,12,000. ಇದು 25 20,000 × 5 ಅಂದರೆ 1 ಲಕ್ಷ. ಇಲ್ಲಿ 0 0 0 7 42 ಕ್ಯಾರಿ 2 7 14 2 18 1,82,000 ಆಗುತ್ತೆ. ಇವೆರಡು ಕೂಡ್ರಿ 2,05,000 ಆಗುತ್ತೆ. 2,05,000. ಇವೆರಡು ಕೂಡ್ರಿ 2,12,000 ಆಗುತ್ತೆ. 2,12,000. ಇವೆರಡು ಕೂಡ್ರಿ 2,82,000 ಆಗುತ್ತೆ. 2,82,000. ಇಲ್ಲಿರೋ 3 0, ಇಲ್ಲಿರೋ 3 0, ಇಲ್ಲಿರೋ 3 0 ಕ್ಯಾನ್ಸಲ್. 205 212 282 ಇವಷ್ಟು ಕೂಡಿದಾಗ 600 694 699 ಆಗುತ್ತೆ. 699 ಆಗುತ್ತೆ ಟೋಟಲ್ ರೇಷಿಯೋ. ಟೋಟಲ್ ರೇಷಿಯೋ 3 ಕೂಡಿದಾಗ 699 ಬರುತ್ತೆ. ಟೋಟಲ್ ರೇಷಿಯೋ 699ಗೆ ಟೋಟಲ್ ಲಾಭ 69,900 ರೂಪಾಯಿ ಆಗುತ್ತೆ. 69,900 ರೂಪಾಯಿ ಆಗುತ್ತೆ. ಅಂದರೆ 699 ಒಂದಲೇ ಇಲ್ಲ ಒಂದಲೇ ಕ್ಯಾನ್ಸಲ್ ಆಗಿ ಇನ್ನು 2 ಸೊನ್ನೆ ಪಕ್ಕ ಬರ್ಕೊಂಡ್ರೆ 100 ಬರುತ್ತೆ. ನೋಡಿರಿ, ಈ 100 × ಈ 205 ಮಲ್ಟಿಪ್ಲೈ ಮಾಡಿರಿ. ಸುಲ್ತಾನ್ದು 20,500 ರೂಪಾಯಿ ಒಂದು ಲಾಭ ಆಗಿರುತ್ತೆ. ಅದೇ 100 × 212 ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ 21,200 ಅನ್ನೋದು ಅಹಮದ್ನ ಲಾಭ ಆಗಿರುತ್ತೆ. ಅದೇ 100 × 282 ಹಾಕೊಂಡು ಗುಣಾಕಾರ ಮಾಡಿರಿ ಕಾಶಿಮ್ದು 2,82,000 ರೂಪಾಯಿ ಆಗಿರುತ್ತೆ. ಸೊ ಈ 3 ಯಾವ ಆಪ್ಷನ್ ಇದೆ ನೋಡಿರಿ. 2,05,000 ಸಾರಿ 20,500 21,200 ಆಮೇಲೆ 28,200 ಅಂತ ಫಸ್ಟ್ ಆಪ್ಷನಲ್ಲಿದೆ ನೋಡ್ರಿ. ಇವೇ ರೈಟ್ ಆನ್ಸರ್ ಆಗ್ತವೆ. ದಿಸ್ ಈಸ್ ದ ಆನ್ಸರ್.
ಈ ರೀತಿ ಇದು ಪಾರ್ಟ್ನರ್ಶಿಪ್ ರಿಲೇಟೆಡ್ ಪ್ರಾಬ್ಲಮ್ ಈ ರೀತಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬರೋಣ. ಇಬ್ಬರು ವ್ಯಕ್ತಿಗಳ ವಾರದ ಆದಾಯವು 7:3 ಅನುಪಾತದಲ್ಲಿರುತ್ತದೆ ಮತ್ತು ಅವರ ವೆಚ್ಚಗಳ ಅನುಪಾತವು 5:2 ಅನುಪಾತದಲ್ಲಿರುತ್ತೆ. ಪ್ರತಿಯೊಬ್ಬರು ವಾರಕ್ಕೆ 300 ಉಳಿಸಿದರೆ ಮೊದಲ ವ್ಯಕ್ತಿಯ ವಾರದ ಆದಾಯ ಎಷ್ಟು ಅಂತ ನೋಡ್ರಿ. ವೀಕ್ಲಿ ಇಬ್ಬರು ವ್ಯಕ್ತಿಗಳ ಆದಾಯ 7:3 ರೇಷು ಪ್ರಕಾರ ಇದೆ ಆದಾಯ. ಆಮೇಲೆ ವೆಚ್ಚಗಳ ಅನುಪಾತ 5:2 ಅಂತೇಳಿ ಇದನ್ನು 5:2 ರೇಷು ಪ್ರಕಾರ ಖರ್ಚು ಮಾಡ್ತಾರೆ ಅಂತ. ಪ್ರತಿಯೊಬ್ಬರು ವಾರಕ್ಕೆ 300 ರೂಪಾಯಿ ಉಳಿತಾಯ ಮಾಡಿದರೆ ಮೊದಲ ವ್ಯಕ್ತಿಯ ವಾರದ ಆದಾಯ ಎಷ್ಟಿರುತ್ತೆ, ವೀಕ್ಲಿ ಇನ್ಕಮ್ ಎಷ್ಟಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಇದನ್ನ ಸಿಂಪಲಾಗಿ ಬಿಡಿಸೋದು ಅಂದರೆ ಮೊದಲ ವ್ಯಕ್ತಿಯ ವಾರದ ಆದಾಯದ ಅನುಪಾತ 7 ಇದೆ. ಫಸ್ಟ್ ಪರ್ಸನ್ನ ವೀಕ್ಲಿ ಇನ್ಕಮ್ ರೇಷೋ 7 ಇದೆ ಅಂದರೆ ಈ 7ಇಂದ ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವುದು ಡಿವೈಡ್ ಆಗುತ್ತೋ ಅದೇ ರೈಟ್ ಆನ್ಸರ್. ನೋಡಿರಿ, 7ರಿಂದ 7,500 ಡಿವೈಡ್ ಮಾಡಿ ನೋಡಿರಿ, ಎಕ್ಸಾಕ್ಟ್ ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಬರುತ್ತೆ. 4,500 ಕೂಡ 7ರಿಂದ ಕರೆಕ್ಟ್ ಡಿವೈಡ್ ಆಗಲ್ಲ. 6,300 ಡಿವೈಡ್ ಆಗುತ್ತೆ. 5,400 ಕೂಡ 7ರಿಂದ ಡಿವೈಡ್ ಆಗಲ್ಲ. ಅಂದರೆ ಇದಕ್ಕೆ ಆನ್ಸರು 6,300 ಆಗುತ್ತೆ. 7ಇಂದ ಡಿವೈಡ್ ಆಗೋ ನಂಬರು 6,300. ಹಾಗಾಗಿ ಮೊದಲ ವ್ಯಕ್ತಿಯ ವಾರದ ಆದಾಯ 6,300 ಅಂತ ಹಿಂಗೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು, ಸಾಲ್ವ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸರ್ ನೆಕ್ಸ್ಟ್ ಪ್ರಶ್ನೆ ಬರೋಣ. ಒಬ್ಬ ಪುರುಷ 3 ಮಹಿಳೆಯರು ಮತ್ತು 4 ಹುಡುಗರು ಒಂದು ಕೆಲಸವನ್ನು 96 ಅವರ್ಸಲ್ಲಿ ಮಾಡ್ತಾರೆ. ಇಬ್ಬರು ಪುರುಷರು 8 ಹುಡುಗರು 80 ಗಂಟೆಯಲ್ಲಿ ಮಾಡ್ತಾರೆ. 2 ಪುರುಷರು ಮತ್ತು 3 ಮಹಿಳೆಯರು 120 ಗಂಟೆಯಲ್ಲಿ ಮಾಡ್ತಾರೆ. ಹಾಗಾದರೆ 5 ಪುರುಷರು 12 ಹುಡುಗರು ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂದರೆ 43 7/11 ಅವರ್ಸ್ ಆಗುತ್ತೆ ಇದಕ್ಕೆ ಆನ್ಸರು. ಸೊ ಅದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಇದೆ. ಟೈಮ್ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಎಕ್ಸಾಮಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ನಿಮಗೆ ಮಾಡೋಕ್ಕೆ ಬಂದರೆ ಸ್ವಲ್ಪ ಇದು ಅಪ್ಲೈಡ್ ಕ್ವಶನ್ನು ಲೆಂತಿ ಇದೆ. ಟೈಮ್ ಇದ್ದರೆ ಮಾಡಿರಿ, ಟೈಮ್ ಇಲ್ಲ ಅಂದರೆ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಹೇಳ್ಕೊಡ್ತೇನೆ ನಾನು. ಒಬ್ಬ ಪುರುಷ ಪ್ಲಸ್ 3 ಜನ ಮಹಿಳೆಯರು ಪ್ಲಸ್ 4 ಜನ ಬಾಯ್ಸು ಕೆಲಸ ಮಾಡಲಿಕ್ಕೆ 96 ಅವರ್ಸ್ ಬೇಕು. 96 ಅವರ್ಸ್. ಅದೇ ಇಬ್ಬರು ಪುರುಷರು ಮತ್ತು 8 ಜನ ಹುಡುಗರು ಅದೇ ಕೆಲಸ ಮಾಡಲಿಕ್ಕೆ 80 ಅವರ್ಸ್ ಬೇಕು. 80 ಅವರ್ಸ್. ನೋಡಿ, ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಈ ಮೊದಲನೇದಲ್ಲಿ ಈ ಜನರ ಸಂಖ್ಯೆ ಡಬಲ್ ಮಾಡ್ತೀನಿ. ಒಬ್ಬ ಪುರುಷ ಇದ್ದನ್ನು 2 ಜನ ಪುರುಷರು ಚೇಂಜ್ ಮಾಡ್ತೀನಿ. 3 ಜನ ಮಹಿಳೆಯರೆಲ್ಲ ಇದು ಡಬ್ಲ್ಯೂ ಇದು. 3 ಜನ ಮಹಿಳೆಯರನ್ನ 6 ಜನ ಮಹಿಳೆಯರು ಡಬಲ್ ಮಾಡ್ತೀನಿ. ಪ್ಲಸ್ 4 ಜನ ಬಾಯ್ಸರಲ್ಲಿ 8 ಜನ ಬಾಯ್ಸ್ ಆಗ್ತಾರೆ. ಇಲ್ಲಿ ಜನರ ಸಂಖ್ಯೆ ಡಬಲ್ ಆಯ್ತಂದರೆ ಕೆಲಸ ಮಾಡೋ ಅವಧಿ ಡಬಲ್ ಅಷ್ಟು ಅಂದರೆ ಅರ್ಧದಷ್ಟು ಕಡಿಮೆ ಆಗುತ್ತೆ. 96 ಅವರ್ಸ್ ಇರೋದು ಡಿವೈಡ್ ಬೈ 2 ಮಾಡಿರಿ, 48 ಅವರ್ಸಲ್ಲೇ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ 96 ಜನ ದಿನದಲ್ಲಿ ಮಾಡ್ತಾರೆ ಅಂದರೆ ಜನರ ಸಂಖ್ಯೆ ಡಬಲ್ ಆಯಿತು ಅಂದರೆ ಅರ್ಧದಷ್ಟು ದಿನದಲ್ಲೇ ಮುಗಿಯುತ್ತೆ, 48 ದಿನದಲ್ಲೇ ಕೆಲಸ ಮುಗಿಯುತ್ತೆ ಅಂತ. ಸೊ ಇವಾಗ ನೋಡಿರಿ, ಅವೆರಡು ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು ಅಂದರೆ 2 men 8 ಬಾಯ್ಸನ್ನು ಪೂರ್ತಿ ಎ ಅಂತ ತಗೊಳ್ಳೋಣ. ಇಲ್ಲಿ 2 men 8 ಬಾಯ್ಸ್ ಇದೆಯಲ್ಲ, ಇದು ಎ, ಇದು ಬಿ ಅಂತ ತಗೊಳ್ಳೋಣ. ಇವೆರಡು ಸೇರಿ ಎ, ಇದು ಸೇರಿ ಎ. ಯಾಕಂದರೆ ಇಲ್ಲಿ ಎ ಅಂದರೆ 2 men 8 ಬಾಯ್ಸ್ ಇದೆ. ಇಲ್ಲಿ 2 men 8 ಬಾಯ್ಸ್ ಅಂದರೆ ಎ, 6 women ಅಂದರೆ ಬಿ. ಅಂದರೆ ಎ ಅಂದರೆ 80 ಅವರ್ಸ್ ಅಂತ ಅರ್ಥ. ಇಲ್ಲಿ ಎ ಅಂದರೆ, ಬಿ ಅಂದರೆ ಎ ಪ್ಲಸ್ ಬಿ, ಇದು ಎ ಪ್ಲಸ್ ಬಿ ಅಂದರೆ 48 ಅವರ್ಸ್ ಅಂತ. ಎ ಅಂದರೆ 80 ಅವರ್ಸು, ಎ ಪ್ಲಸ್ ಬಿ ಅಂದರೆ 48 ಅವರ್ಸ್. ಅಂದರೆ ಇಲ್ಲಿ ಬಿ ಕಂಡುಹಿಡಿಬೋದು. ಬಿ ಕಂಡುಹಿಡಿಬೇಕಂದ್ರೆ ಎ ಕೊಟ್ಟು ಎ ಪ್ಲಸ್ ಬಿ ಕೊಟ್ಟು ಬಿ ಕಂಡುಹಿಡಿಬೇಕಂದ್ರೆ ಇವೆರಡೂ ನಂಬರ್ಸ್ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಮೈನಸ್ ಮಾಡಿರಿ. 80ರಲ್ಲಿ 48ನ್ನ ಮೈನಸ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 32 ಬರುತ್ತೆ. ಇದು 16 2 32, ಇದು 16 3 48 ಕ್ಯಾನ್ಸಲ್ ಆಗುತ್ತೆ. 2 4 8 0 ಪಕ್ಕ ಬರೀಬೋದು. 40 × 3 ಅಂದರೆ 120 ಅಂತ. 120 ಅಂದರೆ ಇಲ್ಲಿ ಬಿ ಅಂದರೆ 6 ಜನ ಮಹಿಳೆಯರು ಆ ಕೆಲಸವನ್ನು 120 ದಿನದಲ್ಲಿ ಮಾಡ್ತಾರೆ ಅಂತ. 6 ಜನ ಮಹಿಳೆಯರು ಆ ಕೆಲಸವನ್ನು 120 ದಿನದಲ್ಲಿ ಮಾಡ್ತಾರೆ ಅಂತ ಅರ್ಥ. ಸೊ ಇವಾಗ ಇನ್ನೊಂದು ಕಂಡೀಷನ್ ಇದೆ, 2 ಪುರುಷರು ಮತ್ತು 3 ಮಹಿಳೆಯರು ಅಂತಿದೆ. 2 ಪುರುಷರು ಮತ್ತು 3 ಮಹಿಳೆಯರು ಆ ಕೆಲಸ ಮಾಡಲಿಕ್ಕೆ 120 ಅವರ್ಸ್ ಬೇಕು ಅಂತೇಳಿದ್ದಾನೆ. ಇಲ್ಲಿ 6 ಜನ ಮಹಿಳೆಯರು 120 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದರೆ 3 ಜನ ಮಹಿಳೆಯರು ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಅಂತ ಕಂಡುಹಿಡ್ಕೊಳ್ಳೋಣ. ಸೊ ನೋಡಿರಿ, 3 ಅಂದರೆ 3 2 6 ಕ್ಯಾನ್ಸಲ್ ಆಗಿ 2 × 120 ಅಂದರೆ 240 ದಿನ ಬೇಕು. 3 ಜನ ಮಹಿಳೆಯರು ಆ ಕೆಲಸ ಮಾಡಲಿಕ್ಕೆ 240 ದಿನ ಬೇಕು.
ಸೊ ಇದು 3 ಜನ ಮಹಿಳೆಯರನ್ನ ಎ ಅಂತ ತಗೊಳ್ಳೋಣ, ಇದು ಎ ಇದು ಬಿ ಅಂತ ತಗೊಳ್ಳೋಣ, ಇದು ಸರಿ ಎ ಅಲ್ಲ ಇದು ಬಿ ಅಂತ ತಗೊಳ್ಳೋಣ, ಇದು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದರೆ 120, ಬಿ ಅಂದರೆ 3 ಜನ ಮಹಿಳೆಯರು, ಇಲ್ಲಿ 3 ಜನ ಮಹಿಳೆಯರು, ಇನ್ನೂ 40 ಇದೆ ಅಂದರೆ ಎ ಕಂಡುಹಿಡ್ಕೊಳ್ಳೋಣ. ಎ ಬೇಕು ಅಂದರೆ ಎ ಪ್ಲಸ್ ಬಿ ಕೊಟ್ಟು ಬಿ ಕೊಟ್ಟು ಎ ಬೇಕಂದ್ರೆ ಇವೆರಡು ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಅವೆರಡು ಮೈನಸ್ ಮಾಡೋಣ. 240 120 ಮೈನಸ್ ಮಾಡಿರಿ 120 ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಎ ಈಕ್ವಲ್ ಟು 240. ಎ ಅಂದರೆ ಅರ್ಥ ಏನು ಅಂದರೆ ಇಲ್ಲಿ 2 ಜನ ಪುರುಷರು ಆ ಕೆಲಸವನ್ನು 240 ಮಾಡ್ತಾರೆ ಅಂತ. 2 ಜನ ಪುರುಷರು ಆ ಕೆಲಸನ 240 ಡೇಸಲ್ಲಿ ಮಾಡ್ತಾರೆ ಅಂತ. ಸೊ ಇವಾಗ ಈ ಕಂಡೀಷನ್ ಯೂಸ್ ಮಾಡ್ಕೊಳ್ಳೋಣ. 7 ಜನ ಪುರುಷರು 240 ಡೇ ಮಾಡ್ತಾರೆ ಅಂದ್ರೆ ಇಲ್ಲಿ ಪ್ರಶ್ನೆಯಲ್ಲಿ 5 ಜನ ಪುರುಷ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಬರ್ಕೊಳ್ಳೋಣ. 5 ಜನ ಪುರುಷ ಅಂದರೆ ಇದು 5ರಿಂದ ಡಿವೈಡ್ ಮಾಡಿರಿ, 5 4 20, 5 8 40 ಕ್ಯಾನ್ಸಲ್, 48 2 96. 5 ಜನ ಪುರುಷರು 96 ದಿನದಲ್ಲಿ ಮಾಡ್ತಾರೆ ಅಂತ ಇದನ್ನು ಯೂಸ್ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಮತ್ತೆ ಇಲ್ಲಿ ಮತ್ತೆ ನೋಡಿರಿ 2 ಜನ ಪುರುಷರು ಆ ಕೆಲಸವನ್ನು 48 ಅವರ್ಸಲ್ಲಿ ಮಾಡ್ತಾರೆ. ಅದೇ 2 ಜನ ಪುರುಷರು ಮತ್ತು 8 ಜನ ಬಾಯ್ಸು, 2 ಜನ ಪುರುಷರು ಮತ್ತು 8 ಜನ ಬಾಯ್ಸು ಆ ಕೆಲಸವನ್ನು 80 ಅವರ್ಸಲ್ಲಿ ಮಾಡ್ತಾರೆ ಅಂತಿದೆಯಲ್ಲ, ಇದು ಎ ಅಂತ ತಗೊಳ್ಳೋಣ. ಇದು ಎ ಪ್ಲಸ್ ಬಿ ಅಂತ ಬರ್ಕೊಂಡು ಸೊ ಬಿ ಕಂಡುಹಿಡಿಯೋಣ. ಬಿ ಕಂಡುಹಿಡಿಬೇಕಾದ್ರೆ ಸೇಮ್ ಇದು 48 80ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿರಿ, ಇದನ್ನು ಕೆಳಗಡೆ ಮೈನಸ್ ಮಾಡಿದ್ರೆ 32 ಬರುತ್ತೆ. 16 2 32, 16 80 ಕ್ಯಾನ್ಸಲ್, 2ರಿಂದ ಡಿವೈಡ್ ಮಾಡಿದ್ದು 24, 24 ಇಲ್ಲಿ 120 ಬರುತ್ತೆ. 120 ಅಂದರೆ ಇಲ್ಲಿ ಬಿ ಅಂದರೆ 8 ಜನ ಬಾಯ್ಸು ಆ ಕೆಲಸವನ್ನು 120 ದಿನದಲ್ಲಿ ಮಾಡ್ತಾರೆ ಅಂತ. ಇಲ್ಲಿರೋದು 12 ಜನ ಬಾಯ್ಸ್ ಕೇಳಿದ್ದಾರೆ. 12 ಜನ ಬಾಯ್ಸು ಎಷ್ಟು ದಿನದಲ್ಲಿ ಮಾಡ್ತಾರೆ ನೋಡ್ಕೊಳ್ಳೋಣ. ಸೊ ಇಲ್ಲಿ 12 1 12 10 120 ಕ್ಯಾನ್ಸಲ್, 10 8 80 ಬರುತ್ತೆ. 12 ಜನ ಬಾಯ್ಸು ಆ ಕೆಲಸವನ್ನು 80 ಡೇಸಲ್ಲಿ ಮಾಡ್ತಾರೆ ಅಂತ. ನೋಡ್ರಿ 5 ಜನ ಪುರುಷರು 96 ಡೇಸಲ್ಲಿ ಮಾಡ್ತಾರೆ. 5 ಜನ ಪುರುಷರು ಆ ಕೆಲಸವನ್ನು ನೋಡ್ರಿ 5 ಜನ ಪುರುಷರು ಆ ಕೆಲಸವನ್ನು 96 ಅವರ್ಸಲ್ಲಿ ಮಾಡ್ತಾರೆ. ಅದೇ 12 ಜನ ಬಾಯ್ಸು ಆ ಕೆಲಸವನ್ನು 80 ಅವರ್ಸಲ್ಲಿ ಮಾಡ್ತಾರೆ. ಹಾಗಾದ್ರೆ 5 ಜನ ಪುರುಷರು ಮತ್ತು 12 ಜನ ಬಾಯ್ಸ್ ಸೇರಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದಾನೆ. ಒಂದನ್ನು ಎ ಮತ್ತೊಂದನ್ನು ಬಿ, ಇದು ಎ ಅಂತ ತಗೊಳ್ಳೋಣ, ಇದು ಬಿ ಅಂತ ತಗೊಳ್ಳೋಣ. ಇವರಿಬ್ಬರು ಸೇರಿದ್ರು ಅಂದರೆ ಎ ಪ್ಲಸ್ ಬಿ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕು. ಎ ಪ್ಲಸ್ ಬಿ ಕಂಡುಹಿಡಿಬೇಕಾದ್ರೆ 96 ಮತ್ತು 80ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಇವೆರಡು ಆ್ಯಡ್ ಮಾಡಿದ್ರೆ 176 ಬರುತ್ತೆ. ಇದು 16 96, ಇದು 16 1 1 ಉಳಿಯುತ್ತೆ, 16 1 ಕ್ಯಾನ್ಸಲ್. 80 × 6 ಅಂದರೆ 480 ಡಿವೈಡ್ ಬೈ 11. 11 4 44, 4 ಉಳಿಯುತ್ತೆ 40 ಆಗುತ್ತೆ. 11 3 33, 7 ಉಳಿಯುತ್ತೆ. 43 ಇಂಟೀಜರ್ 7/11 ಡೇಸ್ ಬರುತ್ತೆ. 11ಇಂದ 480 ಡಿವೈಡ್ ಮಾಡಿದ್ರೆ 43 ಇಂಟೀಜರ್ 7/11 ಅವರ್ಸ್ ಆಗುತ್ತಲ್ಲ. ಆಪ್ಷನ್ 3 1 ಕರೆಕ್ಟ್. ಬಟ್ ಇಷ್ಟೊಂದು ಬೇರೆ ಏನು ಯಾವುದೇ ಆಪ್ಷನ್ ಇಲ್ಲ, ಬೇರೆ ಮೆಥಡ್ ಇಲ್ಲ, ಹಿಂಗೆ ಮಾಡಲೇಬೇಕು. ಲೆಂತಿ ಆಗುತ್ತೆ. ಎಕ್ಸಾಮಲ್ಲಿ ಕೇಳಿದರೆ ಈ ಥರದನ್ನ ಸ್ಕಿಪ್ ಮಾಡೋದು ಬೆಸ್ಟ್. ಬಟ್ ಸಾಲ್ವ್ ಮಾಡೋದಂತ ಹೇಳ್ಕೊಟ್ಟಿದ್ದೆ ನಿಮಗೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. The LCM of 2x square minus 3xy whole square, 4x minus 6y whole cube and 8x cube minus 27y cube ಅಂದರೆ ಇವುಗಳ 3 ಇದಾವೆ ಬೀಜೋಕ್ತಿಗಳು. ಇವುಗಳ ಲಾಸಾಹ ಕಂಡುಹಿಡಿಬೇಕು. ಲಾಸಾಹ ಕಂಡುಹಿಡಿಬೇಕಾದ್ರೆ ಫಸ್ಟ್ ಒನ್ ನೋಡ್ರಿ 2x square minus 3xy whole square ಇದೆಯಲ್ಲ. ಸೊ ಇದರಲ್ಲಿ ಏನು ಮಾಡೋಣ ಅಂದರೆ 2x square minus 3xy whole square ಇದೆಯಲ್ಲ, ಇಲ್ಲಿ ಎಕ್ಸ್ ಇದೆಯಾ ಇಲ್ಲೂ ಎಕ್ಸ್ ಇದೆ ಅಂದರೆ ಎಕ್ಸ್ ಕಾಮನ್ ತೆಗಿಯೋಣ. ಎಕ್ಸ್ ಕಾಮನ್ ತಗೊಂಡ್ವಿ ಅಂದರೆ ಇನ್ನು ಉಳಿಯೋದೇನಂದ್ರೆ ನನಗೆ 2x ಉಳಿಯುತ್ತೆ ಮೈನಸ್ 3y ಉಳಿಯುತ್ತೆ. ಹೋಲ್ ಸ್ಕ್ವೇರ್ ಇದೆಯಲ್ಲ ಹೋಲ್ ಸ್ಕ್ವೇರ್ ಬರೀತು ಮೇಲ್ಗಡೆ. ಸೊ ಇದು ಎಕ್ಸ್ಗೆ ಸಪ್ರೇಟ್ ಸ್ಕ್ವೇರ್ ಬರೆಯೋಣ, ಎಕ್ಸ್ ಸ್ಕ್ವೇರ್ ಆಗುತ್ತೆ. 2x minus 3y ಹೋಲ್ ಸ್ಕ್ವೇರ್ ಅಂದರೆ ಅದು 2x minus 3y ಅನ್ನೋದು 2 ಟೈಮ್ಸ್ ಇದೆ. 2x minus 3y ಇದಕ್ಕೂ ಸ್ಕ್ವೇರ್. ನೋಡಿರಿ ಇದಕ್ಕೆ ಸಪ್ರೇಟ್ ಸ್ಕ್ವೇರು, ಇದಿಷ್ಟು ಟರ್ಮ್ಗೆ ಸಪ್ರೇಟ್ ಸ್ಕ್ವೇರ್ ಬರ್ಕೊಂಡ್ವಿ ಅಂದರೆ ಎಕ್ಸ್ಗೆ ಸ್ಕ್ವೇರ್ ಆಯಿತು, ಎಕ್ಸ್ ಸ್ಕ್ವೇರ್ ಬರೀತೀನಿ. 2x minus 3y ಹೋಲ್ ಸ್ಕ್ವೇರ್ ಆಗುತ್ತೆ. ಅದು 2 ಸಲ ಇದೆ ಅಂತ 2x minus 3y 2 ಟೈಮ್ಸ್ ಬರೀತೀನಿ 2x minus 3y. ಫಸ್ಟ್ ಬೀಜ ಹೋಗ್ತೀನಿ ಈ ರೀತಿ ಬಿಡಿಸಿದಾಗ ಅಪವರ್ತನಗಳು ಈ ರೀತಿ ಸಿಕ್ತು. ಸೆಕೆಂಡ್ ಒನ್ ಬಿಡಿಸ್ತಾನೆ ಇದೇ ಥರ. ಅಲ್ಲಿ 4x minus 6xy 4x minus 6y ಹೋಲ್ ಕ್ಯೂಬ್ ಇದೆ. ಸೊ ಇದರಲ್ಲಿ ನೋಡ್ರಿ 4x ಮತ್ತು 6yಯಲ್ಲಿ ನಾನು 2 ಕಾಮನ್ ತೆಗಿತೀನಿ. 2 ಕಾಮನ್ ತೆಗೆದ್ವಿ ಅಂದರೆ ಮೊದಲನೇದರಲ್ಲಿ 2x ಉಳಿಯುತ್ತೆ. 2x × 2 ಅಂದರೆ 4x ಆಗುತ್ತೆ. ನೆಕ್ಸ್ಟ್ 3y ಉಳಿಯುತ್ತೆ. ಯಾಕಂದರೆ 2 3 6y ಆಗುತ್ತೆ. ಹೋಲ್ ಕ್ಯೂಬ್ ಬರೀತೀನಿ ಮೇಲ್ಗಡೆ.
ಸೊ ಇವಾಗ 2 ಕ್ಯೂಬ್ ಅಂದರೆ 8 ಆಗುತ್ತೆ. 2ಗೆ ಸಪ್ರೇಟ್ ಕ್ಯೂಬ್ ಹಾಕ್ರಿ, 2 ಕ್ಯೂಬ್ ಅಂದರೆ 8 ಆಗುತ್ತೆ. 2x - 3y ಹೋಲ್ ಕ್ಯೂಬ್ ಇದೆಯಲ್ಲ, 2x - 3yನ್ನು 3 ಟೈಮ್ಸ್ ಬರ್ಕೋಬೇಕು. 2x - 3yನ್ನು 3 ಟೈಮ್ಸ್ ಬರೀಬೇಕು. ಹೋಲ್ ಕ್ಯೂಬ್ ಅಂದರೆ 3 ಟೈಮ್ಸ್ ಬರ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟ್ ಒನ್ 8x ಕ್ಯೂಬ್ - 27y ಕ್ಯೂಬ್ ಇದೆಯಲ್ಲ, 8x ಕ್ಯೂಬ್ - 27y ಕ್ಯೂಬ್ ಅಂತ ಕೊಟ್ಟಿದ್ದಾರೆ. 8x ಕ್ಯೂಬ್ನ ನಾನು 2x ಹೋಲ್ ಕ್ಯೂಬ್ ಅಂತ ಬರಿತೀನಿ, ಮೈನಸ್ 27y ಕ್ಯೂಬ್ನ 3y ಹೋಲ್ ಕ್ಯೂಬ್ ಅಂತ ಬರಿತೀನಿ. ಇದು a ಕ್ಯೂಬ್ - b ಕ್ಯೂಬ್ ಫಾರ್ಮುಲಾ. a ಕ್ಯೂಬ್ - b ಕ್ಯೂಬ್ ಫಾರ್ಮುಲಾ ಗೊತ್ತಿದೆ. a ಕ್ಯೂಬ್ - b ಕ್ಯೂಬ್ ಅಂದರೆ a ಕ್ಯೂಬ್ - b ಕ್ಯೂಬ್ ಅಂದರೆ ಅದನ್ನು ನಾವು a - b ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ab ಅಂತ ಬರಿತೀವಿ. ಸೊ a - b ಅಂದರೆ a ಅಂದರೆ 2x, b ಅಂದರೆ 3y ಅಂದರೆ 2x - 3y. a ಸ್ಕ್ವೇರ್ ಅಂದರೆ 2x ಸ್ಕ್ವೇರ್, 2x ಹೋಲ್ ಸ್ಕ್ವೇರ್ ಅಂದರೆ ಅದು 4x ಸ್ಕ್ವೇರ್ ಆಗುತ್ತೆ, 2x ಹೋಲ್ ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 3y ಹೋಲ್ ಸ್ಕ್ವೇರ್ ಅಂದರೆ ಅದು 9y ಸ್ಕ್ವೇರ್ ಆಗುತ್ತೆ. a ಇಂಟು b ಅಂದರೆ 2x ಇಂಟು 3y ಅಂದರೆ 2 3 0 6xy ಆಗುತ್ತೆ, 6xy ಬರೀತಾ ಅದನ್ನು 6xy ಬರೀತೀನಿ. ಸೊ ಇದಿಷ್ಟು LCM ಕಂಡುಹಿಡಿಬೇಕಂದ್ರೆ ನೋಡ್ರಿ, ಲಾಸ್ ಸಹ ಬರಿಬೇಕಂದ್ರೆ ಯಾವಾಗಲೂ ಲಾಸ್ ಸಹದಲ್ಲಿ ಮೂರಲ್ಲೂ ಕಾಮನ್ ಆಗಿ 2x ನ ಟರ್ಮ್ ಇದೆ, ಇಲ್ಲಿ 2x ನ ಟರ್ಮ್ ಇದೆ, ಇಲ್ಲಿ 2x - 3y ಇದೆಯಲ್ಲ. ಸೊ 2x - 3y ಮೂರಲ್ಲೂ ಕಾಮನ್ ಇದೆ, ಕಾಮನ್ ಬರೀತಾ ಅದನ್ನು. ಮೂರಲ್ಲೂ ಕಾಮನ್ ಇಲ್ಲದೆ ಇರೋ ಮತ್ತು ಎರಡರಲ್ಲೂ ಕಾಮನ್ ಇರೋ ಬರೀಬೇಕು. 2x - 3y ಎರಡರಲ್ಲೂ 2x - 3y ಇದೆಯಲ್ಲ, 2x - 3y ಬರೀತಾ ಅದನ್ನು. ಕಾಮನ್ ಆದ ಬಿಟ್ಟು ಇನ್ನು ಉಳಿದಿರೋ ನೋಡ್ರಿ, ಇಲ್ಲಿ x ಸ್ಕ್ವೇರ್ ಇದೆ, ಇಲ್ಲಿ 8 ಇದೆ. x ಸ್ಕ್ವೇರ್ ಫಸ್ಟ್ ಟರ್ಮಲ್ಲಿ ಉಳಿದಿರೋದು x ಸ್ಕ್ವೇರು, ಸೆಕೆಂಡ್ ಟರ್ಮಲ್ಲಿ ಉಳಿದಿರೋದು 8 ಉಳ್ಕೊಂಡಿದೆ, ಮತ್ತು 2x - 3y ಇದೆ. ಉಳಿದಿರೋವೆಲ್ಲ ಬರೀತಾ ಹೋಗ್ಬೇಕು ಎಲ್ಲದರಲ್ಲೂ ಕಾಮನ್ ಆದಮೇಲೆ. ಇಲ್ಲಿ ಉಳಿದಿರೋದು 4x ಸ್ಕ್ವೇರ್, ಥರ್ಡ್ ಒನಲ್ಲಿ 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 6xy ಉಳಿಯುತ್ತಲ್ಲ, ಇದು ಲಾಸ್ ಸಹ ಆಗಿರುತ್ತೆ. ಇನ್ನು ಸಿಂಪ್ಲಿಫೈ ಮಾಡಿ ಬರೆಯೋಣ. ಸೊ ಇಲ್ಲಿ 8 ಇದೆ, ಇಲ್ಲಿ x ಸ್ಕ್ವೇರ್ ಇದೆ ಅಂದರೆ ಫಸ್ಟ್ 8x ಸ್ಕ್ವೇರ್ ಬರೆಯೋಣ. 2x - 3y ಒಂದು ಸಲ ಇದೆ, 2 ಸಲ ಇದೆ, 3 ಸಲ ಇದೆ ಅಂದರೆ 2x - 3y ಹೋಲ್ ಕ್ಯೂಬ್ ಬರೆಯೋಣ. 3 ಸಲ ಇದೆ, ಹೋಲ್ ಕ್ಯೂಬ್ ಬರೀತದೆ. ಆಮೇಲೆ ಇಲ್ಲಿ ಉಳಿದಿರೋದು ಲಾಸ್ಟಿಗೆ 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 6xy ಇದೆಯಲ್ಲ, ಇದು ಇವುಗಳ ಲಾಸ್ ಸಹ ಆಗಿರುತ್ತೆ. ಇದು ಯಾವ ಆಪ್ಷನ್ ಇದೆ ನೋಡ್ರಿ, 8x ಸ್ಕ್ವೇರ್ 2x - 3y ಹೋಲ್ ಕ್ಯೂಬ್ 4x ಸ್ಕ್ವೇರ್ 6xy ಪ್ಲಸ್ 9y ಸ್ಕ್ವೇರ್ ಅಂತ ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್, ಲಾಸ್ ಸಹ. ನೆಕ್ಸ್ಟ್ ಪ್ರಶ್ನೆ ಬನ್ನಿ. ಪೀಟರ್ ಒಂದು ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳಲ್ಲಿ 30% ಅಂಕ ಗಳಿಸಿ 10 ಅಂಕಗಳಿಂದ ಉತ್ತೀರ್ಣರಾದನು. ಒಂದು ಎಕ್ಸಾಮಲ್ಲಿ ಪೀಟರ್ 30% ಮಾರ್ಕ್ಸ್ ತೆಗೆದು 10 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ. ಡೌನ್ ಅವರ್ ಮಾರ್ಕ್ ಅಂದರೆ ಫೇಲ್ ಆಗಿದ್ದಾನೆ. ಅದೇ ಪರೀಕ್ಷೆನ ತೆಗೆದುಕೊಂಡ ಪಾಲ್ 40% ಮಾರ್ಕ್ಸನ್ನು ತೆಗೆದು ಅವನು ಎಷ್ಟು ಅಂದರೆ ಉತ್ತೀರ್ಣ ಅಂಕಗಳಿಗಿಂತ 15 ಮಾರ್ಕ್ಸ್ ಜಾಸ್ತಿ ಇದ್ದಾವೆ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕಗಳು ಎಷ್ಟು ಅಂತ ಪ್ರಶ್ನೆ ಕೇಳಿದಾನಂದರೆ ವೆರಿ ಸಿಂಪಲ್ ನೋಡ್ರಿ. ಈ 30%ಗೂ 40%ಗೂ ಡಿಫ್ರೆನ್ಸ್ 10 ಆಗುತ್ತೆ ಅಂದರೆ ಈ 10 ಮತ್ತು 15ನ್ನು ಕೂಡ್ರಿ 25 ಆಗುತ್ತೆ. ಇಲ್ಲಿ ಪರ್ಸೆಂಟೇಜಲ್ಲಿ ಡಿಫ್ರೆನ್ಸ್ ಮಾಡಬೇಕು. ಇಲ್ಲಿ ಒಂದು ಡೌನ್ ಮಾಡು, ಒಂದು ಅಪ್ ಮಾಡಿದ್ರೆ ಏನು ಮಾಡಬೇಕು, ಅಡಿಷನ್ ಮಾಡ್ಕೋಬೇಕು. ಅಂದರೆ 10%ಗೆ 25 ಮಾರ್ಕ್ಸ್ ಅಂದರೆ 100%ಗೆ ಎಷ್ಟು ಅಂತ ಕಂಡುಹಿಡ್ಕೊಳ್ಳೋಣ. ಸೊ 10 100 ಕ್ಯಾನ್ಸಲ್ ಆಗುತ್ತೆ. 25 × 10 ಅಂದರೆ 250. 250 ನಾವು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಆ ಪರೀಕ್ಷೆ ಕಂಡಕ್ಟ್ ಮಾಡಿರೋದು 250ಕ್ಕೆ ಅಂತ. ಈ 250ಕ್ಕೆ ಪೀಟರ್ 30% ಮಾರ್ಕ್ಸ್ ತೆಗೆದಾನೆ ಅಂದರೆ 250ಕ್ಕೆ 30% ಅಂದರೆ ಎಷ್ಟಾಗುತ್ತೆ ಕಂಡುಹಿಡ್ಕೋಬೇಕು. 52 55 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 15 30 ಕ್ಯಾನ್ಸಲ್ ಆಗುತ್ತೆ. 15 75 ಅಂದರೆ 75 ಮಾರ್ಕ್ಸ್ ಪೀಟರ್ ತೆಗೆದಾನೆ ಅಂತ. 30% ಅಂದರೆ 75 ಮಾರ್ಕ್ಸ್ ತೆಗೆದಾನೆ 250ಕ್ಕೆ. ಮತ್ತು 10 ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ ಅಂದರೆ ಆ ಫೇಲ್ ಆಗಿರೋ ಮಾರ್ಕ್ಸ್ ಕೂಡ್ಕೊಳ್ರಿ. 75 + 10 ಅಂದರೆ 85. ಅಂದರೆ 85 ತೆಗೆದ್ರೆ ಪಾಸ್ ಆಗ್ತಾ ಇದ್ದ, ಬಟ್ 75 ತೆಗೆದು 10 ಮಾರ್ಕ್ಸಿಂದ ಫೇಲ್ ಆಗಿದ್ದಾನಲ್ಲ ಅದನ್ನು ಕೂಡ್ರಿ. ಪಾಸಿಂಗ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನ್ 85 ಮಾರ್ಕ್ಸ್ ಬರುತ್ತೆ. 85 ಅನ್ನೋದು ಥರ್ಡ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಬನ್ನಿ ನೋಡಿ. ABCD E ಮತ್ತು Fಗಳು ಸೋದರ ಸಂಬಂಧಿಗಳು ಅಂತಿದೆ. ಸೋದರ ಸಂಬಂಧಿಗಳು ಯಾವುದೇ ಇಬ್ಬರು ಸೋದರ ಸಂಬಂಧಿಗಳು ಒಂದೇ ವಯಸ್ಸಿನವರು ಅಲ್ಲ, ಆದರೆ ಎಲ್ಲರೂ ಒಂದೇ ದಿನಾಂಕದಂದು ಹುಟ್ಟು ಹಬ್ಬಗಳನ್ನು ಹೊಂದಿರುತ್ತಾರೆ. ಸೊ ಯುವತಿಯ ವಯಸ್ಸು ಅಂದರೆ ಕಿರಿಯವರ ವಯಸ್ಸು ಅಂತ ಆಗ್ಬೇಕು. ಇದು ಯುವತಿಯ ಆಗಬೇಕು, ಕಿರಿಯವರ ವಯಸ್ಸು ಅಂತ ಆಗ್ಬೇಕು. ಕಿರಿಯವರ ವಯಸ್ಸು 17 ವರ್ಷ ಅಂತ.
ಅಂದರೆ ಅಲ್ಲಿ ಅತಿ ಚಿಕ್ಕವ್ರು ಯಾರ್ತಾರ ಅವ್ರ ವಯಸ್ಸು 17 ವರ್ಷ ಮತ್ತು ಅತಿ ಹಿರಿಯ ಈಗೆ 22 ವರ್ಷ ಅಂತ ಹೇಳಿದ್ದಾರೆ. ಎಫ್ ವಯಸ್ಸಿನಲ್ಲಿ ಬಿ ಮತ್ತು ಡಿಗಳ ನಡುವೆ ಇದೆ ಅಂತ ಇದೆ. ಎಯು ಬಿಗಿಂತ ಹಿರಿಯ, ಸಿಯು ಡಿಗಿಂತ ಹಿರಿಯ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ನೋಡಿ, ಎಫ್ ವಯಸ್ಸಿನಲ್ಲಿ ಬಿ ಮತ್ತು ಡಿಗಳ ನಡುವೆ ಇದೆ ಅಂದರೆ ಎಫ್ನ ವಯಸ್ಸು ಬಿ ಮತ್ತು ಡಿಗಳ ನಡುವೆ ಇದೆ ಅಂತ ಹಿಂಗೆ ಬರೀಬೋದು. ಅಥವಾ ಎಫ್ನ ವಯಸ್ಸು ಡಿ ಕಡೆ ಬಂದು ಬಿ ಹಿಂಗೆ ಬರಿಬೋದು. ಇದು ಸಾಧ್ಯತೆ ಇದೆ. ಎಫ್ನ ವಯಸ್ಸು ಬಿ ಮತ್ತು ಡಿಗಳ ನಡುವೆ ಇದೆ, ಎಫ್ನ ವಯಸ್ಸು ಬಿ ಮತ್ತು ಡಿಗಳ ನಡುವೆ ಇದೆ ಅಂತ ಇದೆ. ಎರಡೂ ಪಾಸಿಬಲ್ಲೇ. ಸೊ ಅದನ್ನು ಈ ರೀತಿಯೂ ಬರೀಬೋದು. ಹತ್ತನೇ ಬರೀತೀನಿ. ಎಫ್ನ ವಯಸ್ಸು ಬಿ ಮತ್ತು ಡಿಗಳ ನಡುವೆ ಇದೆ, ಎಫ್ನ ವಯಸ್ಸು ಬಿ ಮತ್ತು ಡಿಗಳ ನಡುವೆ ಇದೆ ಅಂತ ಹಿಂಗೆ ಬರೀತೀನಿ. ಇಲ್ಲಿ ನೋಡಿರಿ, ನೆಕ್ಸ್ಟು ಎಯು ಬಿಗಿಂತ ಹಿರಿಯ ಅಂತ ಇದೆ. ಎಯು ಬಿಗಿಂತ ಹಿರಿಯ, ಏನನ್ನು ಬಿಗಿಂತ ಹಿರಿಯ ಅಂದರೆ ಏನ ಫಸ್ಟ್ ಬರೀತಾ ಅದನ್ನು. ಎಯು ಬಿಗಿಂತ ಹಿರಿಯ ಅಂದರೆ ಇಲ್ಲೂ ಬರೀಬೋದು. ಎಯು ಬಿಗಿಂತ ಹಿರಿಯ ಅಂದರೆ ಇಲ್ಲೂ ಬರೀಬೋದು. ಅಥವಾ ಇದರಲ್ಲಿ ನೋಡಿರಿ, ಈ ಸೆಕೆಂಡ್ ಒನ್ನ ಇನ್ನೊಂದು ಥರನೂ ಬರೀತೀನಿ. ಎಯು ಬಿಗಿಂತ ಹಿರಿಯ ಅಂದರೆ ಡಿ ಬರ್ಕೊಂಡು ಎ ಬರ್ಕೊಂಡು ಎಫ್ ಬರ್ಕೊಂಡು ಬಿ ಬರೀತೀನಿ. ಸೊ ನೋಡಿರಿ, ಎಯು ಬಿಗಿಂತ ಹಿರಿಯ, ಎಫ್ ಡಿ ಮತ್ತು ಬಿಗಳ ಮಧ್ಯೆ ಇದನ್ನಷ್ಟೇ, ಎಕ್ಸಾಕ್ಟಾಗಿ ಏನು ಆ ಥರ ಬರೆಯೋಂಗಿಲ್ಲ. ಅಥವಾ ಎಯು ಬಿಗಿಂತ ಹಿರಿಯ ಅನ್ನೋದನ್ನ ಈ ರೀತಿ ಬರೆಯೋದು. ಎ ಬರೆದು ಡಿ ಬರೆದು ಎಫ್ ಬರೆದು ಇಲ್ಲೇನು ಬರಿಬೋದು, ಬಿ ಬರಿಬೋದು. ಸೊ ಈ ರೀತಿಯೂ ಬರಿಬೋದು. ಎಯು ಡಿಗಿಂತ ಹಿರಿಯ. ಇಲ್ಲಿ ಎಯು ಡಿಗಿಂತ ಹಿರಿಯ, ಬಿಗಿಂತ ಹಿರಿಯ ಅಂದರೆ ಈ ರೀತಿ ಬರ್ಕೋಬೋದು. ಸೊ ಇಲ್ಲಿ ಎಯು ಬಿಗಿಂತ ಹಿರಿಯ ಅಂದರೆ ಈ ರೀತಿ ಇದರಲ್ಲಿ ಬರಿಬೋದು. ಸಿ ಯು ಡಿಗಿಂತ ಹಿರಿಯ ಅಂದರೆ ಸಿ ಯು ಡಿಗಿಂತ ಹಿರಿಯ ಅಂದರೆ ಇಲ್ಲಿ ಸಿ ಬರಿತೀನಿ, ಇಲ್ಲಿ ಸಿ ಬರಿತೀನಿ, ಇದರಲ್ಲಿ ಸಿ ಇಲ್ಲಿ ಬರೀಬೋದು. ಸಿ ಡಿಗಿಂತ ಹಿರಿಯ ಅಂದರೆ ಇಲ್ಲಿ ಬರಿಬೋದು. ಸಿ ಯು ಡಿಗಿಂತ ಹಿರಿಯ ಇಲ್ಲಿ ಬರಿಬೋದು. ಸಿ ಯು ಡಿಗಿಂತ ಹಿರಿಯ ಇಲ್ಲಾದರೂ ಬರ್ಕೋಬೋದು. ಅತಿ ಹಿರಿಯವರು ಯಾರಂದರೆ ಈ ಅತಿ ಹಿರಿಯವನು ಅಂದರೆ ಇಲ್ಲಿ ಈ ಬರ್ಕೋಬೋದು, ಇಲ್ಲಿ ಈ ಬರ್ಕೋಬೋದು. ನೆಕ್ಸ್ಟ್ ಈನ ಇಲ್ಲಿ ಬರಿಬೋದು, ಈನ ಇಲ್ಲಿ ಬರಿಬೋದು. ನೆಕ್ಸ್ಟ್ ಈನ ಇಲ್ಲಿ ಬರಿಬೋದು, ಈನ ಇಲ್ಲಿ ಬರಿಬೋದು. ಅತಿ ಹಿರಿಯ ಈ. ಸಾಕಷ್ಟು ಮಲ್ಟಿಪಲ್ ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಅತಿ ಹಿರಿಯವನ ವಯಸ್ಸು 22 ವರ್ಷ, ಚಿಕ್ಕವನ ವಯಸ್ಸು 17 ವರ್ಷ. ಅತಿ ಹಿರಿಯವನ ವಯಸ್ಸು 22 ವರ್ಷ, ಚಿಕ್ಕವನ ವಯಸ್ಸು 17 ವರ್ಷ. ಅತಿ ಹಿರಿಯವನ ವಯಸ್ಸು 22 ವರ್ಷ, ಚಿಕ್ಕವನ ವಯಸ್ಸು 17 ವರ್ಷ. ಅತಿ ಹಿರಿಯವನ ವಯಸ್ಸು 22 ವರ್ಷ, ಚಿಕ್ಕವನ ವಯಸ್ಸು 17 ವರ್ಷ. ಈನೇ ಅತಿ ಹಿರಿಯಲ್ಲ, ಇಲ್ಲಿ ಫಸ್ಟ್ ಬರಿಬೇಕು ಈನ. ಸೊ ಅತಿ ಹಿರಿಯವನ ವಯಸ್ಸು 22 ವರ್ಷ, ಚಿಕ್ಕವನ ವಯಸ್ಸು 17 ವರ್ಷ. ಇಲ್ಲಿ 22, ಇನ್ನು 17 ಬರ್ಕೊಳ್ಳೋಣ. ಸೊ ಏನು ಉಳಿದವ ನಂಬರ್ಸು ಎಲ್ಲರೂ ಒಂದೇ ವಯಸ್ಸಿನವರು ಅಲ್ಲ ಅಂದರೆ 22, ಆಮೇಲೆ 21, ಆಮೇಲೆ 20, ನೆಕ್ಸ್ಟ್ ಇದು 19, 18, ಈ ಕಡೆ 17 ಸರಿ ಆಗುತ್ತೆ. ಸೊ 22 ಆದಮೇಲೆ 21, ನೆಕ್ಸ್ಟ್ 20, ನೆಕ್ಸ್ಟ್ 19, 18 ಬರೀಬೋದು. ಸೊ ಇಲ್ಲಿ 21, ನೆಕ್ಸ್ಟ್ 20, ಇದು 19, ಇದು 18 ಬರೀಬೋದು. ಸೊ ನೆಕ್ಸ್ಟ್ ಇದು 21, 20, 19, 18 ಬರೀಬೋದು. 21, ನೆಕ್ಸ್ಟ್ 20, 19, 18 ಬರೀಬೋದು. 21, 20, 19, 18 ಎಲ್ಲರೂ ಒಂದೇ ವಯಸ್ಸಿನವರಲ್ಲ ಅಂದರೆ ಬೇರೆ ಬೇರೆ ನಂಬರ್ಸ್ ಬರೀಬೇಕು ಅಂತ. ಸೊ ಈ ಕೆಳಗಿನ ಯಾವುದು ಸಾಧ್ಯವಿಲ್ಲ ಅಂತ ಕೇಳಿದರೆ ಡಿಗೆ 20 ವರ್ಷ ಆಗಿರ್ಬೋದಾ ಅಂತ ಫಸ್ಟ್ ಆಪ್ಷನ್ ಇದೆ. ಡಿಗೆ ಇಲ್ಲಿ 17 ವರ್ಷ ಇದೆ, ಇದರಲ್ಲಿ ಡಿಗೆ ಇದರಲ್ಲಿ 20 ವರ್ಷ ಕರೆಕ್ಟ್ ಇದೆ. ಸೊ ಇಲ್ಲಿ ಡಿಗೆ 17 ವರ್ಷ ಬರುತ್ತೆ, ಇಲ್ಲಿ ಡಿಗೆ 19 ವರ್ಷ ಬರುತ್ತೆ, ಇಲ್ಲಿ ಡಿಗೆ 20 ವರ್ಷ ಬರೋ ಚಾನ್ಸಸ್ ಇದೆ. ಹಾಗಾದ್ರೆ ಡಿಗೆ 20 ವರ್ಷ ಬರ್ಬೋದು. ಎಲ್ಲದರಲ್ಲ ಅಲ್ಲ, ಕೆಲವೊಂದರಲ್ಲಿ ಬರ್ತಾ ಇದೆ ಅಂದರೆ ಸರಿ ಇದೆ ಅದು. ಎಫ್ ಈಸ್ 18 ಇಯರ್ಸ್ ಓಲ್ಡ್. ಎಫ್ಗೆ 18 ವರ್ಷ ಆಗಿರ್ಬೋದಾ? ಎಫ್ ಇಲ್ಲಿ 19 ತೋರಿಸುತ್ತೆ, ಇಲ್ಲಿ ಎಫ್ಗೆ 19 ವರ್ಷ ತೋರಿಸುತ್ತೆ, ಇಲ್ಲಿ ಎಫ್ಗೆ 18 ವರ್ಷ ತೋರಿಸುತ್ತೆ, ಇಲ್ಲಿ ಎಫ್ಗೆ 18 ವರ್ಷ ತೋರಿಸುತ್ತೆ, ಇಲ್ಲಿ ಎಫ್ಗೆ 18 ವರ್ಷ, ಇಲ್ಲಿಗೆ ಎಫ್ಗೆ 18 ವರ್ಷ. ಎಫ್ಗೆ 18 ವರ್ಷ ಆಗಿರ್ಬೋದು, ಇದು ಸರಿನೇ. ಎಫ್ ಈಸ್ 19 ಇಯರ್ಸ್. ಎಫ್ಗೆ 19 ವರ್ಷ ಆಗ್ಬೋದಾ? ಇದರಲ್ಲಿ ತೋರಿಸುತ್ತೆ 19 ವರ್ಷ, ಇದ್ರ ಪ್ರಕಾರ 19 ವರ್ಷ ತೋರಿಸುತ್ತಾರೆ, ಇದು ಸರಿ ಇದೆ. ಎಫ್ ಈಸ್ 20 ಇಯರ್ಸ್ ಓಲ್ಡ್ ಅಂತ ಇದೆ. ಎಫ್ಗೆ 20 ವರ್ಷ ಅಂತ ಹೇಳಿದ್ದಾರೆ. ಇಲ್ಲಿ 20 ವರ್ಷಕ್ಕೆ ಎಫ್ ಇಲ್ಲ, ಇಲ್ಲಿ 20 ವರ್ಷಕ್ಕೆ ಎಫ್ ಇಲ್ಲ, ಇಲ್ಲಿ 20 ವರ್ಷಕ್ಕೆ ಎ ಇದ್ದಾನೆ, ಇಲ್ಲಿ 20 ವರ್ಷಕ್ಕೆ ಎ ಇದ್ದಾನೆ, ಇಲ್ಲಿ 20 ವರ್ಷಕ್ಕೆ ಡಿ ಇದ್ದಾನೆ, ಇಲ್ಲಿ 20 ವರ್ಷಕ್ಕೆ ಸಿ ಇದ್ದಾನೆ. ಎಫ್ಗೆ 20 ವರ್ಷ ಆಗ ಚಾನ್ಸೇ ಇಲ್ಲ. ಹಾಗಾದ್ರೆ ಯಾವುದು ಸಾಧ್ಯವಿಲ್ಲ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಇದು ಸಾಧ್ಯವಿಲ್ಲ. ಉಳಿದವೆಲ್ಲವೂ ಸಾಧ್ಯತೆ ಇದ್ದಾವೆ ಅಂತ ಹೇಳ್ಬೋದು. ಆಪ್ಷನ್ 4th ಒನ್ ಈಸ್ ದ ಆನ್ಸರ್ ಅಂತ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದೆ ಪ್ರಶ್ನೆ. 3.5 ಸೆಂಟಿಮೀಟರ್ ತ್ರಿಜ್ಯದ 3 ವೃತ್ತಗಳನ್ನು ಪ್ರತಿ ವೃತ್ತವು ಇತರ ಎರಡನ್ನು ಸ್ಪರ್ಶಿಸುವ ರೀತಿಯಲ್ಲಿ ಇರಿಸಲಾಗಿದೆ. ವೃತ್ತಗಳಿಂದ ಸುತ್ತುವರಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ ಏನು ಮಾಡಬೇಕು ಅಂದರೆ 3 ವೃತ್ತಗಳು ಈ ಥರ ಒಂದಕ್ಕೊಂದು ಸ್ಪರ್ಶಿಸಿದವು.
ಈ 3 ವೃತ್ತಗಳು ಸ್ಪರ್ಶಿಸೋ ಈ ಜಾಗ ಇದೆಯಲ್ಲ, ಈ ಜಾಗ ಇದರ ವಿಸ್ತೀರ್ಣ ಕಂಡುಹಿಡಿಬೇಕು. ಈ ಗೆರೆ ಎಳೆದನಲ್ಲ, ಈ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಆನ್ಸರ್ ಮಾಡಿದ್ರೆ ಆ ಭಾಗದ ವಿಸ್ತೀರ್ಣ ಕಂಡುಹಿಡಿಬೋದು ಅಂತ ನೋಡ್ತಾ ಬರೋಣ. ಫಸ್ಟ್ ಈ 3 ವೃತ್ತಗಳ ಕೇಂದ್ರ ಬಿಂದುಗಳನ್ನು ಸೇರಿಸೋಣ. 3 ವೃತ್ತಗಳ ಕೇಂದ್ರ ಬಿಂದುಗಳನ್ನು ಸೇರಿಸೋಣ. 3 ವೃತ್ತಗಳ ಕೇಂದ್ರ ಬಿಂದುಗಳನ್ನು ಸೇರಿಸಿದಾಗ ಪ್ರತಿಯೊಂದು ವೃತ್ತದ ತ್ರಿಜ್ಯ 3.5 ಇದೆ. ಈ ಕಡೆ 3.5, ಈ ಕಡೆ 3.5. ಇಲ್ಲಿಂದ ಇಲ್ಲಿ ತ್ರಿಜ್ಯ 3.5, ಇಲ್ಲಿಂದ ಇಲ್ಲಿ ತ್ರಿಜ್ಯ 3.5. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತ್ರಿಜ್ಯ 3.5, ಇಲ್ಲಿಂದ ಇಲ್ಲಿ ತ್ರಿಜ್ಯ 3.5. ಈ 3.5 3.5 ಕೂಡಿದ್ರೆ 7 ಆಗುತ್ತೆ. ಇದು ಕೂಡಿದ್ರೆ 7 ಆಗುತ್ತೆ, ಇದು ಕೂಡಿದ್ರೆ 7 ಆಗುತ್ತೆ. ಇದು ತ್ರಿಭುಜ ಆಗುತ್ತೆ. ಪ್ರತಿಯೊಂದು ಅಳತೆ 7 ಸೆಂಟಿಮೀಟ್ರ್ ಇದೆ ಅಂದರೆ ಅದು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸಮಬಾಹು ತ್ರಿಭುಜ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ ಅದನ್ನ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋಣ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ √3/4 a² ಅಂತ ಬರಿತೀವಿ. √3/4 ಆಗೇ ಇರಲಿ. a² ಅಂದರೆ ಇದು 7, ಪ್ರತಿಯೊಂದು ಬಾಹು 7 ಇದೆಯಲ್ಲ, 7² ಅಂದರೆ 49 ಆಗುತ್ತೆ. √3 ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 1.73 ಬರಿತೀನಿ, /4 × 49. ಇವೆರಡು ಮಲ್ಟಿಪ್ಲೈ ಮಾಡೋಣ. 49 147, ಕ್ಯಾರಿ 14. 49 7 28, 7 63 ಅಂದರೆ 343 + 14 357, ಇನ್ನು 35 ಉಳಿಯುತ್ತೆ. 49 49 + 35 ಕೂಡ 84 ಬರುತ್ತೆ. ಕೆಳಗಡೆ 4. ಸೊ 4 2 4 1 4 1 3 ಉಳಿಯುತ್ತೆ. 4 9 1 ಉಳಿಯುತ್ತೆ. 4 2 4 1 4 1 3 ಉಳಿಯುತ್ತೆ. 4 9 36, 2 ಉಳಿಯುತ್ತೆ. 211.25 ಬರುತ್ತೆ. √3/4 a². ಸಾರಿ, ಪಾಯಿಂಟ್ ಇತ್ತಲ್ಲ, ಪಾಯಿಂಟ್ ಇಡಬೇಕಾಗುತ್ತೆ. 2 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ, ಇಲ್ಲಿ 2 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ. 21.1925 ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದು ಈ ವೃತ್ತದಲ್ಲಿ ಈ ಭಾಗದಷ್ಟು ಮಾತ್ರ ಆಕ್ಯುಪೈ ಆಗಿದೆ ಅಂದರೆ ಈ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಪ್ರತಿಯೊಂದು ಆ್ಯಂಗಲ್ 60 ಡಿಗ್ರಿ ಇರುತ್ತೆ. ಈ ಕಡೆನೂ 60 ಡಿಗ್ರಿ ಇರುತ್ತೆ, ಈ ಕಡೆನೂ 60 ಡಿಗ್ರಿ ಇರುತ್ತೆ. 60 ಡಿಗ್ರಿ ಇದೆ. ಇದರಲ್ಲಿ 60 ಡಿಗ್ರಿ ಇರೋ ಒಂದು ಭಾಗ, ಇದರಲ್ಲಿ 60 ಡಿಗ್ರಿ ಇರೋ ಒಂದು ಭಾಗ, ಇದರಲ್ಲಿ 60 ಡಿಗ್ರಿ ಇರೋ ಒಂದು ಭಾಗ ಅಂದರೆ ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡದ ಕೋನ ಅಂದರೆ ವಿಸ್ತೀರ್ಣ ಕಂಡುಹಿಡಿಬೇಕು ವೃತ್ತದಲ್ಲಿ. ಅಂದರೆ ವೃತ್ತದ ವಿಸ್ತೀರ್ಣ ಅಂದರೆ πr². ಆದರೆ ಸೊ ಈ ವೃತ್ತದಲ್ಲಿ ನಾವು 60 ಡಿಗ್ರಿ ಭಾಗದಿಂದ ಉಂಟಾಗಿರೋ ಈ ಭಾಗದ ವಿಸ್ತೀರ್ಣ ಮಾತ್ರ ಕಂಡುಹಿಡ್ಕೋಬೇಕಂದ್ರೆ π/360 ಬರ್ಕೋಬೇಕು. ಅಂದರೆ ಪೈ ಅಂದರೆ ಇಲ್ಲಿ ತೀಟ ಅಂದರೆ 60 ಡಿಗ್ರಿ ಆಗುತ್ತಲ್ಲ, 60 ಡಿಗ್ರಿ ಬೈ 360 ಬರ್ಕೊಂಡು ಇಂಥವು 1 2 3 ವೃತ್ತದಲ್ಲಿ 3 ಭಾಗಗಳಿದಾವಲ್ಲ, ಇಂಟು 3 ಹಾಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. 61 66 360, 3 1 3 2 6 ಕ್ಯಾನ್ಸಲ್. ಪೈ ವ್ಯಾಲ್ಯೂ 22/7. 6 ಅಂದರೆ ರೇಡಿಯಸ್ 3.5 ಹೋಲ್² ಇದೆಯಲ್ಲ, ಅಂದರೆ 2 ಸಲ ಬರೆಯೋಣ. ಸೊ ಡಿವೈಡ್ ಬೈ ಇಲ್ಲಿ 2 ಇದೆಯಲ್ಲ, 1/2 ಅಂತ ಕೆಳಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. 3 1 1 3 2 7, 2 1 2 1 ಕ್ಯಾನ್ಸಲ್ಲು. ಸೊ 3.5 × 11 ಮಲ್ಟಿಪ್ಲೈ ಮಾಡಿರಿ. 11 ಇಲ್ಲಿ 55, 5 ಉಳಿಯುತ್ತೆ. 11 3 33, 5 38 ಆಗುತ್ತೆ. ಡಿವೈಡ್ ಬೈ 2 ಅಂದರೆ ಸೊ 2 ಇಂದ ಡಿವೈಡ್ ಮಾಡಿರಿ. 2 1 2 9 18, 2 2 4, 2 5 10, 19.25 ಬರುತ್ತೆ ಅದರ ವಿಸ್ತೀರ್ಣ. ಅಂದರೆ ಈ 3 ವೃತ್ತದ ಒಳಗಡೆ ಆಕ್ಯುಪೈ ಆಗಿರೋ ವಿಸ್ತೀರ್ಣ. ಟೋಟಲಿ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣದಲ್ಲಿ ಈ 3 ವೃತ್ತಗಳ ವಿಸ್ತೀರ್ಣ ಮೈನಸ್ ಮಾಡಿದಾಗ ಈ ಮಧ್ಯಭಾಗದ ವಿಸ್ತೀರ್ಣ ಸಿಗುತ್ತೆ. ಸೊ ಇದರಿಂದ ಇದನ್ನು ಮೈನಸ್ ಮಾಡಿರಿ. ಇಲ್ಲಿ 0 0 ಬರ್ಕೊಳ್ಳೋಣ. 5 - 0 ಅಂದರೆ 5 ಬರುತ್ತೆ. 2 - 0 ಅಂದರೆ 2 ಬರುತ್ತೆ. ಆಮೇಲೆ 9 - 5 ಅಂದರೆ 4 ಬರುತ್ತೆ. 11 - 2 ಅಂದರೆ 9 ಬರುತ್ತೆ. ಇಲ್ಲಿ 10 - 9 ಅಂದರೆ 1 ಬರುತ್ತೆ. 1.9425 ಬರುತ್ತೆ. 1.9425 ಆಗಲ್ಲ, 1.967 ಬರುತ್ತೆ. 1.73 149.
9425 ಬರುತ್ತೆ. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಅಂದರೆ 967 ಆಗುತ್ತಲ್ಲ. ಯಾಕಂದ್ರೆ ಪಾಯಿಂಟ್ ಸಮಥಿಂಗ್ ಈ ವ್ಯಾಲ್ಯೂ √3 ವ್ಯಾಲ್ಯೂಸ ಪಾಯಿಂಟ್ ಸಮಥಿಂಗ್ ತಗೊಂಡಿಲ್ಲ, ಹಾಗಾಗಿ ನಿಯರೆಸ್ಟ್ ವ್ಯಾಲ್ಯೂ 1.967 ಬರೀಬೋದು. ನೆಕ್ಸ್ಟ್ ಕ್ವೆಶನ್. Ramesh deposited rupees 15,600 in a fixed deposit at 10% per annum simple interest. After every second year he adds his interest earning to the principal. The interest added at the end of 4th year is. ನೋಡಿ, ರಮೇಶ್ 10% ಸರಳ ಬಡ್ಡಿ ದರದಲ್ಲಿ ಸ್ಥಿರ ಠೇವಣಿಯಲ್ಲಿ 15,600 ಠೇವಣಿ ಇಟ್ಟಿದ್ದಾರೆ. ಪ್ರತಿ 2ನೇ ವರ್ಷದ ನಂತರ ಅವರು ತಮ್ಮ ಬಡ್ಡಿ ಗಳಿಕೆಯನ್ನು ಅಸಲಿಗೆ ಸೇರಿಸುತ್ತಾರೆ. 4ನೇ ವರ್ಷದ ಕೊನೆಯಲ್ಲಿ ಸೇರಿಸಲಾದ ಬಡ್ಡಿ ಎಷ್ಟು ಅಂತೇಳಿದ್ದಾರೆ. ಸಿಂಪಲ್ ಕ್ವಶನು. 15,600 ರೂಪಾಯಿ ಡಿಪಾಸಿಟ್ ಇಟ್ಟಿದ್ದಾನೆ, ಬಡ್ಡಿ ದರ 10%. 10% ಅಂದರೆ ನೋಡಿರಿ, ಇಲ್ಲಿ 2 ತೆಗೆದು 156 × 10 ಮಾಡಿರಿ, 1,560 ರೂಪಾಯಿ 1 ವರ್ಷಕ್ಕಾಗುತ್ತೆ. ಇಂಟು 2 ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 3,120 ರೂಪಾಯಿ ಆಗುತ್ತೆ 2 ವರ್ಷಕ್ಕೆ. ಈ 15,600ಕ್ಕೆ 3,120ನ್ನ ಕೂಡ್ರಿ ಎಷ್ಟು ಬರುತ್ತೆ? 2 6 1 7 5 3 8 18,720 ರೂಪಾಯಿ ಆಗುತ್ತೆ. ಇದಕ್ಕೆ ಮತ್ತೆ 2 ವರ್ಷಕ್ಕೆ 10% ಬಡ್ಡಿ ಕಂಡಿಡ್ಕೊಳ್ಳೋಣ, 1,872 ರೂಪಾಯಿ ಆಗುತ್ತೆ. 1,872 ರೂಪಾಯಿ 1 ವರ್ಷಕ್ಕಾದ್ರೆ, 2 ವರ್ಷಕ್ಕಂದರೆ 4 2 7 14 ದಶಕ 1 2 8 16 1 17 2 1 2 1 3 3,744 ರೂಪಾಯಿ ಆಗುತ್ತೆ. ಸೊ ಅಂದರೆ ಇದು 4ನೇ ವರ್ಷದ ಅಂತ್ಯದಲ್ಲಿ ಬಡ್ಡಿ ಎಷ್ಟು ಸೇರಿಸ್ತೀವಿ ಅಂದರೆ 3,744 ರೂಪಾಯಿ ಸೇರಿಸ್ತೀವಿ. ಥರ್ಡ್ ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. There are 5 machines that makes 5 parts in 5 minutes. How long does it take to make 100 parts in 100 machines? ಅಂದರೆ ಇಲ್ಲಿ ಮಷಿನ್ಸ್ ಎಷ್ಟಿದ್ದಾವೆ, ಮಷಿನ್ಗಳ ಸಂಖ್ಯೆ, ಆಮೇಲೆ ಎಷ್ಟು ಟೈಮ್ ತಗೊಳ್ತವೆ, ಎಷ್ಟು ಕೆಲಸ ಮಾಡಿದ್ದಾವೆ ಅಂತ 3 ಭಾಗ ಮಾಡ್ಕೊಳ್ಳೋಣ. 5 ಯಂತ್ರಗಳಿವೆ ಅಂದರೆ ಮಷಿನ್ ಕೆಳಗಡೆ 5 ಬರ್ಕೊಳ್ರಿ. 5 ನಿಮಿಷಗಳಲ್ಲಿ ಅಂತಿದ್ದಂದ್ರೆ ಟೈಮ್ 5 ನಿಮಿಷ ಬರ್ಕೊಳ್ರಿ. 5 ಭಾಗ ಕೆಲಸ ಮಾಡ್ತಾವೆ ಅಂದರೆ ವರ್ಕ್ 5 ಭಾಗ ಮಾಡಿದಾವೆ. 5 ಮೆಷಿನ್ನು 5 ನಿಮಿಷದಲ್ಲಿ 5 ಭಾಗದಷ್ಟು ಕೆಲಸ ಮಾಡ್ತಾವೆ. ಹಾಗಾದರೆ 100 ಮೆಷಿನ್ಸು 100 ಭಾಗದಷ್ಟು ಕೆಲಸ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವಾಗಲೂ ಈ ಥರ ಚೈನ್ ರೂಲ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ವರ್ಕ್ ಕಾನ್ಸೆಪ್ಟ್ ಕೊಟ್ಟಾಗ ಇವೆರಡನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. 100 ಮೇಲ್ಗಡೆ ಹಾಕೊಂಡು 5 ಕೆಳಗಡೆ ಹಾಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಕೆಳಗಿರೋ 5 ಮೇಲಿರೋ 5 ಕ್ಯಾನ್ಸಲ್ ಆಗುತ್ತೆ, ಕೆಳಗಿರೋ 100 ಮೇಲಿರೋ 100 ಕ್ಯಾನ್ಸಲ್ ಆಗಿ ಇಲ್ಲಿ 5 ಉಳಿಯುತ್ತಲ್ಲ, 5 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ. ಹಾಗಾದರೆ 100 ಮೆಷಿನ್ಸು 100 ಭಾಗದಷ್ಟು ಕೆಲಸ ಮಾಡಲಿಕ್ಕೆ 5 ನಿಮಿಷ ಟೈಮ್ ಬೇಕು ಅಂತ 5 ಮಿನಿಟ್ಸ್ ಅನ್ನೋದು ಫಸ್ಟ್ ಆಪ್ಷನ್ಲಿಂದ ದಿಸ್ ಇಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಎನ್ ಆಫ್ ಎ ಯೂನಿಯನ್ ಬಿ 97, ಎ ಇಂಟರ್ಸೆಕ್ಷನ್ ಬಿ 23, ಎ ಮೈನಸ್ ಬಿ 39 ಆದರೆ ಎನ್ ಆಫ್ ಬಿ ಕಂಡುಹಿಡಿಬೇಕು ನಾವು. ಎನ್ ಆಫ್ ಬಿ ಅಂದರೆ ಎಷ್ಟು ಬರುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎನ್ ಆಫ್ ಎ ಮೈನಸ್ ಬಿನ ಯಾವ ರೀತಿ ಬರಿತೀವಿ ಅಂದರೆ, ಎನ್ ಆಫ್ ಎ ಯೂನಿಯನ್ ಬಿನಲ್ಲಿ ಎನ್ ಆಫ್ ಬಿನ ಮೈನಸ್ ಮಾಡಿದರೆ ಎನ್ ಆಫ್ ಎ ಮೈನಸ್ ಬಿ ಬರುತ್ತೆ. ಎ ಯೂನಿಯನ್ ಬಿನಲ್ಲಿ ಬಿನ ಮೈನಸ್ ಮಾಡಿದಾಗ ಎ ಮೈನಸ್ ಬಿ ಬರುತ್ತೆ. ನಮಗೆ ಎನ್ ಆಫ್ ಎ ಮೈನಸ್ ಬಿ ಕಂಡುಹಿಡಿಯಬೇಕಂದ್ರೆ ಎ ಯೂನಿಯನ್ ಬಿನಲ್ಲಿ ಬಿ ಮೈನಸ್ ಮಾಡಿದ್ರೆ ಎನ್ ಆಫ್ ಎ ಮೈನಸ್ ಬಿ ಬರುತ್ತೆ. ಇಲ್ಲಿ ಎನ್ ಆಫ್ ಎ ಮೈನಸ್ ಬಿ ಅಂದರೆ 39 ಇದೆ, ಎನ್ ಆಫ್ ಎ ಯೂನಿಯನ್ ಬಿ ಅಂದರೆ 97 ಇದೆ, ಮೈನಸ್ ಎನ್ ಆಫ್ ಬಿ ಹಾಗೆ ಬರೀತಾ ಅದನ್ನು. ಈ ಮೈನಸ್ ಎನ್ ಆಫ್ ಬಿ ಲೆಫ್ಟ್ ಸೈಡ್ ಬಂದರೆ ಪ್ಲಸ್ ಎನ್ ಆಫ್ ಬಿ ಆಗುತ್ತೆ. 97 ಇಲ್ಲೇ ಅಲ್ಲಿ 39 ರೈಟ್ ಸೈಡ್ ಬಂದರೆ ಮೈನಸ್ 39 ಆಗುತ್ತೆ. 17ಅಲ್ಲಿ 9 ಮೈನಸ್ ಮಾಡಿದ್ರೆ 8, 8ಅಲ್ಲಿ 3 ಮೈನಸ್ ಮಾಡಿದ್ರೆ 5, 58 ಬರುತ್ತೆ. 58 ಅನ್ನೋದು 3ನೇ ಆಪ್ಷನಲ್ಲಿದೆ, ಇದು ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಕ್ವೆಶನ್. ಒಂದು ಶಾಲೆಯಲ್ಲಿ 800 ಹುಡುಗರಲ್ಲಿ 224 ಮಂದಿ ಕ್ರಿಕೆಟ್ ಆಡ್ತಾರೆ, 240 ಮಂದಿ ಹಾಕಿ ಆಡ್ತಾರೆ ಮತ್ತು 336 ಮಂದಿ ಬಾಸ್ಕೆಟ್ಬಾಲ್ ಆಡ್ತಾರೆ, 64 ಮಂದಿ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಎರಡನ್ನೂ ಆಡ್ತಾರೆ, 80 ಮಂದಿ ಕ್ರಿಕೆಟ್ ಮತ್ತು ಬಾಸ್ಕೆಟ್ಬಾಲ್ ಎರಡನ್ನೂ ಆಡಿದ್ದರು, 40 ಮಂದಿ ಕ್ರಿಕೆಟ್ ಮತ್ತು ಹಾಕಿ ಎರಡನ್ನೂ ಆಡಿದ್ದರು, 24 ಮಂದಿ 3 ಆಟಗಳನ್ನು ಆಡಿದ್ದರು. ಯಾವುದೇ ಆಟವನ್ನು ಆಡದ ಹುಡುಗರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ಇದನ್ನ ವೆನ್ ಡಯಾಗ್ರಾಮ್ ಥ್ರೂ ಆನ್ಸರ್ ಮಾಡಿರಿ, ಈಸಿ ಆಗುತ್ತೆ ನೋಡ್ರಿ. ವೆನ್ ಡಯಾಗ್ರಾಮ್ ಥ್ರೂ ಆನ್ಸರ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಬಾಕ್ಸ್ ಹಾಕ್ಕೊಂಡು ಇಲ್ಲಿ 3 ಸರ್ಕಲ್ಸ್ ಬರೀತಾನೆ, 3 ಸರ್ಕಲ್ಸ್ ಬರೆಯೋಣ. ಒಂದು ಕ್ರಿಕೆಟ್, ಇನ್ನೊಂದು ಫುಟ್ಬಾಲ್, ಇನ್ನೊಂದು ಬಾಸ್ಕೆಟ್ಬಾಲ್, 3 ಸರ್ಕಲ್ ಬರ್ಕೊಂಡು ಫಸ್ಟು ಈ 3 ಆಟಗಳನ್ನು ಆಡ್ತಕ್ಕಂಥವ್ರು 24 ಮಂದಿ ಅಂತಿದಿಲ್ಲ, 24 ಮಂದಿ ಬರೆಯೋಣ.
ಆಮೇಲೆ 40 ಮಂದಿ ಕ್ರಿಕೆಟ್ ಮತ್ತು ಹಾಕಿ ಅಂತ ಹೇಳಿದಾನೆ. ಕ್ರಿಕೆಟು ಮತ್ತು ಅಲ್ಲಿ ಕ್ರಿಕೆಟು, ಹಾಕಿ ಮತ್ತು ಬಾಸ್ಕೆಟ್ಬಾಲ್. ಇದು ಹಾಕಿ, ಇದು ಫುಟ್ಬಾಲ್ ಅಲ್ಲ. ಕ್ರಿಕೆಟ್ ಮತ್ತು 40 ಮಂದಿ ಕ್ರಿಕೆಟ್ ಮತ್ತು ಹಾಕಿ ಆಡ್ತಾರೆ ಅಂದರೆ ಇದಿಷ್ಟು ಜಾಗದಲ್ಲಿ 40 ಆಗಬೇಕು. 40 ಡೈರೆಕ್ಟಾಗಿ ಬರೆಯೋಂಗಿಲ್ಲ. ಇದಿಷ್ಟು ಕ್ರಿಕೆಟ್ ಮತ್ತು ಹಾಕಿ ಅಂದರೆ ಇದಿಷ್ಟು ಭಾಗದಲ್ಲಿ 40 ಆಗಬೇಕು. ಆಲ್ರೆಡಿ 24 ಇದೆ ಅಂದರೆ 16 ಮಾತ್ರ ಬರೀಬೇಕು. ಇನ್ನು ಉಲ್ಟಾ ನೋಡ್ಕೊಂತವನ 80 ಮಂದಿ ಕ್ರಿಕೆಟ್ ಮತ್ತು ಬಾಸ್ಕೆಟ್ಬಾಲ್ ಅಂತಿದೆ. ಕ್ರಿಕೆಟ್ ಮತ್ತು ಬಾಸ್ಕೆಟ್ಬಾಲ್ ಅಂದರೆ ಇದಿಷ್ಟು ಜಾಗ. ಕ್ರಿಕೆಟ್ ಮತ್ತು ಬಾಸ್ಕೆಟ್ಬಾಲ್ ಅಂದರೆ ಇದಿಷ್ಟು ಜಾಗ 80 ಆಗಬೇಕು. 80ರಲ್ಲಿ ಆಲ್ರೆಡಿ 24 ಇದೆ ಅಂದರೆ ಇನ್ನು 56 ಮಾತ್ರ ಬರೀಬೇಕು. ಆಮೇಲೆ 64 ಮಂದಿ ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಅಂತ ಇದೆ. ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಅಂದರೆ 64 ಮಂದಿ ಇದೆ. ಇಲ್ಲಿಂದ ಈ ಲೈನ್ ಅಂದರೆ ಇದು ಬಾಸ್ಕೆಟ್ಬಾಲ್ ಮತ್ತು ಹಾಕಿ ಅಂದರೆ 64 ಮಂದಿ ಇದೆ. ಇದಿಷ್ಟು ಸೇರಿ 64 ಆಗಬೇಕು. ಇಲ್ಲಿ 24 ಇದೆ ಅಂದರೆ 40 ಮಾತ್ರ ಬರಿತೀವಿ. 40 ಇಷ್ಟು ಬರ್ಕೊಂಡು ಇವಾಗ ರಿವರ್ಸ್ ಆರ್ಡ್ರಲ್ಲಿ ನೋಡ್ತಾ ಹೋಗ್ರಿ. 336 ಮಂದಿ ಬಾಸ್ಕೆಟ್ಬಾಲ್ ಆಡಿದ್ದರು ಅಂದರೆ ಬಾಸ್ಕೆಟ್ಬಾಲ್ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 336 ಆಗಬೇಕು. ಇವೆರಡು ಸೇರಿ 80 + 40 ಅಂದರೆ 120 ಆಗುತ್ತೆ. 336ರಲ್ಲಿ 120ನ ಮೈನಸ್ ಮಾಡಿರಿ ಎಷ್ಟು ಉಳಿಯುತ್ತೆ? 216 ಬರುತ್ತೆ. ಇಲ್ಲಿ 216 ಮಾತ್ರ ಬರೀಬೇಕು. ಬಾಸ್ಕೆಟ್ಬಾಲ್ ಸರ್ಕಲಲ್ಲಿ ಎಲ್ಲ ಸೇರಿ 336 ಆಗಬೇಕು. ಈ 3 ಸಂಖ್ಯೆ ಬಿಟ್ಟು ಇನ್ನು 216 ಬರೀಬೇಕು. ಆಮೇಲೆ 240 ಮಂದಿ ಹಾಕಿ ಅಂತೇಳಿದ್ದಾರೆ. ಹಾಕಿ ಸರ್ಕಲ್ ಇದಿಷ್ಟು ಸೇರಿ 240 ಆಗಬೇಕು. ಇವೆರಡು ಕೂಡಿದ್ರೆ 40 + 40 80 ಆಗುತ್ತೆ. 240ರಲ್ಲಿ ಆ 80 ಮೈನಸ್ ಮಾಡಿರಿ 160 ಬರುತ್ತೆ. ಹಾಕಿಯಲ್ಲಿ 160 ಬರ್ಕೋಬೇಕು. ಆಮೇಲೆ 224 ಮಂದಿ ಕ್ರಿಕೆಟ್ ಆಡಿದ್ದರು ಅಂತಿದೆಯಲ್ಲ. ಕ್ರಿಕೆಟ್ ಆಡೋರು 224 ಮಂದಿ ಹೇಳಿದ್ದಾರೆ. ಇದಿಷ್ಟು ಕೂಡ್ರಿ 24 16 40 + 56 ಅಂದರೆ 96 ಆಗುತ್ತೆ. 224ರಾಗ 96 ಮೈನಸ್ ಮಾಡಿರಿ 8 11 9 ಕಳೆದ್ರೆ 2 ಸರಿ 128 ಆಗುತ್ತೆ. 128 ಮಂದಿ ಬರಿಬೇಕು. 128. ಸೊ ಇವಾಗ ನೋಡ್ರಿ ಇವೆಲ್ಲ ನಂಬರ್ಸ್ ಕೂಡ್ರಿ ಟೋಟಲ್ ಎಷ್ಟು ಜನ ಆಡೋರು ಸಿಗ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ 16 24 40 40 80 + 56 ಅಂದರೆ 80 56 136 ಆಗುತ್ತೆ. ಆಮೇಲೆ ಇದು 160 + 128 ಇವೆರಡು ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 288 + 216 288 + 216 ಅಡಿಷನ್ ಮಾಡಿರಿ. 20ಕ್ಕೆ 0 ಕ್ಯಾರಿ 2 10 14ಕ್ಕೆ 0 ಕ್ಯಾರಿ 1 4 2 6 640 ಮಂದಿ ಆಗ್ತೀವಿ. ಎಲ್ಲ ಸೇರಿ 640 ಆಗ್ತಾರೆ. ಟೋಟಲ್ ಇರೋದು 800. 800ರಲ್ಲಿ 640 ಮೈನಸ್ ಮಾಡಿರಿ ಇನ್ನು 160 ಮಂದಿ ಈ ಯಾವುದೇ ಈ 3 ಆಟಗಳನ್ನು ಆಡಲ್ಲ ಅಂತ. ಇವೆಲ್ಲ ಸೇರಿ 640 + 160 ಟೋಟಲಿ 800 ಮಂದಿ ಸ್ಟೂಡೆಂಟ್ಸ್ ಆಗ್ತಾರೆ. 160 ಮಂದಿ 4th ಆಪ್ಷನ್ ಇದೆಯಲ್ಲ, ಇದು ಯಾವುದೇ ಆಟವನ್ನು ಆಡದ ಹುಡುಗರ ಸಂಖ್ಯೆ ಅಂತ ಆಗುತ್ತೆ. 160 ಇಸ್ ದ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಸೇವೆಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಲೀಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಇದನ್ನು ಲೀಸ್ಟ್ ನಂಬರ್ ಕಂಡುಹಿಡಿಬೇಕಂದ್ರೆ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, 4th ರೂಟ್, ಇದು 4th ರೂಟ್, ಇದು ಕ್ಯೂಬ್ ರೂಟ್ ಇದೆ ಅಂದರೆ ಲಾಸ ಕಂಡುಹಿಡ್ಕೋಬೇಕು. 3 4 4 3ಗೆ ಲಾಸ ಅಂದರೆ 3ರಿಂದ ಭಾಗಿಸ್ರಿ. 3 1 4 4 ಆಗಿರಲಿ 3 1. ಆಮೇಲೆ 4ರಿಂದ ಡಿವೈಡ್ ಮಾಡಿರಿ. 4 1 4 1 1 ಆಗಿರಲಿ. 3 4 12 ಅನ್ನೋದು ಲಾಸಾಹ ಆಗುತ್ತೆ. ಸೊ 12 ಅನ್ನೋದು ಲಾಸಾಹ ಆಗುತ್ತೆ ಅಂದರೆ ಸೊ ಇದನ್ನ 12th ರೂಟ್ ಅಂತ ಬರ್ಕೊಂಡು 12 ಲಾಸಾಹ ಆಗುತ್ತೆ. LCM 12 ಬಂತಲ್ಲ, 3 4 12 ಬಂತಲ್ಲ, 12th ರೂಟ್ ಅಂತ ಬರ್ಕೊಂಡು ಸೊ ನೋಡಿರಿ ಈ 3ರಿಂದ 12 ಡಿವೈಡ್ ಮಾಡಿದ್ರೆ 3 4 12 ಆಗುತ್ತಲ್ಲ, ಇದು 4 ಪವರ್ 4 ಅಂತ ಬರಿಬೇಕು. ಇದು 3 4 12 ಅಲ್ಲ, 4 ಪವರ್ 4 ಅಂತ ಬರಿಬೇಕು. ಎರಡನೇದು ಕೂಡ ಅಷ್ಟೇ 12th ರೂಟ್ ಅಂತ ಬರ್ಕೊಂಡು ಸೊ ಈ 4ರಿಂದ 12 ಡಿವೈಡ್ ಮಾಡಿರಿ. 4 3 12 ಆಗುತ್ತಲ್ಲ, ಆವಾಗ ಒಳಗಡೆ 5 ಕ್ಯೂಬ್ ಅಂತ ಬರಿಬೇಕು. ಸೊ ನೆಕ್ಸ್ಟ್ 3ನೇದು 12th ರೂಟ್ ಅಂತ ಬರ್ಕೊಂಡು ಈ 4ರಿಂದ 12 ಡಿವೈಡ್ ಮಾಡಿರಿ. 4 3 12 ಅಲ್ಲ, 7 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಇದನ್ನು 12th ರೂಟ್ ಅಂತ ಬರ್ಕೊಂಡು 12th ರೂಟ್ ಬರ್ಕೊಂಡು ಇದು 3 4 12 ಅಲ್ಲ, 8 ಪವರ್ 4 ಆಗುತ್ತೆ. 8 ಪವರ್ 4. ಸೊ ನೋಡಿರಿ 12th ಪವರ್ 4 ಪವರ್ 4 ಅಂದರೆ ಎಷ್ಟಾಗುತ್ತೆ ಅಂದರೆ 256 ಆಗುತ್ತೆ. 256 ಬರ್ತೀನಿ. 256 ಕ್ಯೂಬ್ ರೂಟ್ ಆಫ್ 8
ಸೊ ನೆಕ್ಸ್ಟ್ ಇದು 12 ಪವರ್ 5 ಕ್ಯೂಬ್ ಅಂತ ಇದೆಯಲ್ಲ, 5 ಕ್ಯೂಬ್ ಅಂದರೆ ಎಷ್ಟು ಬರುತ್ತೆ ಅಂದರೆ 5 ಕ್ಯೂಬ್ ವ್ಯಾಲ್ಯೂ 125 ಆಗುತ್ತೆ, 125 ಬರುತ್ತೆ. ಸೊ ಇದು 12th ರೂಟ್ ಆಫ್ 7 ಕ್ಯೂಬ್ ಅಂದರೆ 343 ಆಗುತ್ತೆ, 343 ಬರುತ್ತೆ. ಇದು 12th ರೂಟ್ ಆಫ್ 8 ಪವರ್ 4 ಅಂದರೆ 8 ಸ್ಕ್ವೇರ್ ಅಂದರೆ 64 ಇಂಟು 64 ಅಂದರೆ 64 ಇಂಟು 64 4096 ಆಗುತ್ತೆ. ಸೊ ಇದರಲ್ಲಿ ಕನಿಷ್ಠ ಸಂಖ್ಯೆ ಅಂದರೆ 12th ರೂಟ್ ಆಫ್ 125 ಅಂದರೆ, ಸೊ ಇದು ಎರಡನೇದು 4th ರೂಟ್ ಆಫ್ 5 ಅನ್ನೋದು ಕನಿಷ್ಠ ಸಂಖ್ಯೆ ಆಗುತ್ತೆ. 4th ಆಪ್ಷನ್ ಕರೆಕ್ಟ್. 4th ರೂಟ್ ಆಫ್ 5 ಇಸ್ ದ ಲೀಸ್ಟ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಲಾಗ್ 2 ವ್ಯಾಲ್ಯೂ ಎ ಇದೆ, ಲಾಗ್ 3 ವ್ಯಾಲ್ಯೂ ಬಿ ಇದೆ, ಲಾಗ್ 7 ವ್ಯಾಲ್ಯೂ ಸಿ ಇದೆ. 6 ಪವರ್ ಎಕ್ಸ್ ಅಂತ ಕೊಟ್ಟು ಇಲ್ಲಿ 7 ಪವರ್ ಎಕ್ಸ್ ಪ್ಲಸ್ 4 ಕೊಟ್ಟಿದ್ರಲ್ಲ, ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. 6 ಪವರ್ ಎಕ್ಸ್ ಈಕ್ವಲ್ ಟು 7 ಪವರ್ ಎಕ್ಸ್ ಟು ದ ಪವರ್ 4 ಆಗಿದ್ದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ನೋಡಿರಿ, 6 ಪವರ್ ಎಕ್ಸ್ ಈಕ್ವಲ್ ಟು 7 ಪವರ್ ಎಕ್ಸ್ ಪವರ್ 4 ಇದೆ ಅಂದರೆ ಟೇಕ್ ಲಾಗ್ ಆನ್ ಬೋತ್. ಇನ್ನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಮಾಡ್ಕೋಬೇಕು. ಆವಾಗ ಲಾಗ್ 6 ಟು ದ ಪವರ್ ಎಕ್ಸ್ ಆಗುತ್ತೆ, ಇದು ಲಾಗ್ 7 ಪವರ್ ಎಕ್ಸ್ ಪ್ಲಸ್ 4 ಆಗುತ್ತೆ. ಇವಾಗ ಪವರ್ ಎಕ್ಸ್ ಅನ್ನೋದು ಮೊದಲಿಗೆ ಬರ್ಕೊಂಡು ಇದನ್ನ ಲಾಗ್ 6 ಅಂತ ಬರಿಬೋದು. 6 ಉಳಿಯುತ್ತಿಲ್ಲ, 6ನ ಲಾಗ್ 2 3 6 ಬರಿತೀವಿ. ಇದನ್ನ ಎಕ್ಸ್ ಪ್ಲಸ್ 4 ಫಸ್ಟಿಗೆ ಬರ್ಕೊಂಡು ಲಾಗ್ 7 ಬರುತ್ತೆ, ಅದು ಲಾಗ್ 7 ಹಾಗೆ ಬರಿತೀವಿ, ಲಾಗ್ 7. ಸೊ ಇದು ಎಕ್ಸ್ ಹಾಗೆ ಇರಲಿ. ಲಾಗ್ 2 ಇಂಟು 3 ಅಂದರೆ ಅದನ್ನ ಲಾಗ್ 2 ಪ್ಲಸ್ ಲಾಗ್ 3 ಅಂತ ಒಂದು ಪ್ರಾಪರ್ಟೀಸ್ ಇದಾವೆ. ಲಾಗರಿದಮ್ ಪಾಠ ಕೇಳಿದ್ರೆ ಗೊತ್ತಾಗುತ್ತೆ. ಇನ್ನು ಎಕ್ಸ್ ಪ್ಲಸ್ 4 ಇಂಟು ಲಾಗ್ 7 ಹಾಗೆ ಬರಿತೀನಿ, ಲಾಗ್ 7. ಸೊ ಇಲ್ಲಿ ಎಕ್ಸ್ ಇಂಟು ಲಾಗ್ 2 ವ್ಯಾಲ್ಯೂ ಅಲ್ಲಿ ಪ್ರಶ್ನೆಯಲ್ಲಿದೆ ಎ ಬರಿಬೇಕು, ಲಾಗ್ 3 ವ್ಯಾಲ್ಯೂ ಬಿ ಬರಿಬೇಕು. ಇಲ್ಲಿ ಎಕ್ಸ್ ಪ್ಲಸ್ 4 ಆಗೇ ಇರಲಿ, ಲಾಗ್ 7 ವ್ಯಾಲ್ಯೂ ಹೇಳಿದಾನೆ, ಲಾಗ್ 7 ವ್ಯಾಲ್ಯೂ ಸಿ ಬರಿತಾ ಇದ್ದಾನೆ, ಸಿ. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೇಕು. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಂದರೆ ಇದು ಎ ಇಂದ ಗುಣಾಕಾರ ಮಾಡಿದ್ರೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಆಗುತ್ತೆ, ಇಲ್ಲಿ ಸಿ ಎಕ್ಸ್ ಪ್ಲಸ್ 4c ಆಗುತ್ತೆ. ಎಕ್ಸ್ ಇರೋವೆಲ್ಲ ಒಂದು ಕಡೆ ತಗೊಳ್ಳೋಣ. ಎ ಎಕ್ಸ್ ಪ್ಲಸ್ ಬಿ ಎಕ್ಸ್, ಸಿ ಎಕ್ಸ್ ಲೆಫ್ಟ್ ಸೈಡಿಗೆ ಹೋದ್ರೆ ಮೈನಸ್ ಸಿ ಎಕ್ಸ್ ಈಕ್ವಲ್ ಟು 4c ಉಳಿಯುತ್ತೆ. ಸೊ ಎಲ್ಲದರಲ್ಲೂ ಎಕ್ಸ್ ಕಾಮನ್ ತಗೊಳ್ರಿ, ಎ ಪ್ಲಸ್ ಬಿ ಮೈನಸ್ ಸಿ ಉಳಿಯುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ 4c ಇದೆ. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಅದು ರೈಟ್ ಸೈಡಿಗೆ ಬರಲಿ. ನೋಡಿರಿ, 4c ಬರ್ಕೊಂಡು ಇದು ಇಂಟು ಇದೆ ಅಂದರೆ ರೈಟ್ ಸೈಡ್ ಬಂದರೆ ಡಿವೈಡ್ ಬೈ ಆಗುತ್ತೆ, ಎ ಪ್ಲಸ್ ಬಿ ಮೈನಸ್ ಸಿ ಆಗುತ್ತೆ. ಇದು ಎಕ್ಸ್ ವ್ಯಾಲ್ಯೂ 4c ಡಿವೈಡ್ ಬೈ ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಬರೀತೀವಿ. ನೆಕ್ಸ್ಟ್ ಪ್ರಶ್ನೆ, ದ ರಿಮೈಂಡರ್ ವೆನ್ 3 ಪವರ್ 2022 ಇಸ್ ಡಿವೈಡೆಡ್ ಬೈ 5 ಅಂತ. 3ರ ಘಾತ 2022ನ 5ರಿಂದ ಭಾಗಿಸಿದ್ರೆ ಶೇಷ ಎಷ್ಟು ಬರುತ್ತೆ ಅಂತ. ಫಸ್ಟು 3ರ ಘಾತ 1 ಅಂತ ಮಾಡಿರಿ, 3 ಬರುತ್ತೆ. ಈ 3ಅನ್ನು ನೀವು 5ಇಂದ ಡಿವೈಡ್ ಮಾಡಿದ್ರೆ ಶೇಷ ಇದು 3 ಅನ್ನೋದು 5ಕ್ಕಿಂತ ಚಿಕ್ಕದಿರೋದ್ರಿಂದ ಶೇಷ 3 ಬರುತ್ತೆ. ನೆಕ್ಸ್ಟು 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. 9ನ್ನು 5ಇಂದ ಡಿವೈಡ್ ಮಾಡಿದ್ರೆ 5 1 5 ಕ್ಯಾನ್ಸಲ್ ಆಗಿ ಶೇಷ 4 ಬರುತ್ತೆ. 3 ಕ್ಯೂಬ್ ಮಾಡಿರಿ, 3 ಕ್ಯೂಬ್ ಅಂದರೆ 27. ಇದನ್ನ 5ರಿಂದ ಡಿವೈಡ್ ಮಾಡಿದ್ರೆ 5 5 25, ಶೇಷ 2 ಬರುತ್ತೆ, ಶೇಷ 2 ಬರುತ್ತೆ. ಸೊ 3 ಪವರ್ 4 ಮಾಡಿರಿ 81 ಆಗುತ್ತೆ. ಇನ್ನು 5ಇಂದ ಡಿವೈಡ್ ಮಾಡಿರಿ, ಶೇಷ 5ರಿಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. 3 ಪವರ್ 5 ಮಾಡಿರಿ 243 ಬರುತ್ತೆ. ಇದನ್ನ 5ಇಂದ ಡಿವೈಡ್ ಮಾಡಿದ್ರೆ ಶೇಷ 3 ಬರುತ್ತೆ. ನೋಡಿ ಇಲ್ಲಿ 3 4 2 1 ಬರುತ್ತೆ, ಮತ್ತು 3ಇಂದ ರಿಪೀಟ್ ಆಗುತ್ತೆ, ಮತ್ತು 3 4 2 1 ಬರುತ್ತೆ ಅಂದರೆ. ಸೊ ನೋಡಿರಿ, ಘಾತ 4 4ಕ್ಕೆ ಮತ್ತು ಅವೇ ಶೇಷಗಳು ರಿಪೀಟ್ ಆಗ್ತಾ ಹೋಗ್ತವೆ. 3 4 2 1 ಮತ್ತು 3 4 2 1 ರಿಪೀಟ್ ಆಗೋದ್ರಿಂದ ಸೊ ಮ್ಯಾಕ್ಸಿಮಮ್ ಘಾತ 4 ಆದಮೇಲೆ ನೆಕ್ಸ್ಟ್ ಮತ್ತು ಅವೇ 4 ಶೇಷಗಳು ರಿಪೀಟ್ ಆಗೋದ್ರಿಂದ ಸೊ 3ರ ಘಾತ 2022ನ ಫಸ್ಟ್ 3 ಪವರ್ 4 ಅಂತ ಬರ್ಕೊಂಡು ಸೊ 4ರಿಂದ ಡಿವೈಡ್ ಮಾಡಿರಿ, 4 5 20, ಇದು ಡಿವೈಡ್ ಆಗಲ್ಲ 0 ಬರ್ಕೊಂಡು 4 5 20 ಡಿವೈಡ್ ಮಾಡಿರಿ. 505 ಇಂಟು 4 ಅಂದರೆ 2020 ಆಗುತ್ತೆ. ಇನ್ನು 3ರ ಘಾತ 2ನ್ನ ಎಕ್ಸ್ಟ್ರಾ ಬರ್ಕೊಳ್ಳೋಣ.
505 ಇಂಟು 4 ಅಂದರೆ 2020 ಆಗುತ್ತೆ. ಇಲ್ಲಿರೋದು 2022 ಅಲ್ಲ, ಮತ್ತು 3 4 2 ಸಪ್ರೇಟ್ ಬರೆಯೋಣ. 3ನ್ನು 4 ಸಲ ಹಾಕ್ಕೊಂಡು 5ರಿಂದ ಡಿವೈಡ್ ಮಾಡಿದ್ರೆ ಶೇಷ ಎಷ್ಟು ಬರುತ್ತೆ ಹೇಳ್ರಿ? 1 ಬರುತ್ತೆ. 3 ಪವರ್ 4ಗೆ ಶೇಷ 1 ಬರುತ್ತಲ್ಲ, 3 ಪವರ್ 4ಗೆ ಶೇಷ 1 ಬರ್ಕೊಂಡು ಮೇಲ್ಗಡೆ 505 ಬರ್ಕೊಳ್ರಿ. 3 ಸ್ಕ್ವೇರ್ಗೆ ಶೇಷ ಎಷ್ಟು ಬರುತ್ತೆ? 4 ಬರುತ್ತೆ. 4 ಬರ್ಕೊಳ್ಳೋಣ. 1ನ್ನು 505 ಸಲ ಬರ್ಕೊಂಡ್ರೆ ಒಂದೇ ಬರುತ್ತೆ. ಇಂಟು 4 ಅಂದರೆ ಫೈನಲ್ ಆನ್ಸರ್ ಇದಕ್ಕೆ 4 ಬರುತ್ತೆ. 4 ಅನ್ನೋದು 4th ಆಪ್ಷನಲ್ಲಿದೆ ನೋಡಿರಿ. 3 × 2022ನ್ನು 5ರಿಂದ ಭಾಗಿಸಿದಾಗ ಶೇಷ ಫೈನಲಿ 4 ಬರುತ್ತೆ. 4 ಈಸ್ ದ ರೈಟ್ ಆನ್ಸರ್. ದ ವ್ಯಾಲ್ಯೂ ಆಫ್ cos 1, cos 2, cos 3 ಆ್ಯಂಡ್ ಸೊ ಆನ್ cos 179 ಡಿಗ್ರಿ ಇದೆ ಅಂದರೆ cos 1 ಡಿಗ್ರಿ ವ್ಯಾಲ್ಯೂ, cos 2 ಡಿಗ್ರಿ ವ್ಯಾಲ್ಯೂ, cos 3 ಡಿಗ್ರಿ ವ್ಯಾಲ್ಯೂ ಆ್ಯಂಡ್ ಸೊ ಆನ್ ಹಿಂಗೆ ಬರ್ಕೊಂತ ಹೋದ್ರೆ ಮಧ್ಯದಲ್ಲಿ cos 90 ಡಿಗ್ರಿ ಅನ್ನೋದು ಸಿಗುತ್ತೆ. ಇನ್ನು ಮುಂದೆ ಬರ್ಕೊಂತ ಹೋದ್ರೆ ಅಪ್ ಟು cos 179 ತನಕ ಬರ್ಕೊಂಡು ಆನ್ಸರ್ ಕಂಡುಹಿಡಿಬೇಕು. ಇಲ್ಲಿ 90 ಇಲ್ಲ ಆ್ಯಂಡ್ ಸೊ ಆನ್ ಇದೆ ಅಂದರೆ ಮಧ್ಯದಲ್ಲಿ 90 ಸಿಗುತ್ತೆ ಅಂತ. ಇಲ್ಲಿ cos 90 ಡಿಗ್ರಿ ವ್ಯಾಲ್ಯೂ 0 ಆಗುತ್ತೆ. 0ಯಿಂದ ಇಲ್ಲಿ ಯಾವುದೇ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ 0 ಆಗೋದ್ರಿಂದ ಇದಕ್ಕೆ ಫೈನಲ್ ಆನ್ಸರ್ 0. ಸೆಕೆಂಡ್ ಆಪ್ಷನ್ ಬರೀಬೇಕು. ಇಷ್ಟೇ ಕ್ಯಾಲ್ಕುಲೇಷನ್, ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ಬರೋಣ. ಮನೆಯ ಮೇಲ್ಭಾಗದಿಂದ ಗೋಪುರದ ಮೇಲ್ಭಾಗದ ಎತ್ತರದ ಕೋನ 60 ಡಿಗ್ರಿ ಅಂತಿದೆ. ಮನೆಯ ಮೇಲ್ಭಾಗದಿಂದ ಗೋಪುರದ ಮೇಲ್ಭಾಗದ ಎತ್ತರದ ಕೋನ 60 ಡಿಗ್ರಿ ಅಂತ ಇದೆ. ಸೊ ಇದು ಮನೆ, ಇದು ಗೋಪುರ, ಇದು ಬೇಸ್ಮೆಂಟು. ಈ ಮನೆಯ ಮೇಲ್ಭಾಗದಿಂದ ಗೋಪುರದ ತುದಿಗೆ ಆ ಕೋನ ಎಷ್ಟಿರುತ್ತೆ ಅಂದರೆ 60 ಡಿಗ್ರಿ ಆ್ಯಂಗಲ್ ಇರುತ್ತೆ, 60 ಡಿಗ್ರಿ ಇರುತ್ತೆ ಅಂತ. ಇದು ಎ, ಇದು ಬಿ, ಇದು ಸಿ ಅಂತ ಹೆಸರು ಕೊಡ್ತೀನಿ. 60 ಡಿಗ್ರಿ. ಮತ್ತು ಅದರ ಬುಡದ ಅವನತಿ ಕೋನ, ಆ್ಯಂಗಲ್ ಆಫ್ ಡಿಸ್ಪರ್ಷನ್ ಅಂದರೆ ಈ ಗೋಪುರದ ಬುಡಕ್ಕೆ ಅವನತಿ ಕೋನ, ಆ್ಯಂಗಲ್ ಆಫ್ ಡಿಸ್ಪರ್ಷನ್ 30 ಡಿಗ್ರಿ ಇದೆ ಅಂತ. ಇದನ್ನು 30 ಡಿಗ್ರಿ ಬರೀತಾ ಇದ್ದೀನಿ. ಮನೆ ಮತ್ತು ಗೋಪುರದ ನಡುವಿನ ಸಮತಲ ಅಂತರ, ಇಲ್ಲಿಂದ ಮನೆಯಿಂದ ಗೋಪುರಕ್ಕೆ 12 ಮೀಟ್ರ್ ಅಂತರ ಇದೆ ಅಂದರೆ ಇದು 12 ಮೀಟ್ರ್ ಇರುತ್ತೆ. 12 ಮೀಟ್ರ್ ಇರುತ್ತೆ. ಸೊ ಹಾಗಾದ್ರೆ ಏನು ಕಂಡುಹಿಡಿಬೇಕು ಗೋಪುರದ ಎತ್ತರ, ಇಲ್ಲಿಂದ ಇಲ್ಲಿಗೆ ಗೋಪುರ ಎಷ್ಟು ಹೈಟ್ ಇದೆ ಅಂತ ಕ್ವಶನ್ ಕೇಳಿದಾನೆ, ಅದಕ್ಕೆ ಆನ್ಸರ್ ಮಾಡಬೇಕು. ಸೊ ಇದಕ್ಕೆ ಡಿ ಅಂತ ತಗೊಳ್ಳೋಣ. ಫಸ್ಟ್ ತ್ರಿಭುಜ ಎ ಬಿ ಸಿ ನೋಡ್ರಿ, ಎ ಬಿ ಸಿಯಲ್ಲಿ ಇಲ್ಲಿ 60 ಡಿಗ್ರಿ ಇದೆ ಅಂದರೆ ಇದಕ್ಕೆ ಆಪೋಸಿಟ್ ಸೈಡ್ ಎ ಸಿ ಅನ್ನೋದು ಆಪೋಸಿಟ್ ಸೈಡ್ ಆಗುತ್ತೆ. ಎ ಸಿ ಅನ್ನೋದು ಆಪೋಸಿಟ್ ಸೈಡ್ ಆಗುತ್ತೆ. ಸೊ ಇದು 90 ಡಿಗ್ರಿ ಇದೆ ಅಂದರೆ ಎ ಬಿ ಅನ್ನೋದು ಹೈಪಾಟ್ನಿಸ್ ಸೈಡ್ ಆಗುತ್ತೆ, ಬಿ ಸಿ ಅನ್ನೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಆಪೋಸಿಟ್ ಸೈಡ್ ಬೇಕು, ನಮಗೆ ಗೊತ್ತಿರೋದು ಅಡ್ಜಸೆಂಟ್ ಸೈಡ್ ಗೊತ್ತಿದೆ. ಆಪೋಸಿಟ್ ಸೈಡ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಕಂಡುಹಿಡ್ಕೋಬೇಕು. ಹಾಗಾಗಿ ಟ್ಯಾನ್ ಯೂಸ್ ಮಾಡ್ಕೋಬೇಕು. ಟ್ಯಾನ್ ಇಲ್ಲಿ ಆ್ಯಂಗಲ್ 60 ಡಿಗ್ರಿ ಇದೆಯಲ್ಲ ಅಂದರೆ ಟ್ಯಾನ್ ಥೀಟಾ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರಿತೀವಿ. ಇಲ್ಲಿ ಆಪೋಸಿಟ್ ಸೈಡ್ ಅಂದರೆ ಗೊತ್ತಿಲ್ಲ, ಎ ಸಿ ಬರೀತೀನಿ. ಅಡ್ಜಸೆಂಟ್ ಸೈಡ್ ಅಂದರೆ 12 ಮೀಟ್ರ್ ಇದೆ, 12 ಬರೀತಾನೆ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಆಗುತ್ತೆ. √3 ಈಕ್ವಲ್ ಟು ಎ ಸಿ ಡಿವೈಡ್ ಬೈ 12 ಆಗುತ್ತೆ. ಸೊ ಇವಾಗ ಬರೀ ಎ ಸಿ ಅಷ್ಟೇ ಬೇಕು ಅಂದರೆ ನೋಡಿರಿ, ಇದು 12 ಈ ಸೈಡ್ ಬರುತ್ತೆ, 12 √3 ಆಗುತ್ತೆ. 12 √3 ಎ ಇಂದ ಸಿಗಿರ್ತಕ್ಕಂಥ ಡಿಸ್ಟೆನ್ಸ್ ಎತ್ತರ ಎ ಇಂದ ಸಿಗೆ 12 √3 ಇದೆ ಅಂತ. ಅದೇ ಟ್ರಯಾಂಗಲ್ ಬಿ ಸಿ ಡಿ ತಗೊಳ್ಳೋಣ. ಬಿ ಸಿ ಡಿ ಕೋನ ತಗೊಳ್ಳೋಣ. ಟ್ರಯಾಂಗಲ್ ಬಿ ಸಿ ಡಿಯಲ್ಲಿ ಸೇಮ್ ಇದು 30 ಡಿಗ್ರಿ ಇದೆ ಅಂದರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ. ಇದು ಬಿ ಸಿ ಅನ್ನೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಅಗೇನ್ ಇಲ್ಲಿ 30 ಡಿಗ್ರಿ ಇದೆ ಅಂದರೆ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ತೀಟಾ ಅಂದರೆ 30 ಡಿಗ್ರಿ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಬರಿತೀವಿ. ಟ್ಯಾನ್ನ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1/√3 ಆಗುತ್ತೆ. ಇಲ್ಲಿ ಆಪೋಸಿಟ್ ಸೈಡ್ ಅಂದರೆ ಸಿ ಡಿ ಅನ್ನೋದು ಆಪೋಸಿಟ್ ಸೈಡು, ಸಿ ಡಿ ಬರಿತೀನಿ. ಅಡ್ಜಸೆಂಟ್ ಸೈಡ್ ಅಂದರೆ ಇಲ್ಲಿಂದ ಇಲ್ಲಿಗೆ 12 ಆಗುತ್ತೆ, 12 ಬರಿತೀನಿ. ಸೊ ಇದು 12 ಈ ಕಡೆ ಬರುತ್ತೆ. ಸೊ ಅವಾಗ ಸಿ ಡಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 12/√3 ಆಗುತ್ತೆ. 12/√3 ನೋಡಿ, ಎನಿಂದ ಸಿಗೆ 12√3, ಸಿನಿಂದ ಡಿಗೆ 12/√3. ಇವೆರಡೂ ಆ್ಯಡ್ ಮಾಡಿದ್ರೆ ಎನಿಂದ ಡಿಗಿರ್ತಕ್ಕಂಥ ಅಂದರೆ ಆ ಗೋಪುರದ ಎತ್ತರ ಸಿಗುತ್ತೆ. 12√3 ಪ್ಲಸ್ 12/√3 ಅಡಿಷನ್ ಮಾಡಿರಿ. ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 12 ಹಾಗೆ ಬರೋಣ. √3 × √3 ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ 12 ಬರ್ಕೊಂಡು ಡಿನಾಮಿನೇಟರ್ಲೆ √3 ಹಾಗೆ ಬರೀಬೇಕು. ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 12 3 36 ಪ್ಲಸ್ 12 ಅಂದರೆ 48/√3 ಆಗುತ್ತೆ. 48/√3. ಸೊ ಈ 48ಅನ್ನು 16 × 3 ಅಂತ ಬರೀಬೋದು. 16 3 48 ಕೆಳಗಡೆ √3.
ಆಮೇಲೆ ಈ 3ನ √3 × √3 ಅಂತ 2 ಸಲ ಬರ್ಕೋಬೋದು. ಯಾಕಂದ್ರೆ √3 ಅಂದರೆ √3 ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿಯುತ್ತೆ /√3 √3 ಕ್ಯಾನ್ಸಲ್ ಆಗಿ 16 √3 ಬರುತ್ತೆ ಆನ್ಸರ್. 16 √3 ಅಂದರೆ ಸೆಕೆಂಡ್ ಆಪ್ಷನ್. ಅದು ಗೋಪುರದ ಎತ್ತರ ಆಗಿರುತ್ತೆ. ನೋಡ್ರಿ, tan ಇನ್ವರ್ಸ್ x + tan ಇನ್ವರ್ಸ್ y + tan ಇನ್ವರ್ಸ್ z = π ಆಗಿದ್ದರೆ x + y + z - xyz ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. tan ಇನ್ವರ್ಸ್ x + tan ಇನ್ವರ್ಸ್ y tan ಇನ್ವರ್ಸ್ y + tan ಇನ್ವರ್ಸ್ z = z π ಕೊಟ್ಟಿದ ನಂತರ tan ಇನ್ವರ್ಸ್ x + tan ಇನ್ವರ್ಸ್ y + tan ಇನ್ವರ್ಸ್ z ಅಂದರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನಲ್ಲಿ ಒಂದು ಫಾರ್ಮುಲಾ ಇದೆ. tan ಇನ್ವರ್ಸ್ ಆಫ್ x + y + z - xyz / 1 - xy - yz - zx ಅಂತ ಫಾರ್ಮುಲಾ ಇದೆ. = ರೈಟ್ ಸೈಡಲ್ಲಿ π ಬರಿಬೇಕು. ಈ tan ಇನ್ವರ್ಸ್ ಫಂಕ್ಷನ್ ಇರೋದು ರೈಟ್ ಸೈಡಿಗೆ ಬಂದರೆ tan ಫಂಕ್ಷನ್ ಆಗುತ್ತೆ. x + y + z - xyz / ಕೆಳಗಡೆ ಇರೋದು ಹಾಗೆ ಇಲ್ಲಿ 1 - xy - yz - zx ಬರ್ಕೊಂಡು tan ಇನ್ವರ್ಸ್ ಇರೋದು ರೈಟ್ ಸೈಡಿಗೆ ಬಂದರೆ tan ಆಗುತ್ತೆ, tan π ಆಗುತ್ತೆ. tan π ಅಂದರೆ tan 180 ಡಿಗ್ರಿ ಅಂತ. tan 180 ಡಿಗ್ರಿ ವ್ಯಾಲ್ಯೂ 0 ಆಗುತ್ತೆ. ಸೊ 0 ಆಗುತ್ತೆ ಅಂದರೆ ಇದು ರೈಟ್ ಸೈಡಿಗೆ ಬಂದರೆ 0 × ದಿಸ್ ಫಂಕ್ಷನ್ ಅಂದರೆ 0ನೇ ಆಗುತ್ತೆ. x + y + z - xyz = 0ಯಿಂದ ಇದು ರೈಟ್ ಸೈಡಿಗೆ ಬಂದರೆ 0ಯಿಂದ ಈ ಫಂಕ್ಷನ್ ಪೂರ್ತಿ ಗುಣಾಕಾರ ಮಾಡಿದ್ರೆ 0ನೇ ಆಗುತ್ತೆ. ರೈಟ್ ಸೈಡಿಗೆ 0 ಬರೀತೀನಿ. x + y + z - xyz ವ್ಯಾಲ್ಯೂ ಕೇಳಿದಾನೆ. x + y + z - xyz ವ್ಯಾಲ್ಯೂ 0 ಬರುತ್ತೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಈ ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾನೆ, ಸಂಕೀರ್ಣ ಸಂಖ್ಯೆ, ಇದರ ಕಾನ್ಜುಗೇಟ್ ಕಂಡುಹಿಡಿಬೇಕು. ನೋಡ್ರಿ, 1 + i² ಮೇಲ್ಗಡೆ ಇದೆಯಲ್ಲ ಅದು ಹಾಗೇ ಇರಲಿ. ಕೆಳಗಡೆ 1 - i ಇದೆಯಲ್ಲ, 1 - i ನ ಕಾನ್ಜುಗೇಟು 1 + i ಆಗುತ್ತೆ. ಅದು ಮೇಲೆ ಕೆಳಗಡೆ ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಗುಣಾಕಾರ ಮಾಡಬೇಕು. ಇದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ನೋಡ್ರಿ, ಇದು 1 + i ಹೋಲ್ ಸ್ಕ್ವೇರು 1 + i ಅಂದರೆ 1 + i ಹೋಲ್ ಕ್ಯೂಬ್ ಆಗುತ್ತೆ / 1 a - b × a + i ಅಂದರೆ a² - b² ಅಂದರೆ 1² - i² ಆಗುತ್ತೆ. ಇದು a + b ಹೋಲ್ ಕ್ಯೂಬ್, a ಕ್ಯೂಬ್ ಅಂದರೆ 1 ಕ್ಯೂಬು + b ಕ್ಯೂಬ್ ಅಂದರೆ i ಕ್ಯೂಬು + 3ab 3 × 1 × i × a + b ಅಂದರೆ 1 + i / 1² ಅಂದರೆ 1 - i² ಅಂದರೆ -1. 1 ಕ್ಯೂಬ್ ಅಂದರೆ 1, i² ನ ವ್ಯಾಲ್ಯೂ -1 ಬರುತ್ತೆ. ಸೊ i ಕ್ಯೂಬನ್ನು ನಾನು i² × i ಅಂತ ಬರೀತೀನಿ. i² ಅಂದರೆ -1 × i, -1 × i ಅಂದರೆ i ಕ್ಯೂಬ್ನ ವ್ಯಾಲ್ಯೂ -i ಆಗುತ್ತೆ. i ಕ್ಯೂಬ್ನ ವ್ಯಾಲ್ಯೂ -i ಬರುತ್ತೆ. ಸೊ 3 × 1 × i ಅಂದರೆ 3i × 1 + i ಆಗುತ್ತೆ. ಕೆಳಗಡೆ 1 -1 ಆಗುತ್ತೆ. 1 ಬರೆಯೋಣ, -i ಬರೆಯೋಣ, +3i × 1 ಅಂದರೆ 3i ಆಗುತ್ತೆ, +3i × i ಅಂದರೆ 3i × i² ಆಗುತ್ತೆ. i² ವ್ಯಾಲ್ಯೂ -1 ಬರುತ್ತೆ / ಕೆಳಗಡೆ 1 + 1 2 ಆಗುತ್ತೆ. 1 -i + 3i ಇದು ಪ್ಲಸ್ ಇಂಟು ಮೈನಸ್ -3 ಆಗುತ್ತೆ / ಕೆಳಗಡೆ 2 ಬರುತ್ತೆ. ಸೊ ಇಲ್ಲಿ -3 + 1 ಅಂದರೆ -2 ಆಗುತ್ತೆ. -i + 3i ಅಂದರೆ +2i ಆಗುತ್ತೆ / ಕೆಳಗಡೆ 2 ಬರೀತೀನಿ. ಟೂ ಕಾಮನ್ ತೆಗೆದ್ವಿ ಅಂದರೆ -1 + i ಆಗುತ್ತೆ / ಕೆಳಗಡೆ 2 ಇದೆ. 2 ಕ್ಯಾನ್ಸಲ್ ಆಗಿ -1 + i ಆನ್ಸರ್ ಬರುತ್ತೆ. -1 + i ಅಂತ ಥರ್ಡ್ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆಗುತ್ತೆ. A polygon has 54 diagonals. The number of sides of this polygon. ಒಂದು ಬಹುಭುಜಾಕೃತಿಯ 54 ಕರ್ಣಗಳನ್ನು ಹೊಂದಿರುತ್ತದೆ. ಈ ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ. ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಕರ್ಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಂಬರ್ ಆಫ್ ಡಯಾಗ್ನಲ್ಸ್ ಅಂದರೆ NC2 - n ಅಂತ ಬರೀತೀವಿ. ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ.
ಸೊ ಈ ಫಾರ್ಮುಲಾ ಪ್ರಕಾರ ಟೋಟಲಿ 54 ಕರ್ಣಗಳಿದಾವೆ ಅಂದರೆ ಎಷ್ಟು ಬಾಹುಗಳನ್ನು ಹೊಂದಿದ್ರೆ 54 ಕರ್ಣಗಳಿರ್ತವೆ ಅಂತ ಕ್ವಶನ್ ಕೇಳಿದಾನೆ. ಇನ್ನು ಆಪ್ಷನ್ ಥ್ರೂ ಮಾಡೋಣ. 12 ಬಾಹುಗಳಿದಾವೆ ಅಂದರೆ ಎನ್ ಇದ್ದತ್ರ 12 C2 ಮೈನಸ್ 12 ಹಾಕೊಳ್ರಿ. 12 C2 ಅಂದರೆ 12 ಇಂಟು 11 ಡಿವೈಡ್ ಬೈ 12 C2 ಇದನ್ನು ಬಿಡಿಸಿದಾರೆ. 12 ಇಂಟು 11 ಡಿವೈಡ್ ಬೈ 2 ಇದೆ ಅಂದರೆ 2 ಇಂಟು 1 ಬರಿಬೇಕು. 2 1 2 6 12 ಕ್ಯಾನ್ಸಲ್ ಆಗಿ 11 6 66 ಬರುತ್ತೆ. 66 ಮೈನಸ್ ಮುಂದ್ಗಡೆ 12, 66 12 ಮೈನಸ್ ಮಾಡಿರಿ 54 ಬರುತ್ತೆ. ಕರ್ಣಗಳ ಸಂಖ್ಯೆ 54 ಪ್ರಶ್ನೆಯಲ್ಲಿ ಕರೆಕ್ಟ್ ಇದೆ ಅಂದರೆ ಆ ಬಹುಭುಜಾಕೃತಿಯಲ್ಲಿ 12 ಬಾಹುಗಳಿದ್ದಾವೆ. ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪೆನ್ಷನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಪವರ್ 10 ಅಂತ ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಪವರ್ 10 ಅಂದರೆ ವಿಸ್ತರಣೆಯಲ್ಲಿರುವ ಪದಗಳ ಸಂಖ್ಯೆ ಅಂತ ಕಂಡುಹಿಡಿಬೇಕಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಪವರ್ ಎನ್ನಲ್ಲಿ ವಿಸ್ತರಣೆ ಇರುವ ಪದಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ n ಪ್ಲಸ್ 1 ಇಂಟು n ಪ್ಲಸ್ 2 ಡಿವೈಡ್ ಬೈ 2 ಅಂತ ಹಾಕೊಂಡ್ರೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಪವರ್ 10 ಇದೆ ಅಂದರೆ ಎನ್ ಇದೆ ಹತ್ರ 10 ಹಾಕಬೇಕು. 10 ಪ್ಲಸ್ 1 ಅಂದರೆ 11, 10 ಪ್ಲಸ್ 2 ಅಂದರೆ 12 ಡಿವೈಡ್ ಬೈ 2 ಹಾಕೋಬೇಕು. 2 1 2 6 12 ಕ್ಯಾನ್ಸಲ್ ಆಗುತ್ತೆ. 11 6 66 ಬರುತ್ತಲ್ಲ. ಇದರ ವಿಸ್ತರಣೆಯಲ್ಲಿ ಎಕ್ಸ್ಪೆಂಡ್ ಮಾಡಿದಾಗ ಟೋಟಲಿ 66 ಟರ್ಮ್ಸ್ ಬರ್ತವೆ. ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. Next, the angle between the lines with the directions ratio of 4 minus 3 5 3 4 5 is ಅಂತ ಇದೆ. ಅಂದರೆ ವೆಕ್ಟರ್ ಎ ಒಂದು ಅದರ ಕೋಆರ್ಡಿನೇಟ್ಸು 4 ಮೈನಸ್ 3 5 ಬರ್ಕೊಳ್ಳೋಣ. ವೆಕ್ಟರ್ ಬಿನ ಕೋಆರ್ಡಿನೇಟ್ಸು 3 4 5 ಬರ್ಕೊಂಬಿಟ್ಟು ಸೊ ನಾವು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕಂಡುಹಿಡ್ಕೊಳ್ಳೋಣ. ಅಂದರೆ ಇವಕ್ಕೆ ಸ್ಕ್ವೇರು 4 ಸ್ಕ್ವೇರು ಪ್ಲಸ್ ಮೈನಸ್ 3 ಹೋಲ್ ಸ್ಕ್ವೇರು ಪ್ಲಸ್ 5 ಸ್ಕ್ವೇರ್ ಮಾಡ್ಕೊಳ್ರಿ. ವೆಕ್ಟರ್ ಆಲ್ಜಿಬ್ರಾ ಪಾಠ ಕೇಳಿದ್ರೆ ಗೊತ್ತಾಗುತ್ತೆ. 16 ಪ್ಲಸ್ 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25. ಸೊ ಇವೆಲ್ಲ ಆ್ಯಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 50 ಬರುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ತಗೊಂಡು ಇದು ಅಷ್ಟೇ ಅಲ್ಲಿದ್ದು 3 ಇದೆ, 3 ಸ್ಕ್ವೇರು ಪ್ಲಸ್ 4 ಸ್ಕ್ವೇರು ಪ್ಲಸ್ 5 ಸ್ಕ್ವೇರ್ ಮಾಡ್ಕೊಂಡ್ರೆ ಇದು ರೂಟ್ 15 ಬರುತ್ತೆ. ಇದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ಆಮೇಲೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮಲ್ಟಿಪ್ಲೈ ಮಾಡೋಣ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಎಷ್ಟು ಬರುತ್ತೆ ಅಂತ ನೋಡ್ರಿ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂದರೆ ಸೊ ಇದು ಮಲ್ಟಿಪ್ಲೈ ಮಾಡೋಕೆ 4 3 Z 12 ಪ್ಲಸ್ ಬರ್ಕೊಂಡು 3 4 Z 12 ಮೈನಸ್ 12 ಆಗುತ್ತೆ. ಪ್ಲಸ್ 5 5 Z 25 ಬರುತ್ತೆ. ಈಕ್ವಲ್ ಟು ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ ಆಗಿ 25 ಬರುತ್ತೆ. ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ. ಸೊ ನಾವು ಕಾಸ್ ಥೀಟಾ ಈಕ್ವಲ್ ಟು ಫಾರ್ಮುಲಾ ಇದೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಬರಿತೀವಿ. ಸೊ ಇಲ್ಲಿ ಕಾಸ್ ಥೀಟಾ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂದರೆ 25 ಬಂದಿದೆ, 25 ಬರೆಯೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ರೂಟ್ 50 ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದರೆ ಕೂಡ ರೂಟ್ 50 ಇದೆ. ಸೊ ರೂಟ್ 50 ಇಂಟು ರೂಟ್ 50 ಅಂದರೆ ರೂಟ್ 50 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 25 ಡಿವೈಡ್ ಬೈ 50 ಬರುತ್ತೆ. 25 1 25 2 50 ಕ್ಯಾನ್ಸಲ್ ಆಗಿ ಫೈನಲಿ 1/2 ಬರುತ್ತೆ. ಕಾಸ್ ಥೀಟಾ ವ್ಯಾಲ್ಯೂ 1/2 ಬರ್ತಾ ಇದೆ ಅಂದರೆ ಕಾಸ್ ಫಂಕ್ಷನಲ್ಲಿ ಎಷ್ಟು ಡಿಗ್ರಿ ವ್ಯಾಲ್ಯೂ 1/2 ಬರುತ್ತೆ ಅಂದರೆ ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2 ಬರುತ್ತೆ. ಎರಡು ಕಡೆ ಕಾಸ್ ಕ್ಯಾನ್ಸಲ್ ಆಗಿ ಥೀಟಾ ಈಕ್ವಲ್ ಟು 60 ಡಿಗ್ರಿ ಆಗುತ್ತೆ. 60 ಡಿಗ್ರಿನ ರೇಡಿಯನ್ಸಲ್ಲಿ π/3 ಅಂತ ಬರ್ಕೋಬೋದು. π/3 ಅಂತ ಫಸ್ಟ್ ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ನು ಲಿಮಿಟ್ಸ್ ಕೊಟ್ಟಿದ್ದಾನೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 x³ ಮೈನಸ್ 8 ಡಿವೈಡ್ ಬೈ x² ಮೈನಸ್ 4 ಅಂತ ಇದೆ. ಇಲ್ಲಿ 2 ಹಾಕಿದ್ರೆ 2³ ಅಂದರೆ 8 ಮೈನಸ್ 8 ಅಂದರೆ 0 ಬರುತ್ತೆ. ಇಲ್ಲಿ 2 ಹಾಕಿದ್ರೆ 4 ಮೈನಸ್ 4 ಇದು ಕೂಡ 0 ಬರುತ್ತೆ. 0/0 ಇದೆ ಅಂದರೆ ಅದು ಇನ್ಡಿಟರ್ಮಿನೇಟ್ ಫಾರ್ಮ್ಯಾಟಲ್ಲಿದೆ. ಇನ್ಡಿಟರ್ಮಿನೇಟ್ ಫಾರ್ಮ್ಯಾಟಲ್ಲಿದ್ದರೆ ಅಪ್ಲೈ ಎಲಾಸ್ಪಿಟಲ್ ರೂಲ್ ಅಂತ ಬರೀತೀವಿ. ಇದಕ್ಕೆ ಎಲಾಸ್ಪಿಟಲ್ ರೂಲ್ LHS ರೂಲ್ ಅಂತ ಕರಿತೀವಿ. ಎಲಾಸ್ಪಿಟಲ್ ರೂಲ್ ಅಂದರೆ ಡಿಫ್ರೆನ್ಷಿಯೇಟ್ ನ್ಯೂಮರೇಟರ್ಸ್ ಆ್ಯಂಡ್ ಡಿನಾಮಿನೇಟರ್ಸ್ ಸಪ್ರೇಟ್ಲಿ ಅಂತ ಕರಿತೀವಿ. ಈ x³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x² ಆಗುತ್ತೆ. ಡೆರಿವೇಟಿವ್ ಆಫ್ 8 ಅಂದರೆ 0
0 ಆಗುತ್ತೆ. ಎಕ್ಸ್ ಸ್ಕ್ವೇರ್ನ ಡೆರಿವೇಟಿವ್ 2x ಆಗುತ್ತೆ. ಡೆರಿವೇಟಿವ್ ಆಫ್ 4 ಅಂದರೆ 0 ಬರುತ್ತೆ. ಸೊ ಇವಾಗ ಇಲ್ಲಿ ಉಳಿಯೋದು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 2 ಉಳಿಯುತ್ತೆ. 3x² ಡಿವೈಡ್ ಬೈ 2x ಉಳಿಯುತ್ತೆ. ಇವಾಗ ಎಕ್ಸ್ ವ್ಯಾಲ್ಯೂ ಹಾಕ್ರಿ ಮತ್ತು ಲಿಮಿಟ್ ಹಾಕೋ ಅವಶ್ಯಕತೆ ಇಲ್ಲ. 3 ಇಂಟು ಎಕ್ಸ್ ಇದ್ದತ್ರ 2 ಹಾಕ್ರಿ 2² ಆಗುತ್ತೆ. ಡಿವೈಡ್ ಬೈ 3 ಇಂಟು ಎಕ್ಸ್ ಅಂದರೆ 2 ಆಗುತ್ತೆ. ಸರಿ, 2 ಇಂಟು ಎಕ್ಸ್ ಇಂಟು 2 ಬರುತ್ತೆ. ಸೊ ಇಲ್ಲಿ 2² ಅಂದರೆ 4, 3 4s 12 ಬರುತ್ತೆ. 2 2s 4 ಬರುತ್ತೆ. 4 1s 4, 3s 12 ಕ್ಯಾನ್ಸಲ್ ಆಗಿ ಇದಕ್ಕೆ ಫೈನಲ್ ಆನ್ಸರ್ 3 ಬರುತ್ತೆ. 3 ಅನ್ನೋದು ಆಪ್ಷನ್ 1ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಸೊ y ಕೊಟ್ಟಿದ್ದಾನೆ, ಇದನ್ನ dy ಬೈ dx ಕಂಡುಹಿಡಿಬೇಕು. y ಈಕ್ವಲ್ ಟು ಕಾಸ್ ಆಫ್ 2x ಪ್ಲಸ್ 45 ಇದೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy ಬೈ dx ಆಗುತ್ತೆ. ಕಾಸ್ ಆಫ್ 2x ಪ್ಲಸ್ 45 ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಅದೇನಾಗುತ್ತಾರೆ ಸೈನ್ ಆಗುತ್ತೆ. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಆಫ್ 2x ಪ್ಲಸ್ 45 ಬರುತ್ತೆ. ಕಾಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಬರುತ್ತೆ. ಮೈನಸ್ ಸೈನ್ ಆಫ್ 2x ಪ್ಲಸ್ 45 ಬರುತ್ತೆ. ಇಲ್ಲಿ ಎಕ್ಸ್ ಬದಲಾಗಿ ಬೇರೆ ಏನೇ ಫಂಕ್ಷನ್ ಇದ್ದರೆ ಅದನ್ನ ಇಂಟು ಹಾಕಿ ಮತ್ತೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡೆರಿವೇಟಿವ್ ಆಫ್ 2x ಅಂದರೆ 2 ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1, 45 ಅನ್ನೋದು ಕಾನ್ಸ್ಟೆಂಟ್ ನಂಬರ್, ಅದು ಡೆರಿವೇಟಿವ್ 0 ಬರುತ್ತೆ. 2 ಇಂಟು 1 ಅಂದರೆ 2 ಬರುತ್ತಲ್ಲ, 2ನ ಫಸ್ಟಿಗೆ ಹಾಕಿಡ್ರೆ ಮೈನಸ್ 2 ಸೈನ್ ಆಗುತ್ತೆ. ಮೈನಸ್ 2 ಸೈನ್ ಆಫ್ 2x ಪ್ಲಸ್ 45 ಬರುತ್ತೆ. ಮೈನಸ್ 2 ಸೈನ್ ಆಫ್ 2x ಪ್ಲಸ್ 45 ಅಂತ ಫಸ್ಟ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಆಗುತ್ತೆ 98ಗೆ. ಸೊ ಇದು ಕಾಸ್ ಕ್ಯೂಬ್ ಎಕ್ಸ್ ಬರಿಬೇಕು. ಕಾಸ್ ಕ್ಯೂಬ್ ಎಕ್ಸ್ ಬರಿಬೇಕಂದ್ರೆ ಕಾಸ್ 3x ವ್ಯಾಲ್ಯೂ ಗೊತ್ತಿರ್ಬೇಕು. ಕಾಸ್ 3x ಅಂದರೆ 4 ಕಾಸ್ ಕ್ಯೂಬ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಬರಿತೀನಿ. ಕಾಸ್ 3x ವ್ಯಾಲ್ಯೂ. ಸೊ ಇದು ಮೈನಸ್ 3 ಕಾಸ್ ಎಕ್ಸ್ ಲೆಫ್ಟ್ ಸೈಡಿಗೆ ಬಂತು ಅಂದರೆ ಪ್ಲಸ್ 3 ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ 4 ಕಾಸ್ ಕ್ಯೂಬ್ ಎಕ್ಸ್ ಮಾತ್ರ ಉಳಿಯುತ್ತೆ. ಸೊ 4 ಕಾಸ್ ಕ್ಯೂಬ್ ಎಕ್ಸ್ ಮಾತ್ರ ಉಳಿಯುತ್ತೆ. ಕಾಸ್ 3x ವ್ಯಾಲ್ಯೂ 4 ಈ ಸೈಡ್ ಬಂತಂದ್ರೆ 1/4 ಇಂಟು ಕಾಸ್ 3x ಪ್ಲಸ್ 3 ಕಾಸ್ ಎಕ್ಸ್ ಅಂತ ಬರುತ್ತೆ. ಸೊ ರೈಟ್ ಸೈಡಲ್ಲಿ ಕಾಸ್ ಕ್ಯೂಬ್ ಎಕ್ಸ್ ಉಳಿಯುತ್ತೆ. ಸೊ ಕಾಸ್ ಕ್ಯೂಬ್ ಎಕ್ಸ್ ಇದ್ದತ್ರ ಇದನ್ನು ಬರೆಯೋಣ. 0 ಟು ಪೈ ಆಗೇ ಇರಲಿ. ಈ 1/4 ಈ ಇಂಟಿಗ್ರೇಷನ್ ಸಿಂಬಲಿಂದ ಆಚೆನೆ ಬರ್ಕೊಂಬಿಟ್ಟು ಕಾಸ್ ಕ್ಯೂಬ್ ಎಕ್ಸ್ನ ಕಾಸ್ 3x ಪ್ಲಸ್ 3 ಕಾಸ್ ಎಕ್ಸ್ ಅಂತ ಬರೀಬೋದು. ಇಂಟು ಡಿ ಎಕ್ಸ್ ಬರ್ಕೊಂಡು ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗ್ಬೇಕು. 1/4 ಆಚೆ ಆಗೇ ಇರಲಿ. ಕಾಸ್ 3xನ ಇಂಟಿಗ್ರೇಷನ್ ಏನು ಬರಿತೀವಿ ಅಂದರೆ ಇಂಟಿಗ್ರೇಷನ್ ಆಫ್ ಕಾಸ್ 3x ಅಂದರೆ ಸೈನ್ 3x ಡಿವೈಡ್ ಬೈ 3xನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಬರುತ್ತೆ. ಪ್ಲಸ್ 3 ಆಗಿರಲಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಆಗುತ್ತೆ. ಸೈನ್ ಎಕ್ಸ್ ಬರೆಯೋಣ. ಬಿಟ್ವೀನ್ ದ ಲಿಮಿಟ್ 0 ಟು ಪೈ ಹಾಕ್ಕೊಳ್ರಿ. ಸೊ 1/4 ಆಗೇ ಇರಲಿ. ಫಸ್ಟ್ ಪೈ ಹಾಕ್ರಿ. ಸೈನ್ 3 ಪೈ ಆಗುತ್ತೆ ಡಿವೈಡ್ ಬೈ 3 ಆಗುತ್ತೆ. ಪ್ಲಸ್ 3 ಸೈನ್ ಪೈ ಆಗುತ್ತೆ. ಎಕ್ಸ್ ಇದ್ದತ್ರ ಪೈ ಹಾಕೋಬೇಕು. ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕು. 3 ಇಂಟು ಎಕ್ಸ್ 0 ಹಾಕೊಳ್ರಿ. ಅದು ಸೈನ್ 0 ಡಿವೈಡ್ ಬೈ 3 ಆಗುತ್ತೆ. ಪ್ಲಸ್ 3 ಸೈನ್ 0 ಆಗುತ್ತೆ. ಸೈನ್ 0. ಸೊ ಇಲ್ಲಿ ಪೈ ಅಂದರೆ 180 ಇಂಟು 3 ಅಂದರೆ ಸೈನ್ 540 ಡಿಗ್ರಿ ವ್ಯಾಲ್ಯೂ 0, ಸೈನ್ ಪೈ ವ್ಯಾಲ್ಯೂ 0, ಇದು ವ್ಯಾಲ್ಯೂ 0, ಇದು ವ್ಯಾಲ್ಯೂ 0. ಟೋಟಲಿ 0 ಇಂಟು ಎನಿಥಿಂಗ್ ವಿಲ್ ಬಿ 0 ಆಗುತ್ತೆ. ಇದಕ್ಕೆ ಆನ್ಸರ್ 0. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಫೈಂಡ್ ದ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಇದೆ. ಸೊ ಇದು y3 ಅಂದರೆ ಅದು ಡಿ ಕ್ಯೂಬ್ y ಬೈ ಡಿ ಎಕ್ಸ್ ಕ್ಯೂಬ್ ಅಂತ ಅರ್ಥ. ಹೋಲ್ ಪವರ್ 2/3 ಇದೆ. ಪ್ಲಸ್ 3y2 ಅಂದರೆ ಅದು ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ಗೆ y2 ಅಂತ ಬರಿತೀವಿ. ಪ್ಲಸ್ y1 ಅಂದರೆ dy ಬೈ ಡಿ ಎಕ್ಸ್ ಅಂತ ಅರ್ಥ. ಪ್ಲಸ್ 2 ಈಕ್ವಲ್ ಟು 0 ಬರೀತಾ ಅದನ್ನು. ಸೊ ಇದು ಒಂದು ಬಿಟ್ಟು ಉಳಿದವೆಲ್ಲ ರೈಟ್ ಸೈಡಿಗೆ ತಗೊಂಡವ್ರೆ. ಡಿ ಕ್ಯೂಬ್ y ಬೈ ಡಿ ಎಕ್ಸ್ ಕ್ಯೂಬು ಲೆಫ್ಟ್ ಸೈಡಲ್ಲಿ ಇಲ್ಲಿ ಹೋಲ್ ಪವರ್ 2/3 ಹಾಕೊಳ್ಳೋಣ. ರೈಟ್ ಸೈಡಲ್ಲಿ ಮೈನಸ್ 3 ಇಂಟು ಡಿ ಸ್ಕ್ವೇರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಬರೀತಾನೆ. ಇವೆಲ್ಲದರಿಂದನೂ ಮೈನಸ್ ಕಾಮನ್ ತೆಗೆಯೋಣ. ಇದಿಷ್ಟು ಲೆಫ್ಟ್ ಸೈಡ್ ಬಂದರೆ ಎಲ್ಲವೂ ನೆಗೆಟಿವ್ ಇರ್ತವೆ. ಮೊದಲಿಗೆ ಮೈನಸ್ ಕಾಮನ್ ತಗೊಂಡು ಬರ್ಕೊಂಬಿಡೋಣ. ಸೊ ನಾವು ಟೇಕ್ ಪವರ್ ಕ್ಯೂಬ್ ಆನ್ ಬೋತ್ ಸೈಡ್ಸ್ ಅಂತ ಬರೀತೀನಿ.
ಟೇಕ್ ಕ್ಯೂಬ್ ಆನ್ ಬೋತ್ ಸೈಡ್ಸ್ ಎರಡೂ ಕಡೆ ಮಾಡ್ಕೊಂಡಾಗ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಆಗುತ್ತೆ. ಡಿ ಎಕ್ಸ್ ಕ್ಯೂಬ್ ಹೋಲ್ ಪವರ್ 2 ಬರುತ್ತೆ. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ ಏನಾರ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಹೋಲ್ ಕ್ಯೂಬ್ ಬರುತ್ತೆ. ಸೊ ಇಲ್ಲಿ ಕೇಳೋದು ಏನಂದ್ರೆ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಇಲ್ಲಿ ಹೈಯೆಸ್ಟ್ ಆರ್ಡರ್ ಅಂದರೆ 3, ಥರ್ಡ್ ಆರ್ಡರ್ ಡಿಫ್ರೆನ್ಷಿಯಲ್ ಇಕ್ವೇಷನು, ಅದರ ಪವರ್ 2 ಇದೆ ಅಂದರೆ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ 2 ಅಂತ ಬರೀಬೇಕು. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರು ಹೋಲ್ ಕ್ಯೂಬ್ ಆಗುತ್ತೆ. ಬಟ್ ಇದು ಸೆಕೆಂಡ್ ಆರ್ಡರು, ಹೈಯೆಸ್ಟ್ ಆರ್ಡರ್ 3 ಇದೆಯಲ್ಲ ಅದ್ರ ಮೇಲ್ಗಡೆ ಏನಿರುತ್ತಲ್ಲ ಅದೇ ಡಿಗ್ರಿ ಆಗುತ್ತೆ. ಹಾಗಾಗಿ ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ 2 ಅಂತ ಬರೀಬೋದು. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೋಡಿರಿ ಇವಿಷ್ಟು ಪ್ರಶ್ನೆಗಳು ಮಾಡಲ್ ಪೇಪರ್ 2ನಲ್ಲಿರೋ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಮಿನಿಟ್ಸ್ ಟ್ರಿಕ್ಸ್ ಯಾವ ಥರ ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.